ಗುಡ್ ಈವ್ನಿಂಗ್. ಸೊ ಡೈಲಿ ಝೂಮ್ ಮುಖಾಂತರ ನಮ್ಮ ಇಡೀ ನಮ್ಮ ಆರ್ ಕೆ ಫ್ಯಾಮಿಲಿಗೆ ಡೈಲಿ ಒಬ್ಬೊಬ್ರು ಬಂದು ಒಂದೊಂದು ಎಜುಕೇಶನ್ ನ ಕೊಡ್ತಾರೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ಎಜುಕೇಶನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ. ಪ್ರತಿಯೊಬ್ಬರಿಗೂ ಎಜುಕೇಶನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರಲ್ಲಿ ಬೇಸಿಕ್ ನಾಲೆಡ್ಜ್ ಇಂದ ಹಿಡಿದು ಫೈನಲ್ ಕ್ಲೋಸಿಂಗ್ ವರ್ಗೂ ಕೂಡ ಡೈಲಿ ಒಬ್ಬೊಬ್ರು ಒಂದೊಂದು ಟಾಪಿಕ್ ನ ಇಟ್ಕೊಂಡು ಬಂದು ನಿಮ್ಗೆ ಇನ್ಫಾರ್ಮೇಶನ್ ನ ಕೊಡ್ತಾರೆ. ಬಟ್ ಒಂದು ಇಲ್ಲಿ ನಾನು ಝೂಮ್ ನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು 2 ಮಿನಿಟ್ಸ್ ಮಾತಾಡ್ಬೇಕು. ಇಲ್ಲಿ ನಾವು ಬಂದಿದೀವಿ, ಒಂದ್ ಝೂಮ್ ತಗೊಳ್ತಾ ಇದಾರೆ ಅಂತ ಹೇಳಿದ್ರೆ ಎಲ್ರು ಕೂಡ ಕಲಿಯೋದಿಕ್ಕೆ ಕಲ್ಸೋದಿಕ್ಕೆ ಬರ್ತಾರೆ. ನಮ್ಮ ಒಂದು ಆರ್ ಕೆ ಫ್ಯಾಮಿಲಿಯ ಸೈಜ್, ನಮ್ಮ ಆರ್ ಕೆ ಫ್ಯಾಮಿಲಿಯ ಸೈಜ್ ನೋಡಿದ್ರೆ ಎಷ್ಟು ದೊಡ್ಡದಾಗಿದೆ ಅಲ್ವಾ ನಮ್ಮ ಆರ್ ಕೆ ಫ್ಯಾಮಿಲಿ ಸೈಜ್. ಝೂಮ್ ಅಲ್ಲಿ ಮಾತ್ರ ಯಾಕೆ ಇಷ್ಟು ಚಿಕ್ಕದು ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ಲ. ಸೊ ಇಲ್ಲಿ ಪ್ರತಿಯೊಬ್ರು ಪ್ರತಿ ದಿನ ಬಂದು ಒಂದು ಎಜುಕೇಶನ್ ನ ಕೊಡ್ತಾರೆ. ಯಾರಿಗೋಸ್ಕರ ಅಂದ್ರೆ ನಮ್ಮ ಆರ್ ಕೆ ಫ್ಯಾಮಿಲಿಗೋಸ್ಕರ ಅಲ್ವಾ. ಸೊ ಇಲ್ಲಿ ನಾವೇನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅವ್ರಿಗೂ ಕೂಡ ಬಿಸಿ ಶೆಡ್ಯೂಲ್ ಇದ್ರು ಕೂಡ ಮನೆಯಲ್ಲಿ ಇದ್ರು ಕೂಡ ಏನೋ ನಮ್ಗೊಂದು ಟಾಪಿಕ್ ಕೊಟ್ಟಿದ್ದಾರೆ, ಇವತ್ತು ನಾನು ಏನಾದ್ರು ಅವ್ರಿಗೆ ಅದ್ರ ಬಗ್ಗೆ ತಿಳಿಸ್ಬೇಕು ಅಂತ ಹೇಳಿ ಅವ್ರ ಟೈಮ್ ನ ಫ್ರೀ ಮಾಡ್ಕೊಂಡು ಬಂದು ಇವತ್ತು ನಿಮಗೆ ಕಲಿಸ್ತಾರೆ ಅಂತ ಹೇಳಿದ್ರೆ ನೀವು ಕೂಡ ಇವತ್ತು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಬರ್ತಾ ಇದಾರೆ ಅಂತ ಹೇಳಿ ಆದಷ್ಟು ನಿಮ್ಮ ಟೀಮಿಗೆ ಕಾಲ್ ಮಾಡ್ಕೊಳ್ಳಿ. ಇದು ತುಂಬಾ ತಪ್ಪೇನಾಗ್ತಿದೆ ಗೊತ್ತಾ, ನಮ್ ಟೀಮಿಗೆ ಕಾಲ್ ಮಾಡ್ಕೊಳ್ಳಲ್ಲ. ಇವಾಗ ಝೂಮ್ ಇದೆ, ಇಂಥದ್ರ ಬಗ್ಗೆ ಇವತ್ತು ಇನ್ಫಾರ್ಮೇಶನ್ ಕೊಡ್ತಾರೆ ಬನ್ನಿ ಅಂತ ಹೇಳಿ ನಮ್ ಟೀಮಿಗೆ ನಾವು ಕಾಲ್ ನ ಮಾಡ್ಕೊಳ್ಳಲ್ಲ. ಇದೇ ಮೇನ್ ಪ್ರಾಬ್ಲಮ್. ಪ್ರತಿಯೊಬ್ರು ಪ್ರತಿಯೊಂದು ಟೀಮಿಗೆ ಕಾಲ್ ಮಾಡ್ಕೊಂಡ್ರೆ ಇವತ್ತು 100+ ಸ್ಟ್ರೆಂತ್ ನಮ್ಮ ಆರ್ ಕೆ ನಲ್ಲೇ ಇರುತ್ತೆ. 100+ ಸ್ಟ್ರೆಂತ್ ಆರ್ ಕೆ ನಲ್ಲೇ ಇರುತ್ತೆ. ದಯವಿಟ್ಟು ಪ್ರತಿಯೊಬ್ಬರಿಗೂ ಹೇಳೋದು ಅಷ್ಟೇನೆ, ನಾಳೆಯಿಂದ ನಿಮ್ ಟೀಮಿಗೆ ಅಲರ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಈಗ ಅವ್ರು ಏನೇ ಈಗ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್, ಇವತ್ತು ನನ್ನ ಟಾಪಿಕ್ ಇರೋದು ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್. ಒಂದು ಫೀಲ್ಡ್ ಹೋದಾಗ ಏನಾದ್ರು ಅಬ್ಜೆಕ್ಷನ್ಸ್ ಬಂದ್ರೆ ಅದಕ್ಕೆ ಏನ್ ಆನ್ಸರ್ ಕೊಡ್ಬೇಕು ಅಂತ ನೀವು ನಿಮ್ಮ ಟೀಮ್ ಅವ್ರಿಗೆ ನೀವು ಇವತ್ತು ಅಬ್ಜೆಕ್ಷನ್ ಬಗ್ಗೆ ಮಾತಾಡ್ಲಿಕ್ಕೆ ಬರ್ತಿದ್ದಾರೆ, ಅದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಇವತ್ತು ಅದಕ್ಕೆ ಕ್ಲಾರಿಟಿ ಸಿಗುತ್ತೆ ಅಂತ ನೀವ್ ಹೇಳಿದ್ರೆ ಪ್ರತಿಯೊಬ್ರು ಝೂಮ್ ಅಲ್ಲಿ ಕುತ್ಕೊಂಡು ಇದ್ರ ಬಗ್ಗೆ ಕೇಳ್ತಾರೆ, ನೋಡ್ತಾರೆ, ಅರ್ಥ ಮಾಡ್ಕೊಳ್ತಾರೆ. ಅವಾಗ ನೆಕ್ಸ್ಟ್ ಅವರು ನಿಮಗ್ ಕ್ವಶನ್ಸ್ ಕೇಳಲ್ಲ. ನೀವ್ ಯಾರಿಗ್ ಝೂಮ್ ಕೂರ್ಸಲ್ಲ, ನಿಮ್ ಟೀಮಿಂದ ಒಂದ್ 10 ಜನ ಇರ್ಲಿ, 15 ಜನ, 20 ಜನ ಇರ್ಲಿ, ಅವ್ರಿಗೆ ಏನೇ ಡೌಟ್ಸ್ ಬಂದ್ರು ಕೂಡ ಆ 20 ಜನನು ನಿಮಗೆ ಕಾಲ್ ಮಾಡ್ತಾರೆ. ಆ ಡೌಟ್ಸ್ ನ ನೀವ್ ಒಬ್ರೇ ಕ್ಲಿಯರ್ ಮಾಡ್ಬೇಕು. ಪ್ರತಿ ಸಲ ಕಾಲ್ ಮಾಡಿ ಅವ್ರ ಡೌಟ್ಸ್ ನ ಕ್ಲಿಯರ್ ಮಾಡುವಾಗ ಅದಕ್ಕಿಂತ ಹೆಚ್ಚಾಗಿ ನೀವೇ ಝೂಮ್ ಅಲ್ಲಿ ಕೂರಿಸ್ಬಿಟ್ರೆ ಇಲ್ಲಿ ಒಬ್ಬೊಬ್ರು ಒಂದೊಂದು ದಿನ ಒಂದು ಎಜುಕೇಶನ್ ಕೊಟ್ಟಾಗ ಅವ್ರಿಗೆ ಏನೇ ಡೌಟ್ಸ್ ಇದ್ರು ಕೂಡ ಒಂದ್ ಹೆಲ್ತ್ ಬಗ್ಗೆ ಇರ್ಬೋದು, ಪ್ರಾಡಕ್ಟ್, ಬಿಸ್ನೆಸ್, FIM, A ಸ್ಟೆಪ್, ಅಬ್ಜೆಕ್ಷನ್, ಫಾಲೋ ಅಪ್, ಇನ್ವಿಟೇಷನ್, ಪ್ರತಿಯೊಂದು ಎಜುಕೇಶನ್ ಇಲ್ಲಿ ಸಿಗ್ಬೇಕಾದ್ರೆ ಅವ್ರಿಗೆ ಏನು ಡೌಟ್ಸೇ ಇರೋದಿಲ್ಲ. ಇದ್ರಲ್ಲೇ ನಾವು ಪವರ್ಫುಲ್ ಲೀಡರ್ ಆಗಿ ಕನ್ವರ್ಟ್ ಆಗ್ಬೋದು. ಅವರಿಗೆ ಪ್ರತಿಯೊಂದು ಟ್ರೈನಿಂಗ್ ಮೀಟಿಂಗ್ ಅಟೆಂಡ್ ಮಾಡ್ಬೇಕನ್ನೋ ಅವಶ್ಯಕತೆನೇ ಇಲ್ಲ ಅಂತ ಒಂದು ಆರ್ ಕೆ ಟೀಮ್ ನಿಮ್ಗೆ ರೆಡಿ ಮಾಡ್ಕೊಡ್ತಾ ಇದೆ ಅಂದಾಗ ಸೊ ಆದಷ್ಟು ಒಂಚೂರು ಸ್ಟ್ರೆಂತ್ ಕಡೆ ಗಮನ ಕೊಡಿ. ಯಾಕಂದ್ರೆ ನಿಮ್ಮ ಒಂದು ಹೊರೆನ ಕಮ್ಮಿ ಮಾಡುವಂತ ಕೆಲಸ ಈ ಝೂಮ್ ಮಾಡುತ್ತೆ. ನಿಮಗ್ ಜಾಸ್ತಿ ಹೊರೆ ಇರುತ್ತಲ್ವಾ, ಹೆಲ್ತ್ ಬಗ್ಗೆ ಡೌಟ್ಸ್ ಇರುತ್ತೆ, ಪ್ರಾಡಕ್ಟ್ ಬಗ್ಗೆ ಡೌಟ್ಸ್ ಇರುತ್ತೆ, ಯಾವ್ದಕ್ಕೆ ಯಾವ ಕಾಯಿಲೆಗೆ ಏನ್ ಪ್ರಾಡಕ್ಟ್ಸ್ ನ ಕೊಡ್ಬೇಕು, ಯಾವ ಪ್ರಾಡಕ್ಟ್ಸ್ ಜೊತೆಗೆ ಏನ್ ಕಾಂಬಿನೇಷನ್ ಆಗಿ ಕೊಡ್ಬೇಕು, ತುಂಬಾ ಜನಕ್ಕೆ ಡೌಟ್ಸ್ ಇರುತ್ತೆ ಅಲ್ವಾ. ಸೊ ಫೀಲ್ಡ್ ಹೋದಾಗ ಏನ್ ಅಬ್ಜೆಕ್ಷನ್ಸ್ ಬಂದ್ರೆ ಅದಕ್ಕೆ ಇಮಿಡಿಯೇಟ್ ನಿಮಗೆ ಕಾಲ್ ಮಾಡ್ತಾರೆ. ಸೊ ಇದೆಲ್ಲ ಡೌಟ್ಸ್ ಕ್ಲಿಯರ್ ಮಾಡೋದಕ್ಕೆ ನಿಮ್ಗೊಂದು ಝೂಮ್ ಅಲ್ವಾ, ನಿಮ್ಗೆ ಜಾಸ್ತಿ ಹೊರೆ ಆಗುತ್ತೆ. ಸೊ ಅದಕ್ಕೆ ಈಸಿಯಾಗಿ ನೀವು ಇದ್ರಲ್ಲಿ ಅವ್ರಿಗೆ ಅರ್ಥ ಮಾಡಿಸ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಇವತ್ತಿನ ಮೇನ್ ಟಾಪಿಕ್ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್. ಸೊ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಅಂತ ಅಂದಾಗ ತುಂಬಾ ಜನಕ್ಕೆ ತುಂಬಾ ಕ್ವಶನ್ಸ್ ರೈಸ್ ಆಗ್ತಾನೆ ಇರುತ್ತೆ. ಫೀಲ್ಡ್ ಅಲ್ಲಿ ತುಂಬಾ ಕ್ವಶನ್ಸ್ ರೈಸ್ ಆಗ್ತಾನೆ ಇರುತ್ತೆ. ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಇದಕ್ಕೆ ಯಾವ ತರ ನಾನು ಮಾತಾಡ್ಬೇಕು, ಈ ಒಂದು ಕ್ವಶನ್ಸ್ ನಾನು ಯಾವ ತರ ಹ್ಯಾಂಡ್ಲಿಂಗ್ ಮಾಡ್ಬೇಕು ಅನ್ನೋದು ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಾಗಲ್ಲ. ಆದ್ರೆ ಒಂದ್ ಹೇಳ್ತೀನಿ, ನಮ್ಮ ಕಾನ್ಫಿಡೆನ್ಸ್ ನ ನಾವ್ ಯಾವತ್ತೂ ಕಳ್ಕೋಬಾರ್ದು. ಏನೇ ಆಗ್ಲಿ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಯಾವತ್ತೂ ವೀಕ್ ಆಗ್ಬಾರ್ದು. ನಾವ್ ಯಾವಾಗ್ಲೂ ಅಷ್ಟೇ ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಇರ್ಬೇಕು, ನಾವು ನೆಗೆಟಿವ್ ಆಗಿರ್ಬಾರ್ದು. ಅವ್ರೇನೋ ಒಂದ್ ಕ್ವಶನ್ ಕೇಳ್ತಾ ಇದಾರೆ ಅಂದ್ರೆ ಎಸ್ ಇದಕ್ಕೆ ಇದು ಆನ್ಸರ್ ಅಂತ ಇಮಿಡಿಯೇಟ್ ತಟ್ ಅಂತ ಹೇಳ್ಬೇಕು. ಅದು ಬಿಟ್ಬಿಟ್ಟು ನಾವು ಸಡನ್ ಆಗಿ ನಮ್ಗೆ ಏನೋ ಅಯ್ಯೋ ಏನಪ್ಪಾ ಇದು ಹಿಂಗ್ ಕ್ವಶನ್ಸ್ ಕೇಳ್ತಾ ಇದಾರೆ ಅಂದ್ರೆ ನಮ್ಮ ಮುಖದಲ್ಲಿ ಗಾಬರಿ ಆದ್ರೆ ಇದ್ರಲ್ಲಿ ಏನೋ ಫೇಕ್ ಇದೆ ಅದಕ್ಕೆ ಅವ್ರು ಗಾಬರಿ ಆಗ್ತಾರೆ. ಆತರ ಮಾಡುವಂತ ಅವಶ್ಯಕತೆನೇ ಇಲ್ವಲ್ಲ. ನಮ್ಮಲ್ಲಿರುವಂತ ಪ್ರಾಡಕ್ಟ್ಸ್ ಆಗಿರ್ಬೋದು, ಇನ್ಕಮ್ ಆಗಿರ್ಬೋದು, ಪ್ರತಿಯೊಂದು ಸೂಪರ್ ಆಗಿದೆ ಅಂದಾಗ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ನ ನಾವ್ ಯಾವತ್ತೂ ವೀಕ್ ಮಾಡ್ಕೊಳ್ಬಾರ್ದು. ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ನ ನಾವು ಯಾವತ್ತೂ ವೀಕ್ ಮಾಡ್ಕೊಳ್ಬಾರ್ದು. ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು, ಪಾಸಿಟಿವ್ ಅಲ್ಲಿ ನಾವು ಮಾತಾಡ್ಬೇಕು. ಸೊ ಅದನ್ನ ನಾವು ಫಸ್ಟ್ ಕಲ್ತ್ಕೊಳ್ಳೋಣ. ಓಕೆನಾ. ಸೊ ಮೊದಲನೇದಾಗಿ ನಮ್ಮ ಇವತ್ತಿನ ಝೂಮ್ ಸೆಷನ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಇವತ್ತಿನ ವಿ ಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಇಂತ ವಂಡರ್ಫುಲ್ ಸಂಸ್ಥೆನ ಸ್ಥಾಪನೆ ಮಾಡಿರುವಂತ ನಮ್ಮ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ನಮ್ಮ MD ಸರ್, ಹಾಗೆ ನಮ್ಮ ಆರ್ ಕೆ ಫ್ಯಾಮಿಲಿಯ ಫೌಂಡರ್, ನಮ್ಮ ಕಂಪನಿಯ ಫೌಂಡರ್, ಆರ್ ಕೆ ಟೀಮ್ ನ ಫೌಂಡರ್ ಮಿಸ್ಟರ್ ಸಂತೋಷ್ ಸರ್ಜಿಗೆ ನಾನು ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ಝೂಮ್ ನ ಶುರು ಮಾಡ್ತೀನಿ. ಸೊ ಆಲ್ರೆಡಿ ಹೇಳಿದೆ ವಿ ಸ್ಟಾರ್ ವೆಲ್ನೆಸ್. ಸೊ ವಿ ಸ್ಟಾರ್ ಅಂದ್ರೇನೆ ಸಾಕು ಒಂದು ವೈಬ್ರೇಷನ್ ಶುರು ಆಗ್ಬಿಡುತ್ತೆ. ವಿ ಸ್ಟಾರ್ ಅಂದ್ರೇನೆ ಸಾಕು ಒಂದು ವೈಬ್ರೇಷನ್ ಶುರು ಆಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ
ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ನಮ್ಮ ವಿ ಸ್ಟಾರ್ ವೆಲ್ನೆಸ್ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ನಮ್ಮ ವಿ ಸ್ಟಾರ್ ವೆಲ್ನೆಸ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಸರ್ಜಿಗೆ ಇಲ್ಲಿಂದಾನೇ ಸಲ್ಯೂಟ್ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ಡ್ರೀಮ್ಸ್ ಇರುತ್ತೆ, ನಾನು ಏನಾದ್ರೂ ಒಂದು ಅಚೀವ್ ಮಾಡ್ಬೇಕು, ಲೈಫ್ ಅಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತ ಹೇಳಿ ತುಂಬಾ ಜನಕ್ಕೆ ಕನ್ಸಿರುತ್ತೆ. ಪ್ರತಿಯೊಬ್ಬರ ಕನಸನ್ನ ನನಸ್ ಮಾಡ್ಲಿಕ್ಕೆ ಅಂತಾನೆ ಬಂದಿರೋದು ನಮ್ಮ ಎಂ ಡಿ ಸರ್ ಅಂತ ಹೇಳ್ಬೋದು. ಯಾಕಂದ್ರೆ ಅವರ ಒಂದು ಲೈಫ್ ಅನ್ನ ಲಕ್ಸುರಿ ಲೈಫ್ ಆಗಿ ಲೀಡ್ ಮಾಡ್ತಾ ಇದ್ದಾರೆ ಇದೇ ಒಂದು ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ, ಇದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಅವರ ಒಂದು ಲಕ್ಸುರಿ ಲೈಫ್ ಸ್ಟೈಲ್ ನ ಅಂದ್ರೆ ಸಡನ್ ಆಗಿ ಇನ್ ಹೀರೋ ಆಗಿರ್ಲಿಲ್ಲ, ಅವರು ಝೀರೋ ಇಂದಾನೆ ಹೀರೋ ಆಗಿದ್ದಾರೆ. ಝೀರೋ ಇಂದ ಹೀರೋ ಆಗಿರೋದು ಈ ಒಂದು ನೆಟ್ವರ್ಕ್ ಇಂಡಸ್ಟ್ರಿಯಿಂದ ಅಲ್ವಾ. ನಾನು ಝೀರೋ ಇಂದ ಹೀರೋ ಆಗಿದ್ದೀನಿ, ನಾನು ಲಕ್ಸುರಿ ಲೈಫ್ ಅಲ್ಲಿ ಲೀಡ್ ಮಾಡ್ತಾ ಇದ್ದೀನಿ ಅಂದ್ರೆ ನಂತರನೇ ತುಂಬಾ ಜನ ಯಾರು ಈ ಒಂದು ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಬರ್ತಾರೆ ಅವರು ಕೂಡ ನಂತರನೇ ಲಕ್ಸುರಿ ಲೈಫ್ ಅಲ್ಲಿ ಲೀಡ್ ಮಾಡ್ಬೇಕು ಅಂತ ಹೇಳಿ ಈ ಒಂದು ಪ್ಲಾಟ್ಫಾರ್ಮ್ ನ ಹುಟ್ಟಾಕಿದ್ದಾರೆ. ಪ್ರತಿಯೊಬ್ಬರಿಗೂ ಇಂತ ಒಂದು ಚಾನ್ಸ್ ಸಿಗೋದಿಲ್ಲ, ಪ್ರತಿಯೊಬ್ಬರಿಗೂ ಇಂತ ಅವಕಾಶ ಸಿಗೋದಿಲ್ಲ. ಆದ್ರೆ ನಮಗ್ ಸಿಕ್ಕಿದೆ. ನಮಗೆ ರೋಗ ಮುಕ್ತ ಭಾರತ ಮಾಡ್ಬೇಕು, ನಿರುದ್ಯೋಗ ಮುಕ್ತ ಭಾರತ ಮಾಡ್ಬೇಕು ಅಂತ ಹೇಳಿ ಈ ಒಂದು ಸಂಸ್ಥೆನ ಹುಟ್ಟಾಕಿ ಲಕ್ಷಾಂತರ ಜನಗಳಿಗೆ ಇಲ್ಲಿ ಉದ್ಯೋಗದ ಅವಕಾಶ ಕೊಟ್ಟು ಎಲ್ಲರಿಗೂ ಆರೋಗ್ಯ ಕೊಡ್ತಾ ಇದಾರಲ್ವಾ. ರಿಯಲಿ ಅವ್ರಿಗೆ ಮತ್ತೊಮ್ಮೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಎಂ ಡಿ ಸರ್. ಹಾಗೆ ನೆಕ್ಸ್ಟ್ ಬಂದ್ರೆ ನಮ್ಮ ಕಂಪನಿಯ ಫೌಂಡರ್, ಆರ್ಕೆ ಟೀಮಿನ ಫೌಂಡರ್. ಹಾಗೆ ನಾವ್ ಏನೇ ತಪ್ಪು ಮಾಡಿದ್ರು ಕೂಡ ಇದು ಈ ತರ ಅಲ್ಲ, ಇದು ತಪ್ಪು, ಇದು ಸರಿ, ನೀವು ಹೋಗ್ತಾ ಇರೋದು ತಪ್ಪು ದಾರಿ, ನೀವು ಹೋಗ್ಬೇಕಾಗಿದ್ದು ಸರಿಯಾದ ದಾರಿನಲ್ಲಿ ಹೋಗ್ಬೇಕು ಅಂತ ಹೇಳಿ ನಮ್ಮ ಬೆನ್ನ ಇಂದ ನಿಂತ್ಕೊಂಡು ಬೆನ್ ತಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಎಸ್ ನಿನ್ನ ಸಕ್ಸಸ್ ನನ್ನ ಡ್ರೀಮ್ ಅಂತ ಹೇಳ್ತಾರೆ. ತುಂಬಾ ಜನ ನನ್ನ ಸಕ್ಸಸ್ ನನ್ ಡ್ರೀಮ್ ಅಂತ ಹೇಳ್ಬೋದು. ಆದ್ರೆ ನಮಗ್ ಸಿಕ್ಕಿರುವಂತ ಕ್ಯಾಪ್ಟನ್ ಯಾವ ತರ ಇದಾರೆ ಅಂದ್ರೆ ಎಸ್ ನಿನ್ನ ಸಕ್ಸಸ್ ನನ್ ಡ್ರೀಮ್ ಅಂತ ಹೇಳುವಂತ ಕ್ಯಾಪ್ಟನ್ ಸಿಕ್ಕಿದ್ದಾರೆ. ಪ್ರತಿ ಒಬ್ರಿಗೂ ಅಷ್ಟೇ ಎಸ್ ನೀನ್ ಸಕ್ಸಸ್ ಆಗ್ಬೇಕು, ನೀನ್ ಅಚೀವ್ಮೆಂಟ್ ಆಗ್ಬೇಕು ಅಂತ ಹೇಳಿ ಬಯಸ್ತಾರೆ ಅಲ್ವಾ. ಸೊ ಹಾಗೆ ನಮ್ಮ ಕಂಪನಿಯ ಫೌಂಡರ್, ನಮ್ಮ ಆರ್ಕೆ ಟೀಮಿನ ಫೌಂಡರ್ ಮಿಸ್ಟರ್ ಸಂತೋಷ್ ಅಲ್ಲಿಗೂ ಕೂಡ ಒಂದ್ ಸೆಕೆಂಡ್ ನಾನು ಥ್ಯಾಂಕ್ ಯು ಹೇಳ್ತೀನಿ. ಹಾಗೆ ನೆಕ್ಸ್ಟ್ ಬಂದ್ರೆ ಕಂಪನಿಯ ಕೋರ್ ಲೀಡರ್. ಯಾವುದೇ ಒಂದು ವರ್ಗದಲ್ಲಿ ಒಂದು ಟಾಪ್ ಅಲ್ಲಿ ಅಚೀವ್ಮೆಂಟ್ ಆಗಿದೆ ಒಂದು ಸಂಸ್ಥೆ ಅಂದ್ರೆ ಅದಕ್ಕೆ ಮೇನ್ ಪಿಲ್ಲರ್ಸ್ ಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ. ಮೇನ್ ಪಿಲ್ಲರ್ ಗಳು ಕೂಡ ತುಂಬಾ ಇಂಪಾರ್ಟೆಂಟ್. ಕಂಪನಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದ್ ನಿಂತಿದೆ ಅಂದ್ರೆ ಈ ಎಲ್ಲಾ ಫೌಂಡರ್ಸ್ ಗಳು ಇಷ್ಟು ದೊಡ್ಡ ಮಟ್ಟಿಗೆ ನಿಲ್ಸಿದ್ದಾರೆ ಅಂತ ಹೇಳ್ಬೋದು. ಡೈಮಂಡ್ಸ್, ಡಬಲ್ ಡೈಮಂಡ್ಸ್, ರೂಬಿ ಡೈಮಂಡ್ಸ್ ಅಲ್ವಾ, ಇವರೆಲ್ಲರೂ ಕೂಡ ಒಂದು ಸಾಥ್ ಕೊಟ್ಟಿದ್ದಾರೆ. ಕಂಪನಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದ್ ನಿಂತಿದೆ ಅಂದ್ರೆ ಇವ್ರು ಎಲ್ಲರೂ ಸೇರಿ ಇವರು ಕೂಡ ಏನ್ ಬಂದ ತಕ್ಷಣ ಏನು ಹೀರೋ ಆಗ್ಲಿಲ್ಲ, ಇವರು ಝೀರೋ ಇಂದಾನೆ ಬಂದು ನಮ್ಮ ಕಂಪನಿಲಿ ಹೀರೋ ಆಗಿದ್ದಾರೆ. ಇವತ್ತು ಕೋಟಿಗಟ್ಲೆ ಇನ್ಕಮ್ ನ ಮಾಡಿ ಅವರ ಲೈಫ್ ನ ಕೂಡ ಲಕ್ಸುರಿ ಲೈಫ್ ಸ್ಟೈಲ್ ಆಗಿ ಲೀಡ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸಂಸ್ಥೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ ಈ ಎಲ್ಲಾ ನಮ್ಮ ಸಂಸ್ಥೆ ಕೋರ್ ಲೀಡರ್ಸ್, ನಮ್ಮ ಸಂಸ್ಥೆ ಮೇನ್ ಪಿಲ್ಲರ್ಸ್, ಫೌಂಡರ್ಸ್ ಅಂತ ಹೇಳ್ಬೋದು. ಸೊ ನಮ್ಮ ಕಂಪನಿ ಕೋರ್ ಲೀಡರ್ಸ್ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ಆರ್ ಕೆ ರೈಸಿಂಗ್ ಕಿಂಗ್ಡಮ್. ಎಸ್, ಆರ್ ಕೆ ಅಂದ್ರೇನು ಕೂಡ ಒಂದು ವೈಬ್ರೇಷನ್ ಆಗುತ್ತೆ. ಯಾಕೆಂದ್ರೆ ಆರ್ ಕೆ ಅನ್ನೋದು ಒಂದು ದೊಡ್ಡ ಮಟ್ಟಕ್ಕೆ ಒಂದು ಅಚೀವ್ಮೆಂಟ್ ಮಾಡಿದೆ. ನಮ್ಮ ಸಂಸ್ಥೆಯಲ್ಲಿ ಟಾಪ್ ಲೀಡರ್ ಅಂತ ಹೇಳಿದ್ರೆ ಅಂದ್ರೆ ನಂಬರ್ 1 ಐಡಿ ನಮ್ಮ ಆರ್ ಕೆ ಟೀಮಿನ ಮೇನ್ ಫೌಂಡರ್ ಮಿಸ್ಟರ್ ಸಂತೋಷ್ ಸರ್ಜಿದ್ ಇದೆ. ಹಾಗೆ ಟಾಪ್ ಟೀಮ್ ಅಂದ್ರೂ ಕೂಡ ಆರ್ ಕೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಹೈಯೆಸ್ಟ್ ಅಚೀವರ್ಸ್ ಇರೋದು ನಮ್ಮ ಆರ್ ಕೆ ನಲ್ಲಿ ಅಲ್ವಾ. ಹೈಯೆಸ್ಟ್ ಸ್ಟ್ರೆಂತ್ ಇರೋದು ನಮ್ಮ ಆರ್ ಕೆ ನಲ್ಲಿ. ಅದಕ್ಕಿಂತ ಹೆಚ್ಚಾಗಿ ಹೈಯೆಸ್ಟ್ ಆಫರ್ ಬಿಡೋದು, ಹೈಯೆಸ್ಟ್ ಟ್ರಿಪ್ ಹೋಗೋದು, ಹೈಯೆಸ್ಟ್ ಗಿಫ್ಟ್ ಕೊಡೋದು ಎಲ್ಲಾ ನಂಬರ್ 1 ನಮ್ಮ ಆರ್ ಕೆ ಟೀಮ್. ಎಸ್, ಇವತ್ತು ನಾನು ಆರ್ ಕೆ ರೈಸಿಂಗ್ ಕಿಂಗ್ಡಮ್ ಅಲ್ಲಿ ನಾನಿದ್ದೀನಿ ಅನ್ಕೊಳ್ಳಿಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಯಾಕಂದ್ರೆ ಒಂದು ಯಾವುದೇ ಒಂದು ಇವೆಂಟ್ ಗೆ ಹೋಗಿರ್ಬೋದು, ಯಾವ ಟೀಮ್ ಅಂದ್ರೆ ಆರ್ ಕೆ ಟೀಮ್ ಅನ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರಿಗೂ ಹೆಮ್ಮೆ ಅನ್ಸುತ್ತಲ್ವಾ. ತುಂಬಾ ಜನ ಕೊಟ್ಟೆಯವರಿದೆ, ಅಯ್ಯೋ ನಾವು ಆರ್ ಕೆ ಟೀಮ್ ಅಲ್ಲಿ ಇಲ್ವಲ್ಲಪ್ಪ, ಅಷ್ಟೊಂದು ಎಜುಕೇಶನ್ ಕೊಡ್ತಾರೆ, ಅಷ್ಟು ಟ್ರಿಪ್ ಹೋಗ್ತಾರೆ, ಅಷ್ಟೊಂದು ಗಿಫ್ಟ್ಸ್ ಕೊಡ್ತಾರೆ, ಅಷ್ಟೊಂದು ಟ್ರೈನಿಂಗ್ಸ್ ಮಾಡ್ತಾರೆ, ಕಲರ್ಫುಲ್ ಪ್ರೋಗ್ರಾಮ್ಸ್ ಗಳನ್ನ ಮಾಡ್ತಾರೆ. ತುಂಬಾ ಜನ ಕೊಟ್ಟೆಯವರಿದೆ, ನಾನ್ ಆರ್ ಕೆ ಟೀಮ್ ಅಲ್ಲಿ ಇರ್ಬೇಕು ಅಂತ ಹೇಳಿ ಅಲ್ವಾ. ಸೊ ಅಂತ ಒಂದು ಆರ್ ಕೆ ಟೀಮ್ ಅಲ್ಲಿ ನಾವೆಲ್ಲ ಇದೀವಿ ಅಂದ್ರೆ ಎಲ್ರಿಗೂ ಖುಷಿ ಆಗತ್ತೆ ಅಲ್ವಾ. ಹೌ ಟು ಹ್ಯಾಂಡಲ್ ಎವರಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಬ್ಜೆಕ್ಷನ್ಸ್. ಸೊ ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಎಲ್ಲ. ತುಂಬಾ ನಾವು ಫೀಲ್ಡಿಗೆ ಹೋದಾಗ ತುಂಬಾ ಅಬ್ಜೆಕ್ಷನ್ಸ್ ಬರುತ್ತೆ ಅಲ್ವಾ. ನಾವು ಫೀಲ್ಡಿಗೆ ಹೋದಾಗ ತುಂಬಾ ಅಬ್ಜೆಕ್ಷನ್ಸ್ ಬರುತ್ತೆ. ಒಂದ್ ಕಡೆ ಫೀಲ್ಡಿಗೆ ಹೋದಾಗ ಏನೇನೋ ಕ್ವಶನ್ಸ್ ಗಳು ರೈಸ್ ಆಗುತ್ತೆ. ಅದನ್ನೆಲ್ಲ ಯಾವ ತರ ನಾವು ಹ್ಯಾಂಡಲ್ ಮಾಡ್ಬೇಕು ಅನ್ನೋದನ್ನ ನಾನು ತಿಳಿಸ್ತೀನಿ ನೆಕ್ಸ್ಟ್. In network marketing, everyone has the same opportunity to be successful. ಪ್ರತಿಯೊಬ್ಬರಿಗೂ ಕೂಡ ಸೇಮ್ ಆಪರ್ಚುನಿಟಿ ಇದೆ ಅಲ್ವಾ. ಇಲ್ಲಿ ನೋಡಕ್ ತುಂಬಾ ಚೆನ್ನಾಗಿರ್ತಾರೆ, ಕೆಲವ್ರು ನೋಡಕ್ ಚೆನ್ನಾಗಿರಲ್ಲ, ಕೆಲವ್ರು ಹೈಟ್ ಇದಾರೆ, ಕೆಲವರು ಕುಳ್ಳಗಿದ್ದಾರೆ, ಕೆಲವ್ರು ದಪ್ಪ ಇದಾರೆ, ಕೆಲವ್ರು ಸಣ್ಣ ಇದಾರೆ. ಅಂತವ್ರಿಗೆಲ್ಲ ನಿಮಗೆ ಒಂದು ಬೇರೆ ಆಪರ್ಚುನಿಟಿ, ಇವರಿಗೆ ಒಂದು ಬೇರೆ ಆಪರ್ಚುನಿಟಿ ಅಂತ ಏನಾದ್ರು ಇದೆಯಾ? ಎಲ್ರಿಗೂ ಸೇಮ್ ಆಪರ್ಚುನಿಟಿ ಇದೆ ಒಂದು ಸಕ್ಸಸ್ಫುಲ್ ಆಗೋದಿಕ್ಕೆ. ಆದ್ರೆ ನಾವ್ ಯಾವ ತರ ಬಿಸ್ನೆಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು
ಸೇಮ್ ಆಪರ್ಚುನಿಟಿ ಪ್ರತಿಯೊಬ್ಬರಿಗೂ ಸಿಗುತ್ತೆ, ಪ್ರತಿಯೊಬ್ಬರಿಗೂ ಸಕ್ಸಸ್ಫುಲ್ ಆಗೋದಕ್ಕೆ ಸೇಮ್ ಆಪರ್ಚುನಿಟಿ ಕೊಡುತ್ತೆ. ಟ್ಯಾಲೆಂಟ್ ಅನ್ನೋದು ನಮ್ಮಲ್ಲಿ ಇರ್ಬೇಕಾಗುತ್ತೆ ಅಲ್ವಾ. ಸೊ ನೆಕ್ಸ್ಟ್ ಮ್ಯಾಮ್, ಹಾಗೆ 12 ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್. ನಾನಿಲ್ಲಿ ಒಂದು 12 ಇಂಪಾರ್ಟೆಂಟ್ ಕ್ವಶನ್ಸ್ ಏನ್ ಫೀಲ್ಡಿಗೆ ಹೋದಾಗ ಏನ್ ಕ್ವಶನ್ಸ್ ರೈಸ್ ಆಗುತ್ತೆ, ನೀವು ಫೀಲ್ಡಿಗೆ ಹೋದಾಗ ಏನೇನ್ ಕ್ವಶನ್ಸ್ ಗಳು ರೈಸ್ ಆಗುತ್ತೆ ಅಂತ ಹೇಳಿ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್, ಒಂದು 12 ಕ್ವಶನ್ಸ್ ಏನ್ ಬರುತ್ತೆ ಇದ್ರ ಬಗ್ಗೆ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಮ್ಯಾಮ್, ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಈಸ್ ಲೀಗಲ್ ಆರ್ ಇಲ್ಲಿಗಲ್ ಬಿಸ್ನೆಸ್, ಈ ಕ್ವಶನ್ಸ್ ರೈಸ್ ಆಗುತ್ತೆ ನೀವು ಫೀಲ್ಡಿಗೆ ಹೋದಾಗ. ನೆಟ್ವರ್ಕ್ ಮಾರ್ಕೆಟಿಂಗ್ ಲೀಗಲ್ ಅಥವಾ ಇಲ್ಲಿಗಲ್ ಅಂತ ಹೇಳಿ ಒಂದು ಕ್ವಶನ್ಸ್ ರೈಸ್ ಆಗುತ್ತೆ. ಸೊ ಅದಾದ್ಮೇಲೆ ವೈ ವಿಸ್ಟಾ ಪ್ರಾಡಕ್ಟ್ ಆರ್ ನಾಟ್ ಅವೈಲೇಬಲ್ ಇನ್ ಮೆಡಿಕಲ್ ಶಾಪ್ ಆರ್ ಎನಿ ರಿಟೇಲ್ ಶಾಪ್, ಯಾಕೆ ಮೆಡಿಕಲ್ ಶಾಪ್ ಗಳಲ್ಲಿ ನಮ್ಮ ಒಂದು ಪ್ರಾಡಕ್ಟ್ ಸಿಗೋದಿಲ್ಲ. ತುಂಬಾ ಜನ ಕ್ವಶನ್ಸ್ ರೈಸ್ ಮಾಡ್ತಾರೆ, ಯಾಕೆ ನಮ್ಮ ನೀವು ಬಂದ್ಬಿಟ್ಟು ಇಲ್ಲಿ ನನಗೆ ಹೇಳ್ತಾ ಇದ್ದೀರಾ, ಹೇಳ್ಬಿಟ್ಟು ಪ್ರಾಡಕ್ಟ್ ನ ಕೊಡ್ತಾ ಇದ್ದೀರಾ, ಯಾಕೆ ಮೆಡಿಕಲ್ ಶಾಪ್ ಅಲ್ಲಿ ಪ್ರಾಡಕ್ಟ್ ಸಿಗಲ್ಲ, ಇದನ್ನು ಕ್ವಶನ್ಸ್ ರೈಸ್ ಮಾಡ್ತಾರೆ ಅಲ್ವಾ. ಅದಾದ್ಮೇಲೆ ವೈ ವಿಸ್ಟಾ ಪ್ರಾಡಕ್ಟ್ ಆರ್ ಕಾಸ್ಟ್ಲಿ, ತುಂಬಾ ಜನಕ್ಕೆ ಈ ಕ್ವಶನ್ಸ್ ಕೂಡ ರೈಸ್ ಆಗಿರುತ್ತೆ. ನಿಮ್ ವಿಸ್ಟಾ ಪ್ಲಸ್ ಪ್ರಾಡಕ್ಟ್ ತುಂಬಾ ಕಾಸ್ಟ್ಲಿ ಅಪ್ಪ ಅಂತ ಹೇಳ್ತಾರೆ. ಸೊ ಈ ಕ್ವಶನ್ಸ್ ಕೆಲವರಿಗೆ ರೈಸ್ ಆಗಿರುತ್ತೆ. ಇನ್ನು ಬೇರೆ ಕ್ವಶನ್ಸ್ ಅಂದ್ರೆ ದಿಸ್ ಟೈಮ್ ಸಿಸ್ಟಮ್ ಅ ಸ್ಕೀಮ್, ಈ ಒಂದು ವಿಸ್ಟಾ ಪ್ಲಸ್ ಅನ್ನೋದು ಟೈಮ್ ಸಿಸ್ಟಮ್ ಅಥವಾ ಒಂದು ಸ್ಕೀಮ್ ಅಂತ ಹೇಳ್ತಾರೆ. ಇದಂತೂ ತುಂಬಾ ಜನಕ್ಕೆ ಆಗಿರುತ್ತೆ, ಇದು ಟೈಮ್ ಸಿಸ್ಟಮ್. ವಿಸ್ಟಾರ್ ಅಂತ ನೆಟ್ವರ್ಕ್ ಅನ್ನೋದೇ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಏನಿದೆ ಇದೆಲ್ಲ ಚೈನ್ ಸಿಸ್ಟಮ್ ಅಂತಾನೆ ಹೇಳ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ಸ್ ರೈಸ್ ಆಗೋದಾದ್ರೆ ವಾಟ್ ಹ್ಯಾಪನ್ಸ್ ಇಫ್ ಕಂಪನಿ ಕ್ಲೋಸ್, ಅಕಸ್ಮಾತ್ ಕಂಪನಿ ಕ್ಲೋಸ್ ಆದ್ರೆ ನಾವೇನಪ್ಪ ಮಾಡೋದು. ನೆಕ್ಸ್ಟ್ ಮ್ಯಾಮ್, ಅಕಸ್ಮಾತ್ ಕಂಪನಿ ಕ್ಲೋಸ್ ಆಗ್ಬಿಡುತ್ತೆ, ನಾನು ಈಗ ಬರ್ತೀನಿ, ಬಂದ ಮೇಲೆ ಕಂಪನಿ ಕ್ಲೋಸ್ ಆದ್ರೆ ಏನಪ್ಪಾ ಮಾಡೋದು ಅಂತ ಕ್ವಶನ್ಸ್ ರೈಸ್ ಆಗ. ವೆದರ್ ಯು ಆರ್ ಎ ಡಾಕ್ಟರ್, ನೀವು ಡಾಕ್ಟರ್, ಎಸ್ ಇದಂತೂ ತುಂಬಾನೇ ರೈಸ್ ಆಗ್ತಿರುತ್ತೆ. ಯಾಕಂದ್ರೆ ನಾವು ಎಲ್ಲೋ ಒಂದ್ ಕಡೆ ಹೋದಾಗ ಡಾಕ್ಟರ್ ಅಷ್ಟು ಮಾತಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಡಾಕ್ಟರ್ಗಿಂತ ಹೆಚ್ಚಾಗಿ ನಾವು ಮಾತಾಡ್ತಿರ್ತೀವಿ. ಅದನ್ನೆಲ್ಲ ಕೇಳಿದಾಗ ನೀವೇನ್ ಡಾಕ್ಟರಾ ಅಂತ ಹೇಳಿ ಅದು ಕೂಡ ಕ್ವಶನ್ಸ್ ರೈಸ್ ಆಗ್ತಾ ಇರುತ್ತೆ. ಸೊ ಅದಾದ್ಮೇಲೆ ಐ ಡೋಂಟ್ ಹ್ಯಾವ್ ಮನಿ, ನನ್ನ ಹತ್ರ ದುಡ್ಡಿಲ್ಲ, ಇದು ಕೂಡ ಹೇಳ್ತಾರೆ ತುಂಬಾ ಜನ ಫೀಲ್ಡ್ ಇದಾಗೆ. ಕಂಪನಿ ಏನೋ ತುಂಬಾ ಚೆನ್ನಾಗಿದೆ, ಪ್ರಾಡಕ್ಟ್ ಚೆನ್ನಾಗಿದೆ, ಒಳ್ಳೆ ಇನ್ಕಮ್ ಇದೆ, ಬಟ್ ಈಗ ನನ್ನ ಹತ್ರ ದುಡ್ಡಿಲ್ಲ ಅನ್ನೋದು ಕೂಡ ಕ್ವಶನ್ಸ್ ರೈಸ್ ಆಗ್ತಿದೆ. ಇನ್ನು ಕೆಲವರು ಐ ಡೋಂಟ್ ಹ್ಯಾವ್ ಟೈಮ್, ನನ್ನ ಹತ್ರ ಟೈಮ್ ಇಲ್ಲ, ಈ ಬಿಸ್ನೆಸ್ ಮಾಡೋದಕ್ಕೆ ನಾನು ಆಲ್ರೆಡಿ ಬಿಸಿ ಆಗಿದ್ದೀನಿ, ಈ ಬಿಸ್ನೆಸ್ ಮಾಡೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ ಅಂತ ಕೂಡ ಕೆಲವರು ಹೇಳ್ತಾರೆ. ಮತ್ತೆ ಇಫ್ ಎನಿಥಿಂಗ್ ಇಸ್ ರಾಂಗ್ ಬೈ ಯೂಸಿಂಗ್ ದಿಸ್ ಪ್ರಾಡಕ್ಟ್, ಅಕಸ್ಮಾತ್ ಈ ಪ್ರಾಡಕ್ಟ್ ನ ಯೂಸ್ ಮಾಡಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ, ಏನಾದ್ರೂ ತಪ್ಪಾದ್ರೆ ಏನ್ ಮಾಡೋದು ಅಂತ ಕೇಳ್ತಾರೆ. ಇನ್ನು ನೆಕ್ಸ್ಟ್, ಹೌ ಯು ಕಂಪನಿ ಡಿಸ್ಟ್ರಿಬ್ಯೂಟ್ ಹ್ಯೂಜ್ ಪೇಔಟ್ ಟು ಪ್ರೊಫೈಲ್, ಯಾವ ತರ ನಮಗೆ ಇನ್ಕಮ್ ನ ಕೊಡ್ತಾ ಇದ್ದಾರೆ, ಯಾವ ತರ ಪೇಔಟ್ ನ ನಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಕಂಪನಿಯಿಂದ ಅಂತಾನು ಕೂಡ ಕೆಲವರು ಕ್ವಶನ್ಸ್ ರೈಸ್ ಆಗುತ್ತೆ. ಜೊತೆಗೆ ಹೌ ಡು ವಿ ಬಿಲೀವ್ ಯುವರ್ ಕಂಪನಿ ಪ್ರಾಡಕ್ಟ್ಸ್ ಆರ್ ಗುಡ್ ಎನಿ ಆಸ್ ನೋ ಸೈಡ್ ಎಫೆಕ್ಟ್, ಈ ಪ್ರಾಡಕ್ಟ್ ಇಂದ ಸೈಡ್ ಎಫೆಕ್ಟ್ ಆಗಲ್ಲ ಅಂತ ಏನ್ ಗ್ಯಾರಂಟಿ, ನಾವ್ ಯಾವ ತರ ನಂಬೋದು ಅನ್ನೋದು ಕೂಡ ಕ್ವಶನ್ಸ್ ರೈಸ್ ಆಗುತ್ತೆ. ದೇರ್ ಆರ್ ಮೆನಿ ಕಂಪನೀಸ್ ಇನ್ ಡೈರೆಕ್ಟ್ ಸೆಲ್ಲಿಂಗ್, ವಾಟ್ ಇಸ್ ಸ್ಪೆಷಲ್ ಅಬೌಟ್ ಯುವರ್ ಕಂಪನಿ, ಏನ್ ಸ್ಪೆಷಲ್ ನಿಮ್ಮ ಕಂಪನಿ, ಇದು ಕೂಡ ಕೇಳ್ತಾರೆ ಅಲ್ವಾ. ಸೊ ಬೇರೆ ಕಂಪನಿಗೂ ನಿಮ್ಮ ಕಂಪನಿಗೂ ಏನು ಸ್ಪೆಷಲ್ ಆಗಿದೆ ಅಂತ ಕೂಡ ತುಂಬಾ ಜನ ಕ್ವಶನ್ಸ್ ರೈಸ್ ಮಾಡಿರ್ತಾರೆ ಅಲ್ವಾ. ಸೊ ಈ ಕ್ವಶನ್ಸ್ಗೆಲ್ಲ ನಾವ್ ಯಾವ ತರ ಆನ್ಸರ್ ಮಾಡಬಹುದು, ಈ ಕ್ವಶನ್ಸ್ ಗಳಿಗೆಲ್ಲ ನಾವ್ ಯಾವ ತರ ಆನ್ಸರ್ ಮಾಡೋದು ಅಂತ ಹೇಳಿ ಇವತ್ತು ನಿಮ್ಗೆ ಸಮ್ ಪಾಯಿಂಟ್ಸ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆದ್ರೆ ಮೊದಲನೇದಾಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಈಸ್ ನೆಕ್ಸ್ಟ್ ಭಾಗ್ಯಲಕ್ಷ್ಮಿ ಮ್ಯಾಮ್, ನನಗೆ ಇದು ಸ್ಲೋ ಆಗ್ತಿದೆ, ನಿಮ್ಗೆ ಗೊತ್ತಿಲ್ಲ. ನೆಟ್ವರ್ಕ್ ಮಾರ್ಕೆಟಿಂಗ್ ಈಸ್ ಎ ಲೀಗಲ್ ಬಿಸ್ನೆಸ್ ಆರ್ ಇಲ್ಲಿಗಲ್ ಬಿಸ್ನೆಸ್. ಸೊ ಇದಂತೂ ಕ್ವಶನ್ಸ್ ತುಂಬಾ ರೈಸ್ ಆಗ್ತಾ ಇರುತ್ತೆ ಫೀಲ್ಡಿಗೆ ಹೋದಾಗ, ಇದು ಲೀಗಲ್ ಆಗಿದೆಯಾ ಅಂತ. ಎಸ್, 100% ಲೀಗಲ್ ಆಗೇ ಇದೆ. ಯಾಕೆಂತ ಹೇಳಿದ್ರೆ ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಮೊದಲು ಲೀಗಲ್ ಆಗಿರ್ಲಿಲ್ಲ. ಒಂದು ನೆಟ್ವರ್ಕ್ ಅಂತ ಅಂದ್ರೇನೆ ಎಷ್ಟೋ ಜನದ ಮೈಂಡ್ ಸೆಟ್ ಏನಾಗಿತ್ತು ಗೊತ್ತಾ, ಅಯ್ಯೋ ಇದು ಚೈನ್ ಸಿಸ್ಟಮ್, ಇದು ದುಡ್ಡು ಮಾಡ್ತಾರೆ, ನಾವು ಏನಾದ್ರು ತಗೊಂಡ್ರೆ ಅವ್ರಿಗೆ ದುಡ್ಡು ಬರುತ್ತೆ, ಇದು ಫೇಕ್, ಇದು ಜಾಸ್ತಿ ಜನ ಓಡಲ್ಲ, ಇದರಿಂದ ಏನಾದ್ರು ನಾವು ತಗೊಂಡ್ರೆ ಪ್ರಾಡಕ್ಟ್ ನಾವು ಬೈ ಮಾಡಿದ್ರೆ ಅವ್ರಿಗೆ ಏನೋ ಸ್ವಲ್ಪ ದುಡ್ಡು ಬರುತ್ತೆ ಅದಕ್ಕೆ ಕೊಡ್ತಾರೆ, ಇದನ್ನೆಲ್ಲ ನಂಬೇಡಿಯಪ್ಪ, ಇದನ್ನೆಲ್ಲ ಸರಿ ಇಲ್ಲ ಅನ್ನೋದು ಜನರ ಮೈಂಡ್ ಸೆಟ್. ಕೆಲವ್ರದಲ್ಲ, ಆಲ್ಮೋಸ್ಟ್ 99% ಆ ಟೈಮಲ್ಲಿ ಹಾಗೆ ಇತ್ತು. ಅವಾಗ ಇಲ್ಲಿಗಲ್ ಆಗೇ ಇತ್ತು, ಲೀಗಲ್ ಆಗಿ ಇರ್ಲಿಲ್ಲ. ಇದೊಂದು ಬಿಸ್ನೆಸ್ ಅಂದ್ರೆ ಇದೇನೋ ಈಗ ಚೀಟಿ ಕಟ್ಟಿಸ್ಕೊಳ್ತಾರೆ, ಎತ್ಕೊಂಡು ಓಡೋಗ್ಬಿಡ್ತಾರಲ್ವಾ ತುಂಬಾ ಜನ. ಅದೇ ತರ ನೀವ್ 1 ಲಕ್ಷ ಹಾಕಿದ್ರೆ 2 ಲಕ್ಷ ಬರುತ್ತೆ, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಜನಗಳನ್ನ ನಂಬಿಸಿ ಮೋಸ ಮಾಡಿರುವಂತ ಕಂಪನಿ ಸಾಕಷ್ಟಿದೆ. ಸೊ ಹಂಗಾಗಿ ಲೀಗಲ್ ಆಗಿ ನಾವು ಚೆನ್ನಾಗೇ ಇದೆ ಕಂಪನಿ, ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂದ್ರೂ ಕೂಡ ಜನ ತಪ್ಪಾಗಿ ಅನ್ಕೊಳ್ತಾರೆ. ಅದು ಒಂದ್ ಟೈಮ್ ಇತ್ತು, ಅದು ಲೀಗಲ್ ಆಗಲ್ಲ ಅಂತ. ಆದ್ರೆ ಈಗ ಲೀಗಲ್ ಆಗಿದೆ, ಲೀಗಲ್ ಬಿಸ್ನೆಸ್, MLM ಡೈರೆಕ್ಟ್ ಸೆಲ್ಲಿಂಗ್, ಗವರ್ನಮೆಂಟ್ ಆಫ್ ಇಂಡಿಯಾ. ಸೊ ಫುಡ್ ಅಂಡ್ ಕಮ್ಯುನಿಕೇಶನ್ ರಿಜಿಸ್ಟ್ರೇಷನ್ ಪ್ರಕಾರ ಅಲ್ಲಿ ರಿಜಿಸ್ಟರ್ಡ್ ಆಗಿರ್ಬೇಕು.
ಯಾವುದೇ ಒಂದು ಸಂಸ್ಥೆ ನಾವು ನಡೆಸ್ಬೇಕು ಅಂತ ಹೇಳಿದ್ರೆ ಅಲ್ಲಿ ರಿಜಿಸ್ಟರ್ಡ್ ಆಗಿರ್ಬೇಕು. ಒಂದು ಅದ್ರಲ್ಲಿ ನಮ್ಮ ವಿಸ್ಟಾರ್ ಸಂಸ್ಥೆ ರಿಜಿಸ್ಟರ್ಡ್ ಆಗಿದೆ. ಅಲ್ಲಿ ರಿಜಿಸ್ಟರ್ಡ್ ಆಗಿರ್ಬೇಕು ಅಂತ ಹೇಳಿದ್ರೆ ಅಲ್ಲಿರೋ ನಾವು ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಪ್ರಾಡಕ್ಟ್ಸ್ ಬಂದು ಲ್ಯಾಬಲ್ ಟೆಸ್ಟೆಡ್ ಆಗಿ ಎಲ್ಲಾ ರೀತಿಯಾದಂತ ರಿಸರ್ಚ್ ಆಗಿರುತ್ತೆ. ಅಲ್ಲಿ ರಿಸರ್ಚ್ ಆಗಿ ಲ್ಯಾಬಲ್ ಟೆಸ್ಟೆಡ್ ಆಗಿ ಅಲ್ಲಿ ಚೆನ್ನಾಗಿದೆ ಪ್ರಾಡಕ್ಟ್ ಅಂತ ಅಂದ ಮೇಲೆನೆ ನಮಗೆ ರಿಜಿಸ್ಟರ್ಡ್ ಆಗುವಂತದ್ದು. ಅಲ್ಲಿ ರಿಜಿಸ್ಟರ್ಡ್ ಆಗಿದೆ ಅಂತ ಹೇಳಿದ್ರೆ ನಮ್ಮ ಪ್ರಾಡಕ್ಟ್ ಮೇಲೆ ಯಾವುದೇ ರೀತಿಯಾದಂತ ಡೌಟ್ಸ್ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಎಲ್ಲಾ ರೀತಿ ಸರ್ಟಿಫಿಕೇಟ್ ನಮ್ಮ ಸಂಸ್ಥೆಗೆ ಸಿಕ್ಕಿದೆ. ಈ ಎಲ್ಲಾ ಸರ್ಟಿಫಿಕೇಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಆಯುಷ್ ಪ್ರೀಮಿಯಂ ಸರ್ಟಿಫಿಕೇಟ್ ಬಗ್ಗೆನೇ ಹೇಳ್ತೀನಿ. ಯಾಕಂದ್ರೆ ಆಯುಷ್ ಪ್ರೀಮಿಯಂ ಅನ್ನೋದು ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ನೀವು ಸರ್ಚ್ ಮಾಡಿ ಎಷ್ಟೋ ಕಂಪನಿಗಳಿದೆ ಆದ್ರೆ ಆಯುಷ್ ಪ್ರೀಮಿಯಂ ಸರ್ಟಿಫಿಕೇಟ್ ಸಿಕ್ಕಿರೋದು ಕೆಲವೊಂದು ಕಂಪನಿಗಳಿಗೆ ಮಾತ್ರ, ಕೆಲವೊಂದು ಸಂಸ್ಥೆಗಳಿಗೆ ಮಾತ್ರ. ಅದ್ರಲ್ಲಿ ನಮ್ಮ ಒಂದು ಸಂಸ್ಥೆಗೆ ಆಯುಷ್ ಪ್ರೀಮಿಯಂ ಸರ್ಟಿಫಿಕೇಟ್ ಸಿಕ್ಕಿದೆ ಅಂದ್ರೆ ನಮ್ಗೆ ಹೆಮ್ಮೆ ಅನ್ಸುತ್ತೆ ಅಲ್ವಾ. ಆಯುಷ್ ಪ್ರೀಮಿಯಂ ಸರ್ಟಿಫಿಕೇಟ್ ಸಿಕ್ಕಿದೆ ಅಂದ್ರೆ ನಮ್ಗೆ ಹೆಮ್ಮೆ ಅನ್ಸುತ್ತೆ. ಆಯುಷ್ ಪ್ರೀಮಿಯಂ ಅನ್ನೋದ್ರಲ್ಲೂ ಕೂಡ ಕೆಲವೊಂದು ಇದೆ. ಹೇಗೆ ಅಂದ್ರೆ ಆಯುಷ್ ಪ್ರೀಮಿಯಂ ಅಂದಾಗ್ಲೇ ಒಂದು ಲೇಬಲ್ ಸಿಗುತ್ತೆ, ಒಂದು ಗ್ರೀನ್ ಲೇಬಲ್ ಸೀಲ್ ಮಾಡಿರ್ತಾರಲ್ವಾ. ಸೀಲ್ ಮಾಡಿದಾರೆ ಅಂದ್ರೆ ಆ ಲೇಬಲ್ ಅಲ್ಲೂ ಕೂಡ ಈ ಒಂದು ಪ್ರಾಡಕ್ಟ್ಸ್ ಯಾವ ತರ ಇದೆ ಅನ್ನೋದು ತಿಳ್ಕೊಳ್ಬಹುದು. 3 ತರ ಲೇಬಲ್ ಇರುತ್ತೆ ಆಯುಷ್ ಪ್ರೀಮಿಯಂ ಅಲ್ಲಿ, ರೆಡ್, ಬ್ರೌನ್ ಹಾಗೆ ಗ್ರೀನ್. ರೆಡ್, ಬ್ರೌನ್ ಹಾಗೆ ಗ್ರೀನ್ ಲೇಬಲ್ ಇರುತ್ತೆ. ನಿಮಗೆ ಅಕಸ್ಮಾತ್ ಆಯುಷ್ ಪ್ರೀಮಿಯಂ ಸೀಲ್ ಅಲ್ಲಿ ಏನಾದ್ರೂ ರೆಡ್ ಸೀಲ್ ಇದ್ರೆ ಇದು ಕೆಮಿಕಲ್ ಮಿಶ್ರಣದಿಂದ ತಯಾರು ಮಾಡಿರುವಂತ ಫುಡ್ ಸಪ್ಲಿಮೆಂಟರಿ ಮಾಡ್ತಾ ಇದೀವಿ ಅಂತ ಸೂಚಿಸುತ್ತೆ. ಅದೇ ಬ್ರೌನ್ ಅಲ್ಲಿ ಬಂದ್ರೆ ಕೆಮಿಕಲ್ ಪ್ಲಸ್ ಆಯುರ್ವೇದ ಎರಡನ್ನೂ ಮಿಶ್ರಣ ಮಾಡಿ ಈ ಒಂದು ಪ್ರಾಡಕ್ಟ್ ನ ತಯಾರು ಮಾಡ್ತಾ ಇದಾರೆ ಅಂತ ಸೂಚಿಸುತ್ತೆ. ಅದೇ ಗ್ರೀನ್ ಲೇಬಲ್ ಅಲ್ಲಿ ಇದ್ರೆ ಯಾವುದೇ ರೀತಿಯಾದಂತ ಕೆಮಿಕಲ್ ಸ್ಟಿರಾಯ್ಡ್ ಇಲ್ಲ, ಪ್ಯೂರ್ ಆಯುರ್ವೇದ ಗಿಡಮೂಲಿಕೆಯ ರಸಗಳಿಂದ ತಯಾರು ಮಾಡಿರುವಂತ ಫುಡ್ ಸಪ್ಲಿಮೆಂಟ್ ನ ಮಾಡ್ತಾ ಇದ್ದಾರೆ ಅಂತ ತೋರಿಸುತ್ತೆ. ಆದ್ರೆ ನಮಗೆ ಸಿಕ್ಕಿರುವಂತ ಲೇಬಲ್ ಗ್ರೀನ್ ಲೇಬಲ್ ಆಗಿದೆ. ಅಂದ್ರೆ ಫುಡ್ ಅಂಡ್ ಕಮ್ಯುನಿಕೇಶನ್ ಅಲ್ಲೇ ನಮ್ಮಲ್ಲಿ ರಿಜಿಸ್ಟರ್ಡ್ ಆಗಿದೆ ಏನು ಆಯುಷ್ ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ ಅಂತ ಹೇಳಿದ್ರೆ ನಮ್ಗೆ ಖುಷಿ ಆಗುತ್ತೆ. ಅಷ್ಟೇ ಅಲ್ಲದೆ ಅದೊಂದು ಪಾರ್ಟ್, ಬಟ್ ಅಷ್ಟೇ ಅಲ್ಲದೆ ನಾವೇನ್ ಪ್ರಾಡಕ್ಟ್ ನ ಬೈ ಮಾಡ್ತಾ ಇದೀವಿ, ನಾವು ಬೈ ಮಾಡ್ತಾ ಇರುವಂತ ಎಲ್ಲಾ ಪ್ರಾಡಕ್ಟ್ ಗಳಿಗೆ ಜಿ ಎಸ್ ಟಿ ಪೇ ಮಾಡಿ ನಮ್ಗೆ ಪ್ರಾಡಕ್ಟ್ ಬರ್ತಾ ಇದೆ ಅಲ್ವಾ. ಟ್ಯಾಕ್ಸ್ ನ ಕೂಡ ಪೇ ಮಾಡ್ತಾ ಇದೀವಿ. ಸೊ ಪ್ರತಿಯೊಂದು ಪ್ರಾಡಕ್ಟ್ಸ್ ಕೂಡ ಜಿ.ಎಸ್.ಟಿ ಅಂಡ್ ಟ್ಯಾಕ್ಸ್ ನ ಪೇ ಮಾಡಿ ನಾವು ಪ್ರಾಡಕ್ಟ್ ನ ಬೈ ಮಾಡೋದ್ರಿಂದ ಯಾವುದೇ ರೀತಿಯಾದಂತ ಪ್ರಾಬ್ಲಮ್ ಇಲ್ಲ. ಸೊ ಗೌರ್ಮೆಂಟ್ ಇಂದಾನೆ ರಿಜಿಸ್ಟರ್ಡ್ ಆಗಿದೆ. ಗೌರ್ಮೆಂಟ್ ಗೆ ನಾವು ಟಿ.ಡಿ.ಎಸ್ ನ ಕಟ್ತಾ ಇದೀವಿ, ಗೌರ್ಮೆಂಟ್ ಗೆ ನಾವು ಟ್ಯಾಕ್ಸ್ ನ ಪೇಯರ್ ಆಗಿದೀವಿ, ಗೌರ್ಮೆಂಟ್ ಗೆ ನಾವು ತಗೊಳ್ತಾ ಇರುವಂತ ಪ್ರಾಡಕ್ಟ್ ಗೆ ಇಷ್ಟು ಪರ್ಸೆಂಟ್ ಅಂತ ಹೇಳಿ ಟಿ.ಡಿ.ಎಸ್ ನ ಪೇ ಮಾಡಿ ನಾವು ಪ್ರಾಡಕ್ಟ್ ನ ಬೈ ಮಾಡ್ತಾ ಇದೀವಿ. ಸೊ ಹಾಗಾಗಿ ನಮ್ಮ ಸಂಸ್ಥೆ ಏನ್ ನಾವು ಮಾಡ್ತಾ ಇದೀವಿ, ವರ್ಕ್ ಮಾಡ್ತಿದ್ದೆ ನಾವು ಇದಕ್ಕೆ ಲೀಗಲ್ ಆಗಿದೆ, ಯಾವುದೇ ರೀತಿಯಾದಂತ ಇಲ್ಲಿಗಲ್ ಅಲ್ಲ, ಲೀಗಲ್ ಬಿಸ್ನೆಸ್ ಅಂತ ಇವಾಗ ಪ್ರೂವ್ ಮಾಡಿದೆ. ಫಸ್ಟ್ ಎಲ್ಲ ಲೀಗಲ್ ಆಗಿರ್ಲಿಲ್ಲ, ಬಟ್ ಇವಾಗ ಲೀಗಲ್ ಆಗಿದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಮ್ಯಾಮ್, ಸೊ ಮೆಡಿಕಲ್ ಅಲ್ಲಿ ಯಾಕೆ ಸಿಗಲ್ಲ ನಮ್ಮ ಪ್ರಾಡಕ್ಟ್ ಅನ್ನೋದಕ್ಕೆ ಹೇಳ್ತೀನಿ. ಇದ್ರ ಮೇಲೆ ಹೋಗಿ ಮ್ಯಾಮ್, ಪ್ರಾಡಕ್ಟ್ ಮೆಡಿಕಲ್ ಅಲ್ಲಿ ಸಿಗ್ಬೇಕು ಅಂದ್ರೆ ನಮ್ಮ MD ಸರ್ ಇಮಿಡಿಯೇಟ್ ಆಗಿ ಎಲ್ಲಾ ಮೆಡಿಕಲ್ ಅಲ್ಗೂ ಕೊಡಬಹುದಿತ್ತು. ನಮ್ಮ MD ಸರ್ ಇರುವಂತ ಒಂದಿದ್ರಲ್ಲಿ ಸೊ ಎಲ್ಲಾ ಮೆಡಿಕಲ್ಗೂ ಕೊಡಬಹುದಿತ್ತು. ಸಾಕಷ್ಟು ಕೋಟಿಗಟ್ಟಲೆ ಇನ್ಕಮ್ ಅವ್ರು ಮಾಡ್ಬೋದಿತ್ತು. ಆದ್ರೆ ಯಾವುದೇ ಮೆಡಿಕಲ್ ಅಲ್ಲಿ ಸಿಗಲ್ಲ. ಯಾಕೆ ಅಂತ ಹೇಳಿದ್ರೆ ಮೆಡಿಕಲ್ ಅಲ್ಲಿ ಏನಾಗುತ್ತೆ, ಅವ್ರು ಏನೇ ಒಂದು ಮೆಡಿಸನ್ ತಗೊಂಡ್ ಬರೋದಾದ್ರೂ ಕೂಡ ಅವ್ರಿಗೆ ಇಷ್ಟು ಪರ್ಸೆಂಟೇಜ್ ಅಂತ ಹೇಳಿ ಕೊಡ್ತಾ ಇರ್ತಾರೆ. ಮೆಡಿಸನ್ ಅವ್ರು ಇಷ್ಟು ಪರ್ಸೆಂಟ್ಗೆ ಅಂತ ತಗೊಂಡು ಮೆಡಿಸನ್ ಕೊಡ್ತಾ ಇರ್ತಾರೆ. ಅವ್ರಿಗೆ ಆದ್ರೆ ಇಷ್ಟು ಪರ್ಸೆಂಟ್ ಇನ್ಕಮ್ ಸಿಗ್ತಾ ಇರುತ್ತೆ. ಅದ್ರ ಜೊತೆಗೆ ಟ್ರಿಪ್ಸ್ ಅದು ಇದು ಆಫರ್ಗಳಿರುತ್ತೆ. ಆದ್ರೆ ನಮ್ಮ MD ಸರ್ ಮಾಡ್ಬೇಕು ಅನ್ನೋದಾಗಿದ್ರೆ ಯಾವತ್ತೋ ಮೆಡಿಕಲ್ ಕೊಡ್ತಾ ಇದ್ರು. ಆದ್ರೆ ಯಾಕೆ ಅವ್ರು ಮೆಡಿಕಲ್ ಕೊಡ್ತಾ ಇಲ್ಲ ಅಂದ್ರೆ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೂ ಕೂಡ ಒಂದು ಉದ್ಯೋಗ ಸಿಗ್ಬೇಕು, ಅವರ ಒಂದು ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡ್ಬೇಕು, ನನ್ನಿಂದ ಜನಗಳಿಗೆ ಏನಾದ್ರೂ ಮಾಡ್ಬೇಕು ಅಂತ ಹೇಳೋದಕ್ಕೋಸ್ಕರ ಈ ತರ ಒಂದು ಬಿಸ್ನೆಸ್ ನ, ಈ ತರ ಒಂದು ವಿಸ್ಟಾರ್ ಅನ್ನೋ ಒಂದು ಸಂಸ್ಥೆಯಿಂದ ಪ್ರಾಡಕ್ಟ್ ಗಳಿಗೆ ಜನಗಳಿಗೆ ಮುಟ್ಟಿಸ್ತಾ ಇದ್ದಾರೆ. ಮೆಡಿಕಲ್ ಮಾಡ್ಬೇಕು ಅಂದ್ರೆ ಸಾವಿರಾರು ಮೆಡಿಕಲ್ ಅಲ್ಲಿ ದಿನನಿತ್ಯ ಸಾವಿರಾರು ಮೆಡಿಕಲ್ ಅಲ್ಲಿ ಪ್ರಾಡಕ್ಟ್ ನ ಸಿಗ್ತಾ ಇತ್ತು. ಅಲ್ಲೇ ಹೋಗಿ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ಬೋದಿತ್ತು. ನಮ್ಮ MD ಸರ್ಗೆ ಏನ್ ಪ್ರಾಫಿಟ್ ಸಿಗ್ಬೇಕಿತ್ತು ಅದಲ್ಲೂ ಸಿಗ್ತಾ ಇತ್ತು. ಇಲ್ಲೇನ್ ಸಿಗ್ತಾ ಇದೆ ಅಲ್ಲೂ ಸಿಗ್ತಾ ಇತ್ತು. ಆದ್ರೆ MD ಸರ್ ಆತರ ಯಾವುದೇ ರೀತಿಯಾದಂತ ಮೆಡಿಕಲ್ ಕೊಡ್ಲಿಲ್ಲ. ನಮ್ಮಂತವ್ರಿಗೆ, ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಒಂದು ಅವ್ರಿಗೂ ಕನ್ಸಿರುತ್ತೆ, ಅವ್ರಿಗೂ ಆಸೆಗಳಿರುತ್ತೆ, ನನ್ನ ಲೈಫ್ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು ಅನ್ನೋದು ಆಸೆ ಇರುತ್ತೆ. ಸೊ ಅಂತವ್ರಿಗೋಸ್ಕರ ನಮಗೆ ಏನಾದ್ರೂ ಒಂದು ಆಧಾರ ಆಗ್ಲಿ ಅಂತ ಹೇಳೋದಕ್ಕೋಸ್ಕರ ನಮ್ಗಳಿಗೋಸ್ಕರ ಈ ತರ ಒಂದು ಪ್ರಾಡಕ್ಟ್ ಗಳನ್ನ ಪೀಪಲ್ ಟು ಪೀಪಲ್ ಬಿಸ್ನೆಸ್ ಅಂತ ಹೇಳ್ತೀವಿ. ಯಾವುದೇ ರೀತಿ ಮೆಡಿಕಲ್ ಗೆ ಕೊಡ್ತಾ ಇಲ್ಲ. ನಮಗೂ ಆಸೆ ಇದೆ ಅಲ್ವಾ, ಒಳ್ಳೊಳ್ಳೆ ಕಾರಲ್ಲಿ ಓಡಾಡ್ಬೇಕು, ಒಳ್ಳೆ ಮನೆ ಕಟ್ಟಬೇಕು, ಲಕ್ಸುರಿ ಲೈಫ್ ಅಲ್ಲಿ ಲೀಡ್ ಮಾಡ್ಬೇಕು ಅಂತ ಹೇಳಿ ನಾನ್ ಲಕ್ಸುರಿ ಲೈಫ್ ಅಲ್ಲಿ ಲೀಡ್ ಮಾಡ್ತಾ ಇದೀನಿ. ನನ್ ತರನೇ ನೀವು ಲಕ್ಸುರಿ ಲೈಫ್ ಅಲ್ಲಿ ಲೀಡ್ ಮಾಡಿ ಅಂತ ಹೇಳಿ ಈ ತರ ಮೆಡಿಕಲ್ ಕೊಡದೆ ನಮ್ಗಳಿಗೆ ಕೊಡ್ತಾ ಇದೆ. ಸೊ ನೆಕ್ಸ್ಟ್ ಮ್ಯಾಮ್, ಹೈ ಕಾಸ್ಟ್ ಪ್ರಾಡಕ್ಟ್. ಸೊ ತುಂಬಾ ಜನ ಹೇಳ್ತಾರೆ ನಿಮ್ ಪ್ರಾಡಕ್ಟ್ ತುಂಬಾ ಕಾಸ್ಟ್ಲಿ ಅಂತ. ನೆಕ್ಸ್ಟ್ ಮ್ಯಾಮ್, ನಿಮ್ಮ ಪ್ರಾಡಕ್ಟ್ ತುಂಬಾ ಕಾಸ್ಟ್ಲಿ ಅಂತ ಹೇಳ್ತಾರೆ. ಯಾಕಂದ್ರೆ ನಾನ್ ಬಂದಿದ್ದ ಡೇ ಒನ್ ಅಲ್ಲೂ ಕೂಡ ತುಂಬಾ ಜನ ಅದೇ ತರ ಹೇಳ್ತಾರೆ, ನಿಮ್ ಪ್ರಾಡಕ್ಟ್ ತುಂಬಾ ಕಾಸ್ಟ್ಲಿ ಅಂತ. ಅವ್ರಿಗೆ ಒಂದೇ ಆನ್ಸರ್ ಹೇಳ್ಬೇಕು, ಎಷ್ಟೋ ಕಾಯಿಲೆಗಳು ಬರುತ್ತೆ. ಅದ್ರಲ್ಲೂ ಒಂದು ಎಕ್ಸಾಂಪಲ್ ಶುಗರ್ ಅಂತ ಹೇಳ್ಕೊಡು. ಶುಗರ್ ಇರೋ ಡಯಾಬಿಟಿಸ್
ಶುಗರ್ ಇರೋರು ಡೈಲಿ ಟ್ಯಾಬ್ಲೆಟ್ ನ ತಗೊಳ್ತಾರೆ, ಡೈಲಿ ಇನ್ಸುಲಿನ್ ತಗೊಳ್ತಾರೆ. ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಉತ್ಪತ್ತಿ ಯಾವಾಗ ಕಡಿಮೆ ಆಗುತ್ತೋ ಅವಾಗ ನಮ್ಗೆ ಶುಗರ್ ಲೆವೆಲ್ ಹೈ ಆಗುತ್ತೆ. ಅವಾಗ ಏನ್ ಮಾಡ್ತಾರೆ, ಇಂಜೆಕ್ಷನ್ ಮುಖಾಂತರ ನಮ್ಮ ಬಾಡಿ ಒಳಗೆ ಇನ್ಸುಲಿನ್ ತಗೊಳ್ತಾರೆ, ಇನ್ಸುಲಿನ್ ಉತ್ಪತ್ತಿ ಆಗ್ಲಿ ಅಂತ ಇನ್ಸುಲಿನ್ ತಗೊಳ್ತಾರೆ. ಅಂತವ್ರು ಡೈಲಿ ಇಂಜೆಕ್ಷನ್ ಮಾಡ್ಕೊಳ್ತಾರೆ, ಡೈಲಿ ಟ್ಯಾಬ್ಲೆಟ್ ತಗೊಳ್ತಾರೆ. ಎಷ್ಟು ದಿನ ತಗೋಬೇಕು? ಸಾಯೋವರೆಗೂ ಇನ್ಸುಲಿನ್ ತಗೊಳ್ಬೇಕು, ಸಾಯೋವರೆಗೂ ಟ್ಯಾಬ್ಲೆಟ್ ನ ತಗೊಳ್ಬೇಕು. ಎಕ್ಸಾಂಪಲ್, ಇವಾಗ ಅವರು ಟ್ಯಾಬ್ಲೆಟ್ ನ ಡೈಲಿ ತಗೊಳ್ತಾರೆ, ಓಕೆ. ಆದ್ರೆ ಟ್ಯಾಬ್ಲೆಟ್ ಏನಕ್ಕೋಸ್ಕರ ತಗೊಳ್ತಿರ್ತಾರೆ? ಶುಗರ್ ಕಂಟ್ರೋಲ್ ಮಾಡಕ್ಕೆ ಅಂತ ತಗೊಳ್ತಾರೆ. ಆದ್ರೆ ಒಂದೇನು ಅಂತ ಹೇಳಿದ್ರೆ, ಇಂಗ್ಲಿಷ್ ಮೆಡಿಸನ್ಸ್ ಅನ್ನೋದು ನಮ್ಮ ಬಾಡಿಗೆ ಒಳ್ಳೇದಲ್ಲ. ನಾವು ಡೈಲಿ ಕನ್ಸ್ಯೂಮ್ ಮಾಡ್ತೀವಿ ಟ್ಯಾಬ್ಲೆಟ್ಸ್ ನ, ಆದ್ರೆ ಶುಗರ್ ನ ಕಂಟ್ರೋಲ್ ಮಾಡುತ್ತೆ, ಆದ್ರೆ ಬೇರೆ ಬೇರೆ ಕಾಯಿಲೆಗಳನ್ನ ಉತ್ಪತ್ತಿ ಮಾಡುತ್ತೆ, ಬೇರೆ ಬೇರೆ ಕಾಯಿಲೆಗಳನ್ನ ಉತ್ಪತ್ತಿ ಮಾಡುತ್ತೆ. ಶುಗರ್ ಕಂಟ್ರೋಲ್ ಆಗ್ತಾ ಇರುತ್ತೆ, ಬೇರೆ ಕಾಯಿಲೆಗಳನ್ನ ಇನ್ಕ್ರೀಸ್ ಮಾಡ್ತಾ ಇರುತ್ತೆ, ಬೇರೆ ಕಾಯಿಲೆಗಳನ್ನ ಉತ್ಪತ್ತಿ ಮಾಡ್ತಾ ಇರುತ್ತೆ. ಇಂಗ್ಲಿಷ್ ಮೆಡಿಸಿನ್ಸೇ ಹಾಗೆ. ಥೈರಾಯ್ಡ್ ಡೈಲಿ ಟ್ಯಾಬ್ಲೆಟ್ ತಗೊಳ್ತೀವಿ, ಬಿಪಿ ಡೈಲಿ ಟ್ಯಾಬ್ಲೆಟ್ ತಗೊಳ್ತೀವಿ, ಶುಗರ್ ಡೈಲಿ ಟ್ಯಾಬ್ಲೆಟ್ ತಗೊಳ್ತೀವಿ. ಶುಗರ್ ಕಂಟ್ರೋಲ್ ಆಗ್ತಾ ಇರುತ್ತೆ, ಬಿಪಿ ಕಂಟ್ರೋಲ್ ಆಗ್ತಾ ಇರುತ್ತೆ, ಥೈರಾಯ್ಡ್ ಕಂಟ್ರೋಲ್ ಆಗ್ತಾ ಇರುತ್ತೆ. ಅದನ್ನೆಲ್ಲ ನೋಡಿ ಕಂಟ್ರೋಲ್ ಆಗ್ತಾ ಇದೆ, ಕಂಟ್ರೋಲ್ ಆಗ್ತಾ ಇದೆ, ಕಂಟ್ರೋಲ್ ಆಗ್ತಿದೆ ಅಂತ ನಾವು ಡೈಲಿ ಒಂದ್ ದಿನ ಮಿಸ್ ಮಾಡದೆ ಟ್ಯಾಬ್ಲೆಟ್ ನ ತಗೊಳ್ತೀವಿ. ಆದ್ರೆ ಯಾವ ತರ ಕಂಟ್ರೋಲ್ ಆಗ್ತಾ ಇರುತ್ತೆ, ಅದೇ ತರ ಬೇರೆ 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 ಕಾಯಿಲೆಗಳನ್ನ ಇನ್ಕ್ರೀಸ್ ಮಾಡ್ತಾ ಇರುತ್ತೆ. ಟ್ಯಾಬ್ಲೆಟ್ ತಗೊಳ್ಳೋದು ಅಷ್ಟು ಈಸಿ ಅಲ್ಲ. ನೀವು ಯೋಚನೆ ಮಾಡಿ, ಯಾರು ಎಷ್ಟು ಟ್ಯಾಬ್ಲೆಟ್ ನ ಡೈಲಿ ಕನ್ಸ್ಯೂಮ್ ಮಾಡ್ತಾರೆ, ಅಂತವ್ರಿಗೆ ಹಾರ್ಟ್ ಪ್ರಾಬ್ಲಮ್, ಅಂತವ್ರಿಗೆ ಲಿವರ್ ಪ್ರಾಬ್ಲಮ್, ಅಂತವ್ರಿಗೆ ಕಿಡ್ನಿ ಪ್ರಾಬ್ಲಮ್, ಬೇರೆ ಬೇರೆ ಕಾಯಿಲೆಗಳು ಹೈಯೆಸ್ಟ್ ಪ್ರಾಬ್ಲಮ್ ಆಗಿ ಡೆತ್ ಆದ್ರು, ಅದಾದ್ರು ಇದಾದ್ರು ಅಂತ ಹೇಳ್ತಾರೆ, ನ್ಯೂಸ್ ಬರುತ್ತಲ್ವಾ. ಅವ್ರಿಗೆಲ್ಲ ಜಾಸ್ತಿ ಹೈಯೆಸ್ಟ್ ಟ್ಯಾಬ್ಲೆಟ್ ನ ಡೈಲಿ ಟ್ಯಾಬ್ಲೆಟ್ ತಗೊಳ್ತಾರೆ. ಸೊ ಅಂತವ್ರಿಗೆ ಹೇಳಿ. ನೆಕ್ಸ್ಟ್ ಮ್ಯಾಮ್, ಹಾಗೆ ಹಾರ್ಟ್ ಪೇಷಂಟ್ ಇರ್ತಾರೆ, ಅವ್ರಿಗೆ ಹೋಗಿ ನನ್ಗೆ ಹಾರ್ಟ್ ಪ್ರಾಬ್ಲಮ್ ಆಗಿದೆ, ಇಮಿಡಿಯೇಟ್ ಹೋಗಿ ನಾವು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತೀವಿ. ಅವ್ರು ಇಮಿಡಿಯೇಟ್ ಆಗಿ ಹೇಳ್ತಾರೆ, ಎಸ್ ಇವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿದೆ, ಹಾರ್ಟ್ ಅಟ್ಯಾಕ್ ಆಗಿದೆ, ಇಮಿಡಿಯೇಟ್ ಆಗಿ ನಾವು ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ. ನಾವೇನಾದ್ರೂ ಆಪರೇಷನ್ ಮಾಡ್ಬೇಕು, ನೆಕ್ಸ್ಟ್ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದಾಗ, ಅಯ್ಯೋ ಇಷ್ಟೊಂದ್ ಲಕ್ಷ ಕಟ್ಬೇಕಾ, ನನ್ನ ಹತ್ರ ದುಡ್ಡು ಇಲ್ಲಪ್ಪ, ಸತ್ರೆ ಸಾಯ್ಲಿ, ನಾನ್ ಮನೆಗೆ ಹೋಗ್ತೀನಿ ಅಂತ ಯಾರು ಬರ್ತೀವಿ? ಯಾರು ಬರಲ್ಲ. ನಮ್ಮ ಹತ್ರ ದುಡ್ಡು ಇಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಬೇರೆಯವ್ರ ಹತ್ರ ಬಡ್ಡಿ ಸಾಲನಾದ್ರೂ ಮಾಡ್ತೀವಿ, ಬೇರೆಯವ್ರ ಹತ್ರ ಬಡ್ಡಿ ಸಾಲ ಮಾಡ್ತೀವಿ. ಚಿನ್ನ ಇದ್ರೆ ಚಿನ್ನನ ಅಡ ಇಡ್ತೀವಿ, ಎಲ್ಲಿಂದಾದ್ರೂ ಸರಿ ದುಡ್ಡನ್ನ ಉತ್ಪತ್ತಿ ಮಾಡಿ ನಾವು ಹೋಗಿ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಕಟ್ಟಿ ನಾವು ಆಪರೇಷನ್ ಮಾಡಿಸ್ತೀವಿ. ಯಾಕೆ? ಅವ್ರು ನಮಗ್ ಬೇಕು. ಅದಕ್ಕೋಸ್ಕರ ಎಲ್ಲೆಲ್ಲೋ ಸಾಲ ಮಾಡಿ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಡಾಕ್ಟರಿಗೆ ಕೊಟ್ಟು ನಾವು ಆಪರೇಷನ್ ಮಾಡ್ಕೊಳ್ತೀವಿ. ಅಂತವ್ರಿಗೆ ಹೇಳಿ ದುಡ್ಡು ಕಾಸ್ಟ್ಲಿನಾ ಅಂತ. ಲಕ್ಷಾಂತರ ರೂಪಾಯಿ ಹಾಸ್ಪಿಟ್ಲ್ ಕಟ್ಟಕ್ ರೆಡಿ ಇರ್ತಾರೆ. ನಮ್ಮಲ್ಲಿ ಜಸ್ಟ್ 1000 ರೂಪಾಯಿನ ಕಟ್ಟಿದ್ರೆ ಸಾಕು, ನಮ್ಮ ಆರೋಗ್ಯನ ಹೆಲ್ತಿಯಾಗಿ ಇಟ್ಕೊಳ್ಬಹುದು ಅಲ್ವಾ. ದುಡ್ಡು ಕಾಸ್ಟ್ಲಿ ಅಂತ ಯಾರು ಹೇಳ್ತಾರೆ? ಯಾರಿಗೆ ಲಿವರ್ ಪ್ರಾಬ್ಲಮ್ ಇರುತ್ತೆ, ಯಾರು ಡೈಲಿ ಟ್ಯಾಬ್ಲೆಟ್ ನ ತಗೊಂಡ್ ಬೇಸತ್ ಹೋಗಿರ್ತಾರೆ. ಯಾರಪ್ಪ ಡೈಲಿ ಇನ್ಸುಲಿನ್ ತಗೊಳ್ಳೋದು, ಯಾರು ಡೈಲಿ ಇಂಜೆಕ್ಷನ್ ಮಾಡ್ಕೊಳ್ಬೇಕು, ಯಾರು ಡೈಲಿ ಟ್ಯಾಬ್ಲೆಟ್ ತಗೊಳ್ಬೇಕು, ಸಾಕಾಗೋಗಿದೆ ಅಂತ ಹೇಳ್ತಾರೆ. ಸೊ ಅಂತವ್ರನ್ನ ಹೇಳಿ ಇದು ಕಾಸ್ಟ್ಲಿನಾ ಅಂತ ಹೇಳಿ. ನಂಗೆ ಹಾರ್ಟ್ ಪ್ರಾಬ್ಲಮ್ ಆಗಿ ಹಾರ್ಟ್ ಆಪರೇಷನ್ ಮಾಡ್ಕೊಂಡು ಲಕ್ಷಾಂತರ ರೂಪಾಯಿ ಕಟ್ಟು ಆಪರೇಷನ್ ಮಾಡ್ಕೊಂಡಿದೀನಿ ಅಂತ ಹೇಳ್ತಾರೆ. ಅಂತವ್ರಿಗೆ ಹೇಳಿ ಇದು ಕಾಸ್ಟ್ಲಿನಾ ಅಂತ ಹೇಳಿ. ಮಂಡಿ ಚಿಪ್ಪು ಸೌದೋಗಿ 5 ರಿಂದ 6 ಲಕ್ಷ ರೂಪಾಯಿ ಕಟ್ಬಿಟ್ಟು ನಾನು ಮಂಡಿ ಚಿಪ್ಪನ್ನ ಕೂರಿಸ್ಕೊಂಡೆ ಅಂತ ಹೇಳ್ತಾರೆ. ಅಂತವ್ರಿಗೆ ಹೋಗಿ ಹೇಳಿ ಈ ಪ್ರಾಡಕ್ಟ್ ನ ಕಾಸ್ಟ್ಲಿನಾ ಅಂತ ಕೇಳಿ. ಅಂತವ್ರಿಂದ ನಮ್ಗೆ ಆನ್ಸರ್ ಸಿಗುತ್ತೆ ಇದು ಕಾಸ್ಟ್ಲಿನಾ ಅಂತ. ಹಾಗೆ ಆಲ್ ಪ್ರಾಡಕ್ಟ್ಸ್ ಆರ್ ರಿಸಲ್ಟ್ ಓರಿಯೆಂಟೆಡ್. ನಮ್ಮ ಎಲ್ಲಾರ ಪ್ರಾಡಕ್ಟ್ ರಿಸಲ್ಟ್ ಓರಿಯೆಂಟೆಡ್. ಈಗ ಎಕ್ಸಾಂಪಲ್ ಇಮ್ಯುನಿಟಿ ಕಾಪಿ 2460 rupees ಅಂತಂದ್ರೆ, ಸೊ ಇದು 3 ಬಾಟಲ್, ವರ್ಷಕ್ಕೆ 3 ಬಾಟಲ್ ತಗೊಳ್ಬೇಕು ಅಲ್ವಾ. 1 ವರ್ಷಕ್ಕೆ 3 ಬಾಟಲ್ ನಾವು ತಗೊಳ್ಬೇಕು. 1 ವರ್ಷಕ್ಕೆ 3 ಬಾಟಲ್ ಅಂತ ಹೇಳಿದ್ರೆ 7380 rupees, 7380 ರೂಪಾಯಿ ಆಗುತ್ತೆ ಅಷ್ಟೇನೆ 1 ವರ್ಷಕ್ಕೆ. ಅದೇ ನಾವು ಒಂದ್ 25 ವರ್ಷ ತಗೊಳ್ತೀವಿ ಅಂದ್ರೂ ಕೂಡ 1,84,500 ರೂಪಾಯಿ ನಾವು ಪೇ ಮಾಡಿದ್ರೆ ನಾವು 25 ವರ್ಷ ಯಾವುದೇ ರೀತಿಯಾದಂತ ಪ್ರಾಬ್ಲಮ್ ಇಲ್ದಾನೆ ನಾವು ಆರಾಮಾಗಿ ಇರ್ಬೋದು. ಅದೇ ನಾವು ಹಾಸ್ಪಿಟ್ಲ್ಗೆ ಹೋಗ್ತೀವಿ ಅಂತ ಹೇಳಿದ್ರೆ, ಎಕ್ಸಾಂಪಲ್ 25 ವರ್ಷಕ್ಕೆ ನಾವ್ ಎಷ್ಟು ಸುರಿದಿರ್ತೀವಿ ಹಾಸ್ಪಿಟ್ಲಿಗೆ, ಲೆಕ್ಕನೇ ಇರಲ್ಲ. ಲಕ್ಷ ಗಟ್ಲೆ ದೋಚ್ತಾ ಇದಾರೆ ಮೆಡಿಕಲ್ ಅಲ್ಲಿ, ಲಕ್ಷ ಗಟ್ಲೆ ದೋಚ್ತಾ ಇದಾರೆ. ಎಕ್ಸಾಂಪಲ್ ನೀವು ನೋಡಿ, ನೀವು ತುಂಬಾ ಜನ ಅಬ್ಸರ್ವ್ ಮಾಡಿರಲ್ಲ, ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದ್ರೆ ಏನೋ ಒಂದು ಆಪರೇಷನ್ ಮಾಡಿರ್ತಾರೆ ಅಂದ್ರೆ ಬಿಲ್ ಕೊಟ್ಟಿರ್ತಾರಲ್ವಾ. ತುಂಬಾ ಜನ ಬಿಲ್ ಅಲ್ಲಿ ಎಂಡಿಂಗ್ ಅಲ್ಲಿ ಏನ್ ಬಿಲ್ ಹಾಕಿರ್ತಾರೆ, ಟೋಟಲ್ ಪ್ರೈಸ್ ಎಷ್ಟಾಗಿರುತ್ತೆ, ಅವತ್ತಿಂದ ಬಿಲ್ ಏನಾಗಿರುತ್ತೆ ಅಷ್ಟನ್ನ ನೋಡ್ತೀವಿ, ಅಷ್ಟನ್ನ ಪೇ ಮಾಡ್ತೀವಿ. ಬಟ್ ಅವ್ರಿಗೆ ನಾವು ಒಂದ್ ಬಟ್ಟೆ ಅಂಗಡಿಗೆ ಹೋಗಿರ್ಬೋದು, ಒಂದ್ ತರಕಾರಿ ಅಂಗಡಿಗೆ ಹೋಗಿರ್ಬೋದು, ಒಂದ್ ದಿನಸಿ ಅಂಗಡಿಗೆ ಹೋಗಿ ಇಷ್ಟೊಂದು ಒಂಚೂರು ಕಮ್ಮಿ ಮಾಡು ಅಂತ ಹೇಳ್ತೀವಾ ಇಲ್ವಾ? ಡಿಸ್ಕೌಂಟ್ ಇಲ್ವಾ ಅಂತೀವಿ. ಅದೇ ಯಾರಾದ್ರೂ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟರ್ ಒಂದು ಬಿಲ್ ಕೊಡ್ತಾರಲ್ವಾ, ಬಿಲ್ ಕಟ್ಟಿ ಅಂತ, ಯಾರಾದ್ರೂ ಒಂದ್ ಸಮ್ ಪರ್ಸೆಂಟೇಜ್ ಡಿಸ್ಕೌಂಟ್ ಇಲ್ವಾ ಅಂತ ಕೇಳ್ತೀವ? ಅವ್ರು ಕೊಟ್ಟಿರುವಂತ ಬಿಲ್ ಅನ್ನ ಪೇ ಮಾಡಿ ಬರ್ತೀವಿ. ಅಕಸ್ಮಾತ್ ಡೆತ್ ಆಗಿರೋ ಡೆಡ್ ಬಾಡಿನ ಇಟ್ಕೊಂಡ್ರು ಕೂಡ ಆ ಬಿಲ್ ಅನ್ನ ಪೇ ಮಾಡಿದ್ರೇನೆ ಆ ಡೆಡ್ ಬಾಡಿ ಕೊಡೋದ್ ನಮಗೆ. ಆ ಬಿಲ್ ಪೇ ಮಾಡಿಲ್ಲ ಅಂದ್ರೆ ಆ ಡೆಡ್ ಬಾಡಿನೂ ಕೂಡ ಕೊಡಲ್ಲ ಹಾಸ್ಪಿಟಲ್. ಈಗಿನ ಪರಿಸ್ಥಿತಿ ಆ ತರ ಇದೆ ಅಲ್ವಾ. ಈ ತರ ಇದ್ದಾಗ ನಾವ್ 25 ವರ್ಷಕ್ಕೆ ಎಷ್ಟು ಲಕ್ಷ ಗಟ್ಲೆ ಸುರಿತಿರ್ತೀವಿ. ಆದ್ರೆ ಜಸ್ಟ್ ನಮ್ಮ ಇಮ್ಯುನಿಟಿ
ನಾವು ಇಯರ್ಲಿ 3 ಬಾಟಲ್ಸ್ ನಾವು ತಗೊಂಡ್ರು ಕೂಡ ಜಸ್ಟ್ 1,84,500 rupees ಮಾತ್ರ ನಾವು ಪೇ ಮಾಡಿದ್ರೆ ಸಾಕು, ನಾವು ಆರೋಗ್ಯವಾಗಿ ಇರ್ಬೋದು. ಅಂತವ್ರಿಗೆ ಹೇಳಿ ಏನ್ ಕಾಸ್ಟ್ಲಿ ಅಂತ ಅವ್ರಿಗೆ ಹೇಳಿ, ಕಾಸ್ಟ್ಲಿನಾ ಅಂತ ಹೇಳಿ ಎಷ್ಟೋ ಜನ ಕಾಯಿಲೆ ಅಂದ್ರೆ ಈಗ್ಲೂ ಒದ್ದಾಡ್ತಿದ್ದಾರೆ, ಡೈಲಿ ಟ್ಯಾಬ್ಲೆಟ್ ನ ತಗೊಳ್ತಾ ಇದ್ದಾರೆ, ದೊಡ್ಡ ದೊಡ್ಡ ಆಪರೇಷನ್ ನ ಮಾಡ್ಕೊಂಡು ನಡಿಯಕ್ ಆಗದೆ ಬೆಡ್ ರಿಡನ್ ಆಗಿದ್ದಾರೆ, ಮಲ್ಕೊಂಡಿದ್ ಕಡೆನೆ ಪ್ರತಿಯೊಂದು ಮಲ್ಕೊಂಡಿದ್ ಕಡೆನೆ ಆಗ್ಬೇಕು. ಅಂತವ್ರಿಗೆ ಕೇಳಿ ಪ್ರಾಡಕ್ಟ್ ಕಾಸ್ಟ್ಲಿನಾ ಅಂತ ಅವ್ರು ಹೇಳ್ತಾರೆ, ಪ್ರಾಡಕ್ಟ್ ಕಾಸ್ಟ್ಲಿನಾ ಇಲ್ವಾ ಅಂತ ಹೇಳಿ ಅಂತವ್ರಿಗೆ ಕೇಳಿ ಅಲ್ವಾ. ಸೊ ನೆಕ್ಸ್ಟ್, ದಿಸ್ ಇಸ್ ಚೈನ್ ಸಿಸ್ಟಮ್ ಅ ಸ್ಕೀಮ್. ಕೆಲವ್ರು ಹೇಳ್ತಾರೆ ಇದು ಚೈನ್ ಸಿಸ್ಟಮ್. ಹೌದು, ಚೈನ್ ಸಿಸ್ಟಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ಎಲ್ಲಾನು ಚೈನ್ ಸಿಸ್ಟಮ್. ಈಗ ಪೊಲೀಸ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಕಾನ್ಸ್ಟೇಬಲ್ ಇರ್ತಾರೆ, SP, DSP, ಅದು ಇದು ಪ್ರಮೋಷನ್ ಆಗ್ತಾ ಇರುತ್ತಲ್ವಾ, ಅದು ಚೈನ್ ಸಿಸ್ಟಮ್ ಅಲ್ವಾ, ಅದು ಚೈನ್ ಸಿಸ್ಟಮ್ ಅಲ್ವಾ. ಸೊ ನೆಕ್ಸ್ಟ್ ಹೇಳ್ಬೇಕು ಅಂದ್ರೆ ನಾವೆಲ್ಲ ಇದೀವಿ, ನಾವೆಲ್ಲರೂ ಕೂಡ ಚೈನ್ ಸಿಸ್ಟಮ್. ನಮ್ಮ ಮುತ್ತಜ್ಜಿ ಇದ್ರು, ಅದಾದ್ಮೇಲೆ ನಮ್ಮ ಅಜ್ಜ ಅಜ್ಜಿ ಬಂದ್ರು, ಅದಾದ್ಮೇಲೆ ನಮ್ಮ ಅಪ್ಪ ಅಮ್ಮ ಬಂದ್ರು, ಅದಾದ್ಮೇಲೆ ನಾವು ಬಂದ್ವಿ, ಅದಾದ್ಮೇಲೆ ನಮ್ಮ ಮಕ್ಳು ಬಂದ್ರು, ಇನ್ನು ಸ್ವಲ್ಪ ದಿನ ಆದ್ಮೇಲೆ ಅವ್ರ ಮಕ್ಳು ಬರ್ತಾರ, ಅದಾದ್ಮೇಲೆ ಬರೀ ಮೊಮ್ಮಕ್ಳು ಬರ್ತಾರ ಅಲ್ವಾ. ಸೊ ಅದೆಲ್ಲ ಚೈನ್ ಸಿಸ್ಟಮ್ ಅಲ್ವಾ, ಅದು ಚೈನ್ ಸಿಸ್ಟಮೇ. ನಾವು ಬಂದಿರೋದೇ ಚೈನ್ ಸಿಸ್ಟಮ್ ಅಲ್ಲಿ ಅಂದ್ಮೇಲೆ ನಾವು ವರ್ಕ್ ಮಾಡ್ತಿರೋದು ಯಾಕೆ ಚೈನ್ ಸಿಸ್ಟಮ್ ಆಗ್ಬಾರ್ದು. ಫೇಸ್ಬುಕ್, ಮೆಕ್ಡಾನಲ್ಡ್ಸ್, ಎಷ್ಟೊಂದಿದೆ, ದೊಡ್ಡ ದೊಡ್ಡ ಕಂಪನಿಗಳು ಎಲ್ಲ ಇದೆ, ಎಲ್ಲಾನು ಚೈನ್ ಸಿಸ್ಟಮ್. ಫೇಸ್ಬುಕ್ ಅಲ್ವಾ, ಒಬ್ರಿಗೊಬ್ರು ಕನೆಕ್ಟ್ ಆಗ್ತಾರೆ, ಅದು ಒಂಥರ ಚೈನೆ. ಚೈನ್ ಸಿಸ್ಟಮ್ ಅಂತ ಹೇಳಕ್ ಬಂದ್ರೆ ಪ್ರತಿಯೊಂದು ನಾವಿದು ಚೈನ್ ಲಿಂಕ್ ಅಲ್ಲೇ ನಾವು ಕೆಲಸ ಮಾಡ್ತಾ ಇದೀವಿ. ನಾವ್ ಇರೋದೇ ಚೈನ್ ಲಿಂಕ್ ಅಲ್ಲಿ ಅಂದ್ಮೇಲೆ, ನಾವೇ ಚೈನ್ ಲಿಂಕ್ ಅಲ್ಲಿ ಇದೀವಿ ಅಂದ್ಮೇಲೆ ಇದು ಚೈನ್ ಲಿಂಕ್ ಆದ್ರೆ ಏನ್ ತಪ್ಪಿದೆ ಅಲ್ವಾ. ಸೊ ತುಂಬಾ ಜನ ಕ್ವಶನ್ಸ್ ರೈಸ್ ಮಾಡ್ತಾರೆ, ನಾವ್ ಹೇಳ್ಬೇಕಾಗಿರೋದು ಅದೇ. ನೆಕ್ಸ್ಟ್ ಮ್ಯಾಮ್, ನೆಕ್ಸ್ಟ್ ನಾವ್ ಹೇಳ್ಬೇಕಾಗಿರೋದಿದೆ, ನಮ್ಮ ಅಪ್ಪನೂ ಚೈನೆ ನನ್ ಮಗಾನು ಚೈನೆ ಅಂದ್ಮೇಲೆ ನಾವ್ ಮಾಡ್ತಾ ಇರೋದು ಯಾಕೆ ಚೈನ್ ಆಗ್ಬಾರ್ದು ಅಲ್ವಾ. ನಾವೆಲ್ರೂ ಜಾಯಿಂಟ್, ನಾವೆಲ್ರೂ ಕೂಡ ಒಬ್ಬೊಬ್ಬರಿಗೆ ಲಿಂಕ್ ಇಟ್ಕೊಂಡೆ ನಾವು ಚೈನ್ ಸಿಸ್ಟಮ್ ಅಲ್ಲೇ ಜೀವನ ಮಾಡ್ತಾ ಇದೀವಿ ಅಂದ್ಮೇಲೆ ಇದೇನು ದೊಡ್ಡ ಮಹಾ ಅಲ್ಲ ಅಲ್ವಾ. ಸೊ ಅದಾದ್ಮೇಲೆ ನೆಕ್ಸ್ಟ್ ಮ್ಯಾಮ್, ವಾಟ್ ಹ್ಯಾಪನ್ ಇಫ್ ಕಂಪನಿ ಈಸ್ ಕ್ಲೋಸ್ಡ್. ಅಯ್ಯೋ ಏನಪ್ಪಾ ಮಾಡೋದು, ಈ ಕಂಪನಿ ಅಕಸ್ಮಾತ್ ಕ್ಲೋಸ್ ಆಗ್ಬಿಟ್ರೆ ಏನಪ್ಪಾ ಮಾಡೋದು ಅಂತ. ಸರಿ ಆಯ್ತು, ಈ ಕಂಪನಿ ಕ್ಲೋಸ್ ಆದ್ರೆ ನಾವೇನಪ್ಪಾ ಮಾಡೋದು ಅಂದ್ರೆ ನಾವ್ ಎಷ್ಟು ಕೋಟಿ ಬಂಡವಾಳ ಹಾಕ್ತಿದೀವಿ, ಎಷ್ಟು ಕೋಟಿ ನಾವು ಬಂಡವಾಳ ಹಾಕಿದೀವಿ, ಕೋಟಿಗಟ್ಲೆ ಬಂಡವಾಳ ಹಾಕೊಂಡು MD ಸರ್ ಇದಾರೆ ಅಲ್ವಾ, ಕೋಟಿಗಟ್ಲೆ ಬಂಡವಾಳ ಹಾಕೊಂಡು MD ಸರ್ ಇದಾರೆ. ಪ್ರಾಡಕ್ಟ್ ನಾವೆಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟು ಕೋಟಿಗಟ್ಲೆ ಬಂಡವಾಳನ ಅವ್ರು ಹಾಕಿದ್ದಾರೆ, ಕೋಟಿಗಟ್ಲೆ ಬಂಡವಾಳನ ಅವ್ರು ಹಾಕಿ ಆಸ್ ಎ ಕಂಪನಿಯ MD ಆಗಿ ನಿಂತಿದ್ದಾರೆ ಅಂದ್ರೆ ಅದಕ್ಕೆ ಎಷ್ಟು ಕೋಟಿಗಟ್ಲೆ ಬಂಡವಾಳ ಹಾಕಿದ್ರೆ ನಾವ್ ಎಷ್ಟು ಕೋಟಿ ಹಾಕಿದೀವಿ. ನಮ್ಮ ಆರೋಗ್ಯಕ್ಕೆ ಏನ್ ಬೇಕು, ನಮಗೇನ್ ನಮ್ಮ ಆರೋಗ್ಯದಲ್ಲಿ ನಾವ್ ಏನ್ ಹದಗೆಟ್ಟಿದೆ ಅದಕ್ಕಷ್ಟೇ ನಾವು ಪ್ರಾಡಕ್ಟ್ ನ ಬೈ ಮಾಡ್ತಾ ಇದೀವಿ ಅಲ್ವಾ. ಯಾವುದೇ ರೀತಿಯಾದಂತ ಕೋಟಿಗಟ್ಲೆ ನಾವು ಬಂಡವಾಳನ ಹಾಕಿಲ್ಲ, ನಮಗ್ ಬೇಕಾಗಿರುವಂತ ಪ್ರಾಡಕ್ಟ್ ನ ಬೈ ಮಾಡ್ತಾ ಇದೀವಿ. ಎಕ್ಸಾಂಪಲ್, ನಮಗೆ ಶೀತ, ಕೆಮ್ಮು, ತಲೆನೋವು, ಜ್ವರ, ಏನೋ ಒಂದು ಲೂಸ್ ಮೋಷನ್, ವಾಮಿಟ್ ಏನೋ ಒಂದ್ ಆಗಿದೆ, ಅದಕ್ಕೆ ನಾವು ಮೆಡಿಕಲ್ಗೆ ಹೋಗ್ತೀವಿ. ಮೆಡಿಕಲ್ಗೆ ಹೋಗ್ಬಿಟ್ಟು ನಮಗೊಂದು ಮೆಡಿಸನ್ ಬೇಕು, ಪುಕ್ಸಟೆ ಕೊಡ್ತಾರಾ ಮೆಡಿಕಲ್ ಅಲ್ಲಿ, ನಾವು ಅದಕ್ಕೆ ದುಡ್ಡನ್ನ ಪೇ ಮಾಡ್ಲೇಬೇಕು. ನಾವು ಪೇ ಮಾಡಿರುವಂತ ದುಡ್ಡಿಗೆ ಅವ್ರು ನಮಗೆ ಮೆಡಿಸನ್ ನ ಕೊಡ್ತಾರೆ ಅಲ್ವಾ. ನಾವು ತಗೊಂಡ್ ಬಂದು ನಾವು ತಗೊಳ್ತೀವಿ, ಯೂಸ್ ಮಾಡ್ತೀವಿ, ನಮ್ಗೆ ಹುಷಾರಾಗುತ್ತೆ. ಲೂಸ್ ಮೋಷನ್ ಇತ್ತಪ್ಪ, ನಮ್ ಮನೆಯಿಂದ ಹೊರಗಡೆ ಹೋಗಕ್ಕೆ ಆಗ್ತಿಲ್ಲ, ಫುಲ್ ಲೂಸ್ ಮೋಷನ್ ಅಂತ ಇರುತ್ತೆ, ಹೋಗ್ ಮೆಡಿಕಲ್ ಮೆಡಿಸನ್ ತಗೊಂಡ್ ಮೆಡಿಸನ್ ಲೂಸ್ ಮೋಷನ್ ನಿಲ್ಲುತ್ತೆ. ನಾವು ಮತ್ತೆ ಅದೇ ಮೆಡಿಕಲ್ ಹೋಗ್ಬಿಟ್ಟು ಎಸ್ ನಾನು ನನಗೀಗ ಲೂಸ್ ಮೋಷನ್ ನಿಂತೋಗಿದೆ, ದುಡ್ಡು ಕೊಟ್ಟಾರ ಕೊಡು ಅಂದ್ರೆ ಕೊಡ್ತಾರಾ? ಯಾವ್ದೋ ಹುಚ್ಚ ನನ್ ಮಗ ಬಂದಿದ್ದಾನೆ ಅಂತ ಹೇಳ್ತಾರೆ ಮೆಡಿಕಲ್ ಅವ್ರು, ಅದಕ್ಕೆ ಎಕ್ಸ್ಟ್ರಾ ಮೆಡಿಸನ್ ಕೊಡ್ಬೇಕು ನಿನಗೆ ಅಂತಾರ. ಆತರ ಏನಾದ್ರು ಕೇಳಿದ್ರ ಅಂದ್ರೆ ನಮಗ್ ಬೇಕಾಗಿರುವಂತ ನಮ್ಮ ಆರೋಗ್ಯದಲ್ಲಿ ಏನ್ ಹದಗೆಟ್ಟಿದೆ, ಏನ್ ಏರುಪೇರು ಆಗಿದೆ ಅದನ್ನ ತಗೊಳ್ಳೋದಿಕ್ಕೆ ನಾವು ಮೆಡಿಕಲ್ಗೆ ಹೋಗ್ತೀವಿ, ದುಡ್ಡು ಕೊಟ್ಟು ಮೆಡಿಸನ್ ತಗೊಂಡ್ ಬರ್ತೀವಿ, ಕ್ಲಿಯರ್ ನಂಗಿತ್ತು ಪ್ರಾಬ್ಲಮ್, ನಾವು ತಗೊಂಡ್ವಿ, ಕುಡ್ದೆ, ನಾನೀಗ ಸರಿ ಹೋಯ್ತು ಅಂತ ಹೇಳ್ತೀವಿ. ಅದೇ ತರ ಇಲ್ಲೂ ಅಷ್ಟೇನೆ, ನಮ್ಮ ಆರೋಗ್ಯದಲ್ಲಿ ಏನ್ ಹದಗೆಟ್ಟಿದೆ, ನಮ್ಮ ಆರೋಗ್ಯ ಏನ್ ಏರುಪೇರಾಗಿದೆ ಅದಕ್ಕೆ ಬೇಕಾಗಿರುವಂತ ಪ್ರಾಡಕ್ಟ್ ನ ಈ ಕಡೆಯಿಂದ ಕ್ಯಾಶ್ ಕೊಡ್ತೀವಿ, ಈ ಕಡೆಯಿಂದ ಪ್ರಾಡಕ್ಟ್ ನ ರಿಸೀವ್ ಮಾಡ್ತೀವಿ ಅಲ್ವಾ. ಈ ಕಡೆಯಿಂದ ಕ್ಯಾಶ್ ನ ಕೊಡ್ತೀವಿ, ಆ ಕಡೆಯಿಂದ ಪ್ರಾಡಕ್ಟ್ ನ ರಿಸೀವ್ ಮಾಡ್ತೀವಿ, ನಾವು ತಗೊಳ್ತೀವಿ ಅಷ್ಟೇ. ಕಂಪನಿ ಕ್ಲೋಸ್ ಆದ್ರೆ ನಮಗೇನ್ರಿ ಲಾಸ್ ಇದೆ, ಕಂಪನಿ ಕ್ಲೋಸ್ ಆದ್ರೆ ನಮಗೇನ್ ಲಾಸ್ ಇದೆ. ನಾವು ಯಾವುದೇ ರೀತಿಯಾದಂತ ಬಂಡವಾಳನೇ ಹಾಕಿಲ್ಲ, 0 to ಹೀರೋ, ಇಲ್ಲಿ 0 ಇಂದ ನಾವು ಹೀರೋ ಆಗ್ಬಹುದು. ನಾವು ಭಯ ಪಡಂಗಿಲ್ಲ, MD ಭಯ ಪಡ್ಬೇಕು. ಯಾಕೆಂದ್ರೆ ಇಷ್ಟು ಕೋಟಿಗಟ್ಲೆ ಬಂಡವಾಳನ ಹಾಕಿ ಇಷ್ಟು ದೊಡ್ಡ ಹೆಡ್ ಆಫೀಸ್ ನ ಮಾಡ್ಕೊಂಡಿದೀನಿ, ಕೋಟಿಗಟ್ಲೆ ಬಂಡವಾಳ ಹಾಕಿ ಇಷ್ಟು ದೊಡ್ಡ ವೇರ್ ಹೌಸ್ ನ ಮಾಡ್ಕೊಂಡಿದೀನಿ, ನಮ್ಮನ್ನೆಲ್ಲಾ ನಂಬಿ ಇಷ್ಟು ಕೋಟಿಗಟ್ಲೆ ಅವರು ಇನ್ವೆಸ್ಟ್ ಮಾಡಿದ್ದಾರೆ, ಅವ್ರು ಭಯ ಪಡ್ಬೇಕು, ನಾವಲ್ಲ ಅಲ್ವಾ. ನಾವು ಯಾವುದೇ ರೀತಿಯಾದಂತ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಹಾಗಾಗಿ ನಾವು ಕಂಪನಿ ಕ್ಲೋಸ್ ಆಗ್ಬಿಟ್ರೆ ಏನಪ್ಪಾ ಮಾಡೋದು ಅನ್ನೋ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಸೊ ನೋಡಿ, ಹೆಡ್ ಆಫೀಸ್ ಎಷ್ಟು ಕೋಟಿಗಟ್ಲೆ ಬಂಡವಾಳ ಹಾಕಿದ್ದಾರೆ. ಈ ಹೆಡ್ ಆಫೀಸ್ ನ ಏನಾದ್ರು ನಾವು ಮಾಡಿದ್ವಾ? ಎಸ್, ಇವತ್ತು ವಿ ಸ್ಟಾರ್ ಸಂಸ್ಥೆ ಇದೆ,
ಸೊ ಅದಕ್ಕೆ ನಾನು ಬರ್ತಾ ಇದ್ದೀನಿ, ಹಾಗಾಗಿ ನನ್ಗೊಂದು ಹೆಡ್ ಆಫೀಸ್ ಬೇಕು, ನಾನೇ ಹೆಡ್ ಆಫೀಸ್ ಮಾಡ್ಕೊಂಡು ನಾನು ಜಾಯ್ನ್ ಆಗ್ತೀನಿ. ಯಾರು ಬಂಡವಾಳ ಹಾಕಿದ್ರೆ ಹೆಡ್ ಆಫೀಸ್ ಮಾಡೋದಕ್ಕೆ? ಎಷ್ಟು ಜನ ಎಷ್ಟು ಲಕ್ಷ ಬಂಡವಾಳ ಹಾಕಿದ್ರೆ ಹೆಡ್ ಆಫೀಸ್ ಮಾಡೋದಕ್ಕೆ? ಇಲ್ಲ ತಾನೇ. MD ಸರ್ ಅವರೇ ಬಂಡವಾಳ ಹಾಕಿದ್ದಾರೆ, ಅವರೇ ಇಷ್ಟು ದೊಡ್ಡ ಹೆಡ್ ಆಫೀಸ್ ನ ಮಾಡಿದ್ದಾರೆ. ಬಂಡವಾಳ ಹಾಕಿರೋದು ಅವರು. ಹಾಗೆ ನೆಕ್ಸ್ಟ್ ಬಂದ್ರೆ V-Star ಇಂಟರ್ನ್ಯಾಷನಲ್ ಸ್ಕೂಲ್, ಸಾವಿರಾರು ಜನಕ್ಕೆ ಎಜುಕೇಶನ್ ನ ಕೊಡ್ತಾ ಇದೆ ಕಂಪನಿ. ಇಷ್ಟು ದೊಡ್ಡ ಅಸೆಟ್ ಅವ್ರದ್ದಾಗಿದೆ, ಅವರದೇ ಆದಂತ ಓನ್ ಅಸೆಟ್ ಇದು. ಎಷ್ಟೋ ಕೋಟಿಗಟ್ಲೆ ಬಂಡವಾಳನ ಹಾಕಿ ಇವತ್ತು ಅವ್ರದೇ ಆದಂತ ಹೆಡ್ ಆಫೀಸ್ ಮಾಡ್ಕೊಂಡಿದ್ದಾರೆ, ಸ್ಕೂಲ್ ಇದೆ, ಓನ್ ವೇರ್ ಹೌಸ್ ಇದೆ. ಇಷ್ಟೆಲ್ಲಾ ಬಂಡವಾಳನ ಆ ವ್ಯಕ್ತಿ ಹಾಕಿ ಇವತ್ತು ಇದಾರೆ ಅಂತ ಹೇಳಿದ್ರೆ, ಇವತ್ತು ನಾವು ಕಂಪನಿ ಕ್ಲೋಸ್ ಆದ್ರೆ ಏನಪ್ಪಾ ಮಾಡೋದು ಅಂತ ನಾವ್ ಹೆದರ್ಬಾರ್ದು. ಇಷ್ಟೊಂದು ಬಂಡವಾಳ ಹಾಕಿದಿನಲ್ಲಪ್ಪ, ಏನಪ್ಪಾ ಮಾಡೋದು ಅಂತ MD ಸರ್ ಹೆದರ್ಬೇಕು. ಅಷ್ಟೇ ಅಲ್ಲದೆ ಈ ಕಂಪನಿ ನಡೆಸೋದಿಕ್ಕೆ ಬೇಕಾಗಿರುವಂತ ಎಲ್ಲಾ ರೀತಿ ಲೀಗಲ್ ಡಾಕ್ಯುಮೆಂಟ್ಸ್ ಇದೆ. ಅದೊಂದು ಪಾರ್ಟ್ ಆದ್ರೆ ಕಂಪನಿಗೆ ಎಲ್ಲಾ ತರದ ಅವಾರ್ಡ್ಸ್ ಗಳು ಕೂಡ ಸಿಕ್ಕಿದೆ. ರಾಷ್ಟ್ರೀಯ ಪದ್ಮಭೂಷಣ್ ಸಮ್ಮಾನ್ ಅಂತ ಹೇಳಿ 2024ರಲ್ಲಿ ಅವಾರ್ಡ್ ಸಿಕ್ಕಿದೆ. ಹಾಗೆ ಬಿಸ್ನೆಸ್ ಐಕಾನ್ ಅವಾರ್ಡ್ ಕೂಡ 2023ರಲ್ಲಿ ನಮ್ಮ ಸಂಸ್ಥೆಗೆ ಸಿಕ್ಕಿದೆ. ಪ್ರೈಡ್ ಆಫ್ ನೇಷನ್ ಅವಾರ್ಡ್, ಚಾಂಪಿಯನ್ ಆಫ್ ದ ಡೈರೆಕ್ಟ್ ಸೆಲ್ಲಿಂಗ್ 2021ರಲ್ಲಿ ಅವಾರ್ಡ್ ಸಿಕ್ಕಿದೆ. ಇಷ್ಟೇ ಅಲ್ಲದೆ ಇಂಟರ್ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ಕಿದೆ. ಇಂಟರ್ನ್ಯಾಷನಲ್ ಕೂಡ ಅವಾರ್ಡ್ ಸಿಕ್ಕಿದೆ. ದುಬೈಯಲ್ಲಿ ನಮ್ಮ ಸೋನು ನಿಗಮ್ ಕೈಲಿ ನಮ್ಮ MD ಸರ್ ಅವಾರ್ಡ್ ತಗೊಂಡಿದ್ದಾರೆ. ಹಾಗೆ ಕಿರಣ್ ಬೇಡಿ, ಸೊ ಪೊಲೀಸ್ ನ ದಿಟ್ಟ ನಾಯಕಿ ಅಂತ ಹೇಳ್ಬೋದು. ಕಿರಣ್ ಬೇಡಿ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತದು. ಸಿಂಗಾಪುರಲ್ಲಿ ಅವಾರ್ಡ್ ನ ತಗೊಂಡಿದ್ದಾರೆ, ಸಿಂಗಾಪುರಲ್ಲಿ ಅವಾರ್ಡ್ ನ ತಗೊಂಡಿದ್ದಾರೆ. ಅಷ್ಟೇ ಅಲ್ಲದೆ ನೆಕ್ಸ್ಟ್ ಬಂದ್ರೆ ನೆಕ್ಸ್ಟ್ ಮ್ಯಾಮ್ ಗ್ಲೋಬಲ್ ಲೀಡರ್ಸ್ ಸಮಿಟ್ ಸೆರೆಮನಿ ಅಂತ ಹೇಳಿ 2025 ಲಾಸ್ಟ್ ಇಯರ್ ಲಂಡನ್ ಅಲ್ಲಿ ಅವಾರ್ಡ್ ತಗೊಂಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ನಮ್ಮಲ್ಲಿ ಮಾತ್ರ ಅಲ್ಲ, ಸೊ ಹೊರಗಡೆ ಇಂಟರ್ನ್ಯಾಷನಲ್ ಅವಾರ್ಡ್ ಕೂಡ ನಮ್ಮ ಸಂಸ್ಥೆಗೆ ಸಿಕ್ಕಿದೆ. ಅಂದ್ರೆ ಪವರ್ ಆಫ್ V-Star ನಮ್ಮ ಕಂಪನಿಯಲ್ಲಿ ಕೊಡ್ತಾ ಇರುವಂತ ಪ್ರಾಡಕ್ಟ್ ನ ರಿಸಲ್ಟ್, ಕಂಪನಿಯಲ್ಲಿ ಕೊಡ್ತಾ ಇರುವಂತ ಪ್ರಾಡಕ್ಟ್ ನ ರಿಸಲ್ಟ್, ಕೊಡ್ತಾ ಇರುವಂತ ಇನ್ಕಮ್ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಕಂಪನಿ ಬೆಳೆದ್ ನಿಂತಿದೆ. ಇಷ್ಟು ದೊಡ್ಡ ಮಟ್ಟಕ್ಕೆ ಕಂಪನಿ ಬೆಳೆದ್ ನಿಂತ ಮೇಲೆ ಕಂಪನಿ ಯಾಕೆ ಕ್ಲೋಸ್ ಆಗುತ್ತೆ? ಕಂಪನಿ ಏನಾದ್ರು ಕ್ಲೋಸ್ ಆದ್ರೆ ನಾವೇನಪ್ಪಾ ಮಾಡೋದನ್ನು ಯೋಚನೆ ಮಾಡ್ಬೇಕಾ ನಾವು? ಯೋಚನೆ ಮಾಡೋ ಅವಶ್ಯಕತೆನೆ ಇಲ್ಲ. ಯಾಕೆಂದ್ರೆ ಕಂಪನಿ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದ್ ನಿಂತಿದೆ. ಕಂಪನಿ ಬಗ್ಗೆ ಯೋಚನೆ ಮಾಡಂಗಿಲ್ಲ. ನಾನ್ ಬಂದಿದ್ದೀನಿ, ನಾನ್ ಏನ್ ಬೆಳಿಬೇಕು, ನೆಕ್ಸ್ಟ್ ಫರ್ದರ್ ಡೆವಲಪ್ಮೆಂಟ್ ನಾನ್ ಏನ್ ಮಾಡ್ಬೇಕು ಅನ್ನೋದ್ರ ಕಡೆ ನಾನ್ ಯೋಚನೆ ಮಾಡ್ಬೇಕು. ಕಂಪನಿ ಕ್ಲೋಸ್ ಆಗ್ಬಿಟ್ರೆ ಏನಪ್ಪಾ ಮಾಡೋದು ಅಂತ ನಾವು ಯೋಚನೆ ಮಾಡೋದಲ್ಲ. ಇನ್ ನೆಕ್ಸ್ಟ್ ಪ್ಲಾನ್ ಏನು, ಫರ್ದರ್ ಡೆವಲಪ್ಮೆಂಟ್ ನಂದೇನಿದೆ ಅಂತ ಹೇಳಿ ನಾವ್ ಯೋಚನೆ ಮಾಡ್ಬೇಕಾಗಿದೆ ಅಲ್ವಾ? ಸೊ ನೆಕ್ಸ್ಟ್ ಮ್ಯಾಮ್, ವೆದರ್ ಆರ್ ಯು ಎ ಡಾಕ್ಟರ್? ನೋ, ವಿ ಆರ್ ನಾಟ್ ಎ ಡಾಕ್ಟರ್. ಎಸ್, ನೀವೇನಾದ್ರೂ ಡಾಕ್ಟರ್? ನೆಕ್ಸ್ಟ್ ಮ್ಯಾಮ್, ನೀವು ಡಾಕ್ಟರ್? ಎಸ್, ತುಂಬಾ ಜನ ಕೇಳ್ತಾರೆ. ತುಂಬಾ ಜನ. ನಾವೇನ್ ಗೊತ್ತಾ, ನಾವು V-Star ಅಂತೂ ಸಾಕಷ್ಟು ಟ್ರೈನಿಂಗ್ ಕೊಡ್ತೀವಿ. ಡಾಕ್ಟರ್ ಗಳೇ ಟ್ರೈನಿಂಗ್ ತಗೊಂಡಿದಾರೋ ಗೊತ್ತಿಲ್ಲ. ನಾವಂತ ಏನ್ ಸೂಟ್ ಬುಟ್ ಹಾಕೊಂಡು ವೈಟ್ ಬ್ಲೇಸರ್ ಹಾಕೊಂಡು ಹೋಗ್ತಾರೆ, ನಾವೇ ಡಾಕ್ಟರ್ ಅನ್ಬೇಕು. ಅಷ್ಟು ಮಟ್ಟಕ್ಕೆ ನಾವು ಟ್ರೈನಿಂಗ್ ನಲ್ಲಿ ತಗೊಂಡಿರ್ತೀವಿ. ನಾವ್ ಅಷ್ಟೇ ತರ ಹೋಗ್ಬಿಟ್ಟು ಏನು ಏನಾದ್ರೂ ಒಂದ್ ಕಡೆ ಫೀಲ್ ಹೋದಾಗ ನಾವೇನಾದ್ರೂ ಒಂದು ಈ ತರ ಇದೆ, ಈ ತರ ತಗೊಳ್ಳಿ, ನಿಮ್ಗೆ ಕಿಡ್ನಿ ಪ್ರಾಬ್ಲಮ್ ಇದೆಯಾ, ಲಿವರ್ ಪ್ರಾಬ್ಲಮ್ ಇದೆಯಾ, ಸ್ಟ್ರೋಕ್ ಆಗಿದ್ಯಾ, ವೆರಿಕೋಸ್ ಆಗಿದ್ಯಾ, ಈ ತರ ತಗೊಳ್ಳಿ ಅಂತ ಹೇಳಿದಾಗ ಆ ಕಡೆಯಿಂದ ಕ್ವಶನ್ ರೈಸ್ ಆಗುತ್ತೆ, ನೀವೇನ್ ಡಾಕ್ಟರ್ ಅಂತ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಹಿಂದಿನ ಕಾಲದಲ್ಲಿ ಎಲ್ಲಾರು ಕೂಡ ಆಯುರ್ವೇದ ಪದ್ಧತಿನೇ ಯೂಸ್ ಮಾಡ್ತಾ ಇದ್ರು. ಅವಾಗಲ್ಲಿ ಜಸ್ಟ್ ನಾಡಿ ಮಿಡಿತದಿಂದಾನೇ ಎಲ್ಲ ತಿಳ್ಕೊಳ್ತಾ ಇದ್ರು ಏನ್ ಪ್ರಾಬ್ಲಮ್ ಇದೆ ಏನು ಅಂತ. ಅವಾಗ ಯಾವುದೇ ರೀತಿಯಾದಂತ ಹಾಸ್ಪಿಟಲ್ಸ್ ಇರ್ತಾ ಇರ್ಲಿಲ್ಲ. ಇದಕ್ಕೆ ಹೇಳ್ಬೋದು, ಅವಾಗಿನ ಕಾಲದಲ್ಲಿ ಇರೋರು 100 ವರ್ಷ ಬದುಕ್ತಾರೆ, ಇವಾಗಿನ ಕಾಲದವ್ರು 50 ವರ್ಷನೂ ಬದುಕಲ್ಲ. ಅಂದ್ರೆ ಎಕ್ಸಾಂಪಲ್, ನಮ್ ತಾತ ಇದ್ರೆ ನಮ್ಮ ಅಪ್ಪ ಇರಲ್ಲ. ಸೊ ಆ ತರ ಕಾಲ. ಇನ್ನು ಮುಂದೆ ಇನ್ನು ಅಷ್ಟು ಬದುಕಿರಲ್ಲ ನಾವು. ಸೊ ಆ ತರ ಜನರೇಷನ್ ಹೋಗ್ತಾ ಇದೆ. ಹಿಂದಿನ ಕಾಲದಲ್ಲಿ ಎಲ್ಲಾ ಆಯುರ್ವೇದ ಪದ್ಧತಿನ ಯೂಸ್ ಮಾಡ್ತಾ ಇದ್ರು. ಎಲ್ಲಾ ರೀತಿ ಒಳ್ಳೆ ಫುಡ್ ಗಳನ್ನ ತಿಂತಾ ಇದ್ರು ಅಲ್ವಾ? ಒಂದು ಶೀತ, ಕೆಮ್ಮು, ತಲೆನೋವು, ಜ್ವರ ಆದ್ರೆ ಮನೆಯಲ್ಲೇ ಕಷಾಯನ ಮಾಡಿ ಕುಡಿತಾ ಇದ್ರು. ಅವ್ರು ಡಾಕ್ಟರ್ಸಾ? ತುಂಬಾ ಕಫ ಆಗ್ಬಿಟ್ಟಿದೆ ನನಗೆ ಅಂತ ಹೇಳಿದ್ರೆ ಸ್ವಲ್ಪ ಬಿಸಿ ಬಿಸಿ ಹಾಲಿಗೆ ಅರಿಶಿನ ಪುಡಿ ಮತ್ತೆ ಪೆಪ್ಪರ್ನ ಹಾಕಿ ಕುಡೀರಿ ಅಂತ ಹೇಳ್ತಾರೆ. ಅವ್ರು ಡಾಕ್ಟರ? ಈಗ್ಲೂ ಅದನ್ನ ನಾವು ಫಾಲೋ ಮಾಡ್ತಾ ಇದೀವಿ ತಾನೆ? ಅದನ್ನೇನಾದ್ರೂ ಡಾಕ್ಟರ್ ಬಂದ್ ಹೇಳ್ತಾ ಇದ್ರ? ಇಲ್ಲ, ಅದನ್ನ ಫಾಲೋ ಮಾಡ್ತಾ ಇದೀವಿ. ಅದನ್ನ ಹೇಳಾಗ ಏನಾದ್ರು ಡಾಕ್ಟರೇ ಬೇಕಾ? ಇಲ್ಲ ತಾನೆ ಅಲ್ವಾ? ಅದ್ರ ಜೊತೆಗೆ ಹಿಂದಿನ ಕಾಲದಲ್ಲಿ ಈಗ ಒಬ್ರು ಡೆಲಿವರಿ ಆಗ್ಬೇಕು ಅಂತ ಹೇಳಿದ್ರೆ 1 ವಾರದ ಮುಂಚಿತವಾಗ್ಲೇ ನಾವು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾ ಇದೀವಿ. ಅಯ್ಯೋ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪಾ ಮಾಡೋದು ಅಂತ. ಹಿಂದಿನ ಕಾಲದಲ್ಲಿ ಯಾವ ಡಾಕ್ಟರ್ ಇದ್ರು? ಸೂಳ್ಗಿತ್ತಿ ಅನ್ನೋರು ಮನೆಗೆ ಬಂದು ಮನೆಯಲ್ಲೇ ಡೆಲಿವರಿ ಮಾಡ್ತಾ ಇದ್ವಿ. ಈಗ ಯಾರು ಮನೆಯಲ್ಲಿ ಡೆಲಿವರಿ ಮಾಡಿಸ್ಕೊಳ್ತೀರಾ? ಮನೇನಲ್ಲ ಮೇಡಮ್, ಡಾಕ್ಟರ್ ಹತ್ರನೇ ಹೋಗಿ 1 ವಾರದ ಮುಂಚಿತವಾಗ್ಲೇ ಅಡ್ಮಿಟ್ ಆಗ್ಬಿಡ್ತೀವಿ ಮೇಡಮ್ ಅಂತೀರಾ ಅಲ್ವಾ? ಅವಾಗ ಡಾಕ್ಟರೇ ಬೇಕು. ಇಲ್ಲಪ್ಪ ನನಗ್ ನೀನ್ ಡೆಲಿವರಿ ಮಾಡ್ತೀಯಾ, ಹಂಗಾದ್ರೆ ನಾನ್ ಮಾಡಿಸ್ಕೊಳ್ಳೋದೇ ಇಲ್ಲ, ನನ್ ಡಾಕ್ಟರೇ ಬೇಕು, ಡಾಕ್ಟರೇ ಬರ್ಬೇಕು ಅಂತ ಹಿಂದಿನ ಕಾಲದಲ್ಲಿ ಅವರೆಲ್ಲ ಹಂಗೆ ಕೂತಿದ್ರೆ ಇವತ್ ನಾವೆಲ್ಲ ಇರ್ತಾನೆ ಇರ್ಲಿಲ್ಲ ಅಲ್ವಾ? ಇರ್ತಿದ್ವಾ? ನಮ್ಮ ಮುಖಗಳನ್ನ ನಾವು ನೋಡ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ, ಡಾಕ್ಟರೇ ಬೇಕು ಅಂತಿದ್ರೆ. ಅಂದ್ರೆ ಆಗಿನ ಕಾಲದಲ್ಲಿ ಆತರ ಪದ್ಧತಿ ಇತ್ತು.
ಅಲೋವೆರಾ ಯೂಸ್ ಮಾಡ್ತಾ ಇದ್ರು. ಸ್ಕಿನ್ ಅಲ್ಲಿ ಏನಾದ್ರು ಸ್ಕಿನ್ ಅಲರ್ಜಿ ಆಗಿದೆ, ಪಿಂಪಲ್ ಆಗಿದೆ ಅಂದ್ರೆ ಅಲೋವೆರಾನೇ ಯೂಸ್ ಮಾಡಿ ಅಂತ ನಾವೇ ಲೋಕಲ್ ಆಗಿ ಹೇಳ್ತೀವಿ. ಓ ಸ್ಕಿನ್ ಅಲರ್ಜಿ ಆಗಿದ್ಯಾ, ಅಲೋವೆರಾ ಯೂಸ್ ಮಾಡಿ ಅಂತ ಹೇಳ್ತೀವಿ. ಅದನ್ನ ಯೂಸ್ ಮಾಡಲ್ವಾ? ಅದ್ರ ಹೇಳಕ್ ಡಾಕ್ಟರೇ ಬೇಕಾ? ನಮಗ್ ಶುಗರ್ ಇದೆ ಅಂತ ಹೇಳ್ತಾರೆ ಯಾರೋ, ಶುಗರ್ ಇದೆಯಾ ಸ್ವಲ್ಪ ಬೆಂಡೆಕಾಯಿ ಜಾಸ್ತಿ ತಿನ್ನಿ, ಹಾಗಲಕಾಯಿ ಜಾಸ್ತಿ ತಿನ್ನಿ, ನೇರಳೆ ಕುಡಿ ತಿನ್ನಿ ಅಂತೆಲ್ಲ ಹೇಳ್ತೀವಲ್ವಾ, ಅದಕ್ ಡಾಕ್ಟರೇ ಆಗ್ಬೇಕಾ? ಇಲ್ಲ ಅಲ್ವಾ? ಅಂದ್ರೆ ನಾವ್ ಹೇಳ್ತೀವಿ ಹಿಂದಿನ ಕಾಲದಲ್ಲೇ ಆಗಿರ್ಬೋದು, ಈಗಿನ ಕಾಲದಲ್ಲೇ ಆಗಿರ್ಬೋದು, ಆ ಪದ್ಧತಿನ ನಾವೆಲ್ಲ ಅನುಸರಿಸ್ತಾ ಇದೀವಿ. ಮಕ್ಕಳಿಗೆ ಒಂದು ಶೀತ ನೆಗಡಿ ಆದ್ರೂ ಕೂಡ ಒಂದು ಕಷಾಯನ ಮಾಡಿ ಕುಡಿಸ್ತಾ ಇದೀವಿ. ಕಫ ಕೆಮ್ಮಾದ್ರೂ ಕೂಡ ಆ ಬಿಸಿ ಬಿಸಿ ಹಾಲಿಗೆ ಅರಿಶಿನ ಪುಡಿ ಪೆಪ್ಪರ್ನ ಹಾಕಿ ಕುಡಿತಾ ಇದ್ವಿ. ಇದೆಲ್ಲ ಆಯುರ್ವೇದ ಪದ್ಧತಿ ಅಲ್ವಾ? ಇದನ್ನೆಲ್ಲ ಹೇಳೋದಿಕ್ಕೆ ಡಾಕ್ಟರೇ ಆಗ್ಬೇಕಾಗಿಲ್ಲ. ಹೆಲ್ದಿ ಫುಡ್ ತಿನ್ನಿ, ಫ್ರೂಟ್ಸ್ ತಿನ್ನಿ, ಆಪಲ್ ತಿನ್ನಿ, ಫ್ರೂಟ್ಸ್ ತಿನ್ನಿ, ಡೈಲಿ ಫ್ರೂಟ್ಸ್ ತಿನ್ನಿ, ತುಂಬಾ ಒಳ್ಳೇದು. ಹಾಗಲಕಾಯಿ ತಿನ್ನಿ, ಡಯಾಬಿಟಿಸ್ಗೆ ಒಳ್ಳೇದು ಎಲ್ಲಾ ಹೇಳ್ತೀವಲ್ವಾ, ಇದೆಲ್ಲಾ ಕೂಡ ಡಾಕ್ಟರೇ ಆಗ್ಬೇಕಾಗಿಲ್ಲ. ಇದೆಲ್ಲ ಜನರಲ್ ಟಾಕ್ಸ್, ಪ್ರತಿಯೊಬ್ರು ಹೇಳ್ತೀವಿ ಅಲ್ವಾ. ಇದೇ ತರ ನಾವು ಒಬ್ರಿಗೆ ಏನೋ ಒಂದು ಪ್ರಾಬ್ಲಮ್ ಇದೆ, ಈ ತರ ಪ್ರಾಡಕ್ಟ್ಸ್ ಇದೆ ಅಂತ ಹೇಳೋದಕ್ಕೆ ಡಾಕ್ಟರೇ ಆಗ್ಬೇಕಿಲ್ಲ. ಇದಕ್ಕೆ ಬೇಕಾಗಿರುತ್ತ ಪ್ರತಿಯೊಂದು ಬೇಸಿಕ್ ನಾಲೆಜ್ ನಾವು ತಗೊಂಡ್ ಬಂದಿರ್ತೀವಿ, ಅದನ್ನ ನಾವು ಹೇಳ್ಬೇಕು. ಇದಕ್ಕೆ ನಾವು ಡಾಕ್ಟರೇ ಆಗ್ಬೇಕಾಗಿಲ್ಲ ಮೇಡಮ್. ಹಿಂದಿನ ಕಾಲದಲ್ಲೂ ಕೂಡ ಒಂದು ಡೆಲಿವರಿ ಆಗ್ತಿತ್ತು, ಏನೇ ಒಂದು ಪ್ರಾಬ್ಲಮ್ ಇದ್ರು ಕೂಡ ಸೊಲ್ಯೂಷನ್ ನಾವು ಮನೆಯಲ್ಲೇ ಮಾಡ್ಕೋತಿದ್ವಿ. ಅವಾಗೆಲ್ಲ ಡಾಕ್ಟರ್ ಇರ್ತಾ ಇರ್ಲಿಲ್ಲ, ನಮ್ದೇ ಮನೆ ಮದ್ದನ್ನ ನಾವು ಯೂಸ್ ಮಾಡ್ತಾ ಇದ್ವಿ. ಈಗಿಂತ ಕಾಯಿಲೆಗೆ ಅದೇ ರೀತಿಯಾದಂತ ಅವಾಗ ಏನ್ ಇಂಗ್ರೀಡಿಯೆಂಟ್ಸ್ ನ ನಾವು ತಗೊಳ್ತಾ ಇದ್ವಿ, ಅದೇ ಇಂಗ್ರೀಡಿಯೆಂಟ್ಸ್ ನ ಇಲ್ಲಿ ಬಳಕೆ ಮಾಡಿ ಲಿಕ್ವಿಡ್ ಮುಖಾಂತರ ಕೊಡ್ತಾ ಇದೀವಿ. ಅದಕ್ಕೆ ಯಾವುದೇ ರೀತಿಯಾದಂತ ಡಾಕ್ಟರ್ ಆಗ್ಬೇಕಾಗಿಲ್ಲ. ಹಿಂದಿನ ಕಾಲದಲ್ಲಿ ನಾವು ಬೇವಿನ ಕಡ್ಡಿನಲ್ಲಿ ಬ್ರಷ್ ಮಾಡ್ತಾ ಇದ್ವಿ ಅಲ್ವಾ, ಯಾವುದೇ ರೀತಿಯಾದಂತ ಪೇಸ್ಟ್ ಬ್ರಷ್ ಏನು ಇರ್ತಿರ್ಲಿಲ್ಲ. ಅದೊಂದು ದೃಢ ನಂಬಿಕೆ, ಎಸ್ ಬೇವಿನ ಕಡ್ಡಿಲಿ ನಾವು ಬ್ರಷ್ ಮಾಡ್ಬೋದು. ಅವಾಗ ಯಾವ ಡಾಕ್ಟರ್ ಬರ್ತಾ ಇದ್ರು? ನೀವು ಬೇವಿನ ಕಡ್ಡಿಲೇ ಬ್ರಷ್ ಮಾಡಿ ಅಂತ ಡಾಕ್ಟರ್ ಯಾರಾದ್ರೂ ಬಂದ್ ಹೇಳಿದ್ರ? ಯಾವುದೇ ರೀತಿ ಡಾಕ್ಟರ್ ಹೇಳಿರ್ಲಿಲ್ಲ. ಸೊ ನಮ್ಮ ಒಂದು ನಂಬಿಕೆ, ಎಸ್ ಇದ್ರಲ್ಲಿ ಬ್ರಷ್ ಮಾಡ್ಬೋದು ಅಂತ ಒಂದು ನಂಬಿಕೆ. ಸೊ ಪ್ರತಿಯೊಂದ್ರಲ್ಲೂ ಕೂಡ ನಾವ್ ಈ ತರ ತಿಂದ್ರೆ ಈ ತರ ಆಗುತ್ತೆ, ಸೀಬೆಹಣ್ಣು ತಿಂದ್ರೆ ಇದಕ್ಕೆ ಒಳ್ಳೇದು, ಲವಂಗ ತಿಂದ್ರೆ ಕಫ ಇರಲ್ಲ, ರಾತ್ರಿ ಊಟ ಎಲ್ಲ ಆದ್ಮೇಲೆ ಒಂದು ಕಫ ತಿಂದ್ರೆ ನಮ್ಗೆ ಹಲ್ಲು ಬರಲ್ಲ, ಅದ್ ಬರಲ್ಲ, ಇದ್ ಬರಲ್ಲ, ಎಲ್ಲಾನು ಕೂಡ ಒಂದು ಆಯುರ್ವೇದ ಅಲ್ವಾ. ಇದಕ್ಕೆಲ್ಲಾ ಹೇಳ್ಬೇಕು ಅಂದ್ರೆ ಕೂಡ ನಾವು ಡಾಕ್ಟರ್ ಆಗ್ಬೇಕಾಗಿಲ್ಲ. ನಾವು ಡಾಕ್ಟರೇ ನಮ್ಗೆ ಸಜೆಷನ್ ಕೊಡ್ಬೇಕು, ಡಾಕ್ಟರ್ ಆಪರೇಷನ್ನೇ ಮಾಡ್ಬೇಕು, ಡಾಕ್ಟರ್ ಕೈಯಲ್ಲೇ ನಾವು ಮೆಡಿಸಿನ್ಸ್ ನ ತಗೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಮ್ಮ ಮನೆ ಮದ್ದನ್ನ ಯೂಸ್ ಮಾಡ್ಕೊಂಡು ಕೂಡ ನಮ್ಮ ಕಾಯಿಲೆಗಳನ್ನ ನಾವು ವಾಸಿ ಮಾಡ್ಕೊಳ್ಬಹುದು. ಹಾಗೆ ನೆಕ್ಸ್ಟ್ ತುಂಬಾ ಜನ ಹೇಳ್ತಾರೆ ಐ ಹ್ಯಾವ್ ನೋ ಮನಿ. ಇದಂತೂ ತುಂಬಾ ಕಡೆ ಹೇಳ್ತಾರಲ್ವಾ. ಹೋಗ್ತೀರಾ ನಿಮ್ಮ ಹೆಲ್ತ್ ಪ್ರಾಡಕ್ಟ್ ಬಿಸ್ನೆಸ್ ಬಗ್ಗೆ ಹೇಳ್ತಾರೆ, ತುಂಬಾ ಚೆನ್ನಾಗಿದೆ ಮೇಡಮ್ ಹೆಲ್ತ್ ಪ್ರಾಡಕ್ಟ್ ಎಲ್ಲ ಬಿಸ್ನೆಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಆದ್ರೆ ನನ್ನ ಹತ್ರ ಈಗ ದುಡ್ಡಿಲ್ಲ ಅಂತ ಹೇಳ್ತಾರೆ. ಎಕ್ಸಾಂಪಲ್, ಅಕಸ್ಮಾತ್ ಯಾರ್ ದುಡ್ಡಿಲ್ಲ ಅಂತಾರ ಆ ವ್ಯಕ್ತಿ, ಅದೇ ವ್ಯಕ್ತಿಯ ಮನೆಯಲ್ಲಿ ಯಾರಿಗಾದ್ರೂ ಏನಾದ್ರೂ ಒಂದು ಹೆಚ್ಚು ಕಡಿಮೆ ಆಯ್ತು, ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ನಾವು ಅಡ್ಮಿಟ್ ಮಾಡ್ಬೇಕು. ನೆಕ್ಸ್ಟ್ ಮ್ಯಾಮ್, ಇಮಿಡಿಯೇಟ್ ನಾವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಬೇಕು. ಅಡ್ಮಿಟ್ ಕೂಡ ಮಾಡಿರ್ತೀವಿ, ಇಮಿಡಿಯೇಟ್ ಡಾಕ್ಟರ್ ಹೇಳ್ತಾರೆ ಇಮಿಡಿಯೇಟ್ ಆಗಿ ಆಪರೇಷನ್ ಆಗ್ಬೇಕು ಅಂತ. ಅವ್ರಿಗೆ ಹೇಳ್ತೀವ ನಾವು ದುಡ್ಡಿಲ್ಲ ನಮ್ಮ ಹತ್ರ, ಏನಾದ್ರೂ ಆಗ್ಲಿ ಅಂತ? ಇಲ್ಲ, ಸಾಲ ಮಾಡ್ತೀವಿ. ಎಲ್ಲಿದಾನಾದ್ರೂ ಸಾಲ ಮಾಡ್ಕೊಂಡು ಚಿನ್ನ ಆಡಾಯ್ತು ಬಡಿ ಸಾಲ ತಂದು ಏನಾದ್ರೂ ಮಾಡಲಿ ದುಡ್ಡು ಕಟ್ತೀವಿ. ನೆಕ್ಸ್ಟ್ ಮ್ಯಾಮ್, ಅದೇ ರೀತಿ ನೆಕ್ಸ್ಟ್ ನಮ್ಮ ಮಕ್ಳು ಓದ್ತಾ ಇದಾರೆ, ಎಜುಕೇಶನ್ ನಡೀತಾ ಇದೆ, ಅವರಿಗೆ ಎಕ್ಸಾಮ್ ಫೀಸ್ ಕಟ್ಬೇಕು. ಡಾಕ್ಟರ್ ಟೀಚರ್ಸ್ ಪ್ರಿನ್ಸಿಪಲ್ಸ್ ಕೇಳ್ತಾರ ಫೀಸ್ ಕಟ್ಟಿ ಅಂತ. ನನ್ನ ಹತ್ರ ಎಲ್ಲಿದೆ ದುಡ್ಡು, ಕಳ್ಸಿ ಮನೆಗೆ ಮಕ್ಳನ್ನ ಇಟ್ಕೊಳ್ತೀವಿ ಮನೆಗೆ. ಯಾರು ಹೇಳ್ತೀವಿ? ಅವಾಗ ನಾವು ದುಡ್ಡಿಲ್ಲ ಅಂತೀವ? ಇಲ್ಲ, ಅಲ್ಲಿಗೆ ಏನಾದ್ರೂ ಒಂದು ಹೊಲ್ಸಿ ರೆಡಿ ಮಾಡಿ ಕೊಡ್ತೀವಿ. ಆದ್ರೆ ಇಲ್ಲಿ ನಮ್ಮ ಲೈಫ್ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಿದೀವಿ ಅಂತ ಒಂದು ಆಪ್ಷನ್ ಸಿಕ್ಕಿದೆ ಅಲ್ವಾ. 15,000ದಿಂದ ನಾವೇನ್ ದೊಡ್ಡ ಮನೆ ಕಟ್ಟಲ್ಲ. ನೆಕ್ಸ್ಟ್ ಮ್ಯಾಮ್, ಅದೇ ಇಫ್ ಯು ಲಾಸ್ 15,000 ವಾಟ್ ಹ್ಯಾಪನ್? ಅಕಸ್ಮಾತ್ ನಾವೇನಾದ್ರೂ 15,000 ಕಳ್ಕೊಂಡ್ಬಿಟ್ವಿ, ರಸ್ತೆನಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ, ಎಲ್ಲ ಒಂದ್ 15,000 ಬೀಳಿಸ್ಕೊಂಡು ಹಾಳಾಗ್ಬಿಡುತ್ತೆ. ಯಾರಪ್ಪ ಕೂತ್ಕೊಂಡು ರಸ್ತೆನಲ್ಲೇ ಕೂತ್ಕೊಂಡು ಅಯ್ಯೋ 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 ನಂದು 15,000 ಹೊಂಟೋಯ್ತು ಅನ್ಬಿಟ್ಟು ಯಾರಪ್ಪ ಅಳ್ತಾ ಕೂತ್ಕೋತೀವಿ ರೋಡ್ ನಲ್ಲಿ? ಹೇಳಿ ನೋಡೋಣ, ಅಳ್ತೀವಾ? ಕೆಲವರು ಹಳ್ಳಿ ಜನ ಒಂದ್ ಸ್ವಲ್ಪ ಈಗ ಇದಾರೆ, ಸಮ್ ಪರ್ಸೆಂಟೇಜ್ 10% ಇದಾರೆ. ಅಯ್ಯೋ ಅವ್ನ ಮನ್ಕಾಯ ಅವನೊಂದ್ ದುಡ್ಡು ಯಾವನ ಎತ್ಕೊಂಡು ಹೋಗ್ಬಿಟ್ಟ ಹಂಗೆ ಹಿಂಗೆ ಅಂತೇಳಿ ಬೈಯೋರು ಇದಾರೆ. ಹಂಗನ್ಬಿಟ್ರೆ ಅದ್ ಎಷ್ಟ್ ದಿನ ಊಟ ಬಿಟ್ಬಿಡ್ತೀವಿ ನಾವು? ಎಷ್ಟು ದಿನ ಊಟ ತಿಂಡಿ ಬಿಟ್ಕೊಂಡ್ ಕೂತ ಅಯ್ಯೋ ನನ್ಗೆ 15,000 ಹಾಳಾಗೋಯ್ತು, ನನಗ್ ಊಟ ಬೇಡ, ಅಯ್ಯೋ ನನಗೆ 15,000 ಹಾಳಾಗೋಯ್ತು, ನನಗ್ ತಿಂಡಿ ಬೇಡ. ಹಿಂಗೆ ನಾವ್ ಎಷ್ಟ್ ದಿನ ಊಟ ತಿಂಡಿ ಬಿಡ್ತೀವಿ? ಊಟ ತಿಂಡಿ ಬಿಟ್ಟು ಮತ್ತೆ ಹಾಸ್ಪಿಟ್ಲಿಗೆ ಹೋಗಿ ಮತ್ತೆ 15,000ಕ್ಕೆ ಇನ್ನೊಂದ್ 25,000 ಸೇರಿಸ್ಬೇಕು ಹಾಸ್ಪಿಟ್ಲಿಗೆ ಅಲ್ವಾ. ಊಟ ತಿಂಡಿ ಎಷ್ಟ್ ದಿನ ಬಿಡ್ತೀವಿ ಅದೇ ಟೆನ್ಷನ್ ಅಲ್ಲಿ. ಒಂದ್ ಟೈಮ್ ಬಿಡುವಾದ, 2 ಟೈಮ್ ಬಿಡ, 3ನೇ ಟೈಮಲ್ಲಿ ಹೊಟ್ಟೆ ಸೀತೆ ಹೋಗಿ ತಿಂತೀವಿ ನಾವು. ಅದ್ರ ಚಿಂತೆ ಎಷ್ಟ್ ದಿನ ಮಾಡ್ತೀವಿ? 1 ವಾರ 2 ವಾರ 3 ವಾರ, ಅಯ್ಯೋ 15,000 ಇತ್ತಪ್ಪ ಹಾಳಾಗೋಯ್ತಪ್ಪ, ಸ್ವಲ್ಪ ದಿನ ಯೋಚನೆ ಮಾಡ್ತೀವಿ, ಆಮೇಲೆ ಬಿಟ್ಟಾಕ್ಬಿಡ್ತೀವಲ್ವಾ. ಲಾಸ್ ಆಗ್ಬಿಟ್ರೆ ಏನ್ ತಲೆ ಮೇಲೆ ಕೈ ಹೊತ್ಕೊಂಡ್ ಕುತ್ಕೊಂಡು ಊಟ ತಿಂಡಿ ಬಿಟ್ಕೊಂಡು ಎಲ್ರಿಗೂ ಹೋಗ್ದೆ ಅಯ್ಯೋ ನನ್ ದುಡಾಳಾಗೋಯ್ತು ಅಂತ ಏನಾದ್ರು ಯೋಚನೆ ಮಾಡ್ತೀವಿ? ಮಾಡಲ್ಲ ಅಲ್ವಾ. ಸೊ ನೆಕ್ಸ್ಟ್ ಮ್ಯಾಮ್, ಅದೇ ತರ ಇಫ್ ಯು ಗೆಟ್ 15,000
ವಾಟ್ ಹ್ಯಾಪನ್, ಅಕಸ್ಮಾತ್ ಅದೇ 15,000 ನಮಗೆ ದುಡ್ಡು ಸಿಕ್ಬಿಟ್ರೆ, ಅಯ್ಯೋ ನಮ್ಗೆ 15,000 ಸಿಕ್ಬಿಡ್ತು, ನಾನೇ 15,000ದಲ್ಲಿ ಮನೆ ಕಟ್ತೀನಿ, ಕಾರ್ ತಗೊಳ್ತೀನಿ, ಬೈಕ್ ತಗೊಳ್ತೀನಿ ಅಂತೀವ. 15,000ಕ್ಕೆ ಅದ್ರದೇ ಆದಂತ ಒಂದು ಬೆಲೆ ಇದೆ ಅಷ್ಟೇ. 15,000 ಸಿಕ್ಬಿಟ್ರೆ ಅವತ್ತಿನ ದಿನ ಏನೋ ಒಂದು ಮಜಾ ಮಾಡ್ತೀವಿ, ಒಂದು ಪಾರ್ಟಿ ಮಾಡ್ತೀವಿ, ಏನೋ ಒಂದು ತಿನ್ಕೊಂಡ್ ಉಣ್ಕೊಂಡ್ ಬರ್ತೀವಿ, ಮುಗ್ದೋಯ್ತು ಅದ್ರ ಕತೆ. ಅದೇ 15,000ದಲ್ಲಿ ನಾವು ಮನೆ ಕಟ್ಟಕ್ಕಾಗಲ್ಲ, ಅದೇ 15,000ದಲ್ಲಿ ನಾವು ಕಾರ್ ತಗೊಳಕ್ಕಾಗಲ್ಲ, ಅದೇ 15,000ದಲ್ಲಿ ನಾವು ಬೈಕ್ ತಗೊಳಕ್ಕಾಗಲ್ಲ ಅಲ್ವಾ. ಅದೇ 15,000ದಲ್ಲಿ ನಾವು 15,000 ಕಳ್ಕೊಂಡ್ರು ಅದ್ರ ಬೆಲೆ ಅಷ್ಟೇನೆ, ಇದ್ರೂ ನಮ್ಗೆ ಬೆಲೆ ಅಷ್ಟೇನೆ. 15,000 ಏನ್ ದೊಡ್ಡ ವಿಚಾರ ಅಲ್ಲ, ನಾವು ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಬರ್ಬೋದು, ಅದು ನಮ್ ಕೈಯಲ್ಲಿರುತ್ತೆ. ಸೊ ನೆಕ್ಸ್ಟ್ ಮ್ಯಾಮ್, ದೇರ್ ಈಸ್ ನೋ ಟೈಮ್. ತುಂಬಾ ಜನ ಹೇಳ್ತಾರೆ, ನೆಕ್ಸ್ಟ್ ಮ್ಯಾಮ್ ತುಂಬಾ ಜನ ಹೇಳ್ತಾರೆ ನನ್ನ ಹತ್ರ ಟೈಮ್ ಇಲ್ಲ. ಇಲ್ಲಿ ಟೈಮ್ ಇಲ್ಲ ಅನ್ನೋದಿಕ್ಕೆ, ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ದೇ ವಿಸ್ಟಾರೇ ಬಿಸ್ನೆಸ್ ಮಾಡಿ ಎಲ್ಲಾ ಕೆಲಸ ಬಿಟ್ಬಿಟ್ಟು ಫುಲ್ ಟೈಮ್ ವಿಸ್ಟಾರಿ ಅಂತ ನೀವು ಫುಲ್ ಟೈಮ್ ವಿಸ್ಟಾರ್ ಮಾಡಿ ಅಂತ ಹೇಳ್ತೀವ? ಇಲ್ಲ, ಸಮ್ ಪರ್ಸೆಂಟ್ ದಿನಕ್ಕೆ ಇಷ್ಟು ಗಂಟೆಗಳ ಕಾಲ ಮಾತ್ರ ಅವಕಾಶ ಕೊಟ್ರೆ ಸಾಕು, ನಮ್ ವಿಸ್ಟಾರ್ ಅಲ್ಲಿ ಸಾಕಷ್ಟು ಅಚೀವ್ಮೆಂಟ್ ನ ಮಾಡ್ಬೋದು. ಆಯ್ತಪ್ಪ ಹೇಳೋಣ. ಇವಾಗ ತುಂಬಾ ಜನ ನಾನ್ ಕೆಲ್ಸದಲ್ಲಿ ಫುಲ್ ಬಿಸಿ, ನಾನ್ ಟೀಚರ್, ನಾನ್ ಲಾಯರ್, ನಾನ್ ಡಾಕ್ಟರ್, ನಾನ್ ಇನ್ನೊಂದು ಬಿಸ್ನೆಸ್ ಏನೋ ಮಾಡ್ತಾ ಇದೀವಿ. ಬೆಳಗ್ಗೆ ಹೋಗ್ತೀವಿ ಸಂಜೆ ಬರ್ತೀವಿ, ಬೆಳಗ್ಗೆ ಹೋಗ್ತೀವಿ ಸಂಜೆ ಬರ್ತೀವಿ ಅಲ್ವಾ. ಎಷ್ಟು ಕೋಟಿ ದುಡ್ಡು ಮಾಡಿದೀವಿ ನಾವು. ಎಕ್ಸಾಂಪಲ್, ತಿಂಗ್ಳಿಗೆ ಒಂದ್ 25,000 ನಮ್ಗೆ ದುಡಿತಾ ಇದೀವಪ್ಪ, 25,000 ತಿಂಗ್ಳಿಗೆ ದುಡಿತಾ ಇದೀವಿ. ಈ ತಿಂಗಳು ನನ್ಗೆ 25,000 ಬಂತು, ನೆಕ್ಸ್ಟ್ ತಿಂಗಳು 40,000 ಆಗುತ್ತಾ? ಅದೇ 25,000 ಅಷ್ಟೇ ದುಡಿಬೇಕು. ಆದ್ರೆ ನೆಕ್ಸ್ಟ್ ತಿಂಗಳು ಪ್ರೈಸ್ ಆಗುತ್ತಾ? ಅದೇ 25,000 ಕತ್ತೆ ದುಡಿತಾನೆ ಇರ್ಬೇಕು. ಪ್ರಮೋಷನ್ ಆದಾಗ ಎಲ್ಲೋ ಲಕ್ಷಗಟ್ಲೆ ಇನ್ಕ್ರೀಸ್ ಆಗಲ್ಲ, ಒಂದ್ 5,000, 3,000, 8,000, 4,000 ಈ ತರ ಇನ್ಕ್ರೀಸ್ ಆಗ್ಬಹುದು ಅಷ್ಟೇನೆ ಹೊರ್ತು ಹೆವಿ ನಮ್ಮ ಕನಸನ್ನ ಅಂದ್ರೆ ನಾವು ಲಕ್ಸುರಿ ಲೈಫ್ ಲೀಡ್ ಮಾಡ್ಬೇಕು, ಒಳ್ಳೊಳ್ಳೆ ಕಾರು, ಒಳ್ಳೆ ಮನೆ ಕಟ್ಬೇಕು, ಅಷ್ಟೊಂದು ನಾವು ಕನಸುಗಳನ್ನ ಕಾಣಕ್ ಆಗಲ್ಲ. ನಾವು ತಿಂಗಳಲ್ಲಿ ಏನ್ ಮನೆ ಮೇಂಟೈನ್ ಮಾಡ್ತಾ ಇದೀವಿ ಅದೇ ಗೋಳು. ತಿಂಗಳಾಯ್ತು ಅಂದ್ರೆ ಬರೋ ಸಂಬಳ ನಮಗ್ ಸಾಲಲ್ಲ, ಬೇರೆಯವ್ರ ಹತ್ರ ಸಾಲ ತಗೊಳ್ತೀವಿ, ಬಡ್ಡಿ ಸಾಲ ಮಾಡ್ತೀವಿ, ಸಂಘದಲ್ಲಿ ಸಾಲ ಮಾಡ್ಕೊಳ್ತೀವಿ. ಬರ್ತಾರಂತ ಮಕ್ಳು ಎಜುಕೇಶನ್ಗೆ ಸಾಲಲ್ಲ, ನಾವು ದುಡಿತಾರಂತ ದುಡ್ಡು ಅಲ್ವಾ. ಫುಲ್ ಟೈಮ್ ಕೊಟ್ಟು ನಾವ್ ಅಷ್ಟು ಇನ್ಕಮ್ ನ ಮಾಡ್ಕೊಂಡು ನಮ್ಮ ಲೈಫ್ ನ ನಾವ್ ಅಲ್ಲಿ ಕಳೀತಾ ಇದೀವಿ. ಅದೇ ಸಮ್ ಪರ್ಸೆಂಟೇಜ್ ಟೈಮ್ ನ ನಾವ್ ಇಲ್ಲಿ ಕೊಟ್ರೆ ನಮ್ಮ ಲೈಫ್ ಅನ್ನ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಮ್ಯಾಮ್, ಎಕ್ಸಾಂಪಲ್, ನಮ್ದೇ ಆದಂತ ಒಂದು ಗ್ರೂಪ್ ಇರುತ್ತೆ, ಪಿಕ್ನಿಕ್ ಹಾಕೋತೀವಿ, ಅದಕ್ ಟೈಮ್ ಇರುತ್ತೆ ಅಲ್ವಾ. ಎಸ್, ನಮ್ ಸಂಘದ ಜನಗಳ ಎಲ್ಲ ಧರ್ಮಸ್ಥಳಕ್ಕೆ ಹೋಗ್ಬಿಡೋಣ, ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಡೋಣ, ಒಂದೇ ಊಟಿಗೆ ಹೋಗ್ಬಿಡೋಣ, ಟ್ರಿಪ್ ಮಾಡ್ಕೋತೀವಿ ತಾನೆ. ನಮ್ದೇ ಆದಂತ ಒಂದು ಗ್ರೂಪ್ ಇರುತ್ತೆ, ನಮ್ ಗ್ರೂಪ್ ಮಾತಾಡ್ಕೊಂಡು ಅಲ್ಗ್ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಟ್ರಿಪ್ ಹೋಗಿ ಬರ್ತೀವಿ, ಅದಕ್ಕೆ ಟೈಮ್ ಇರುತ್ತೆ. ಅದೇ ಟೈಮ್ ನ ಕೊಡ್ಬೋದಲ್ವಾ. ನೆಕ್ಸ್ಟ್, ಕೆಲವರು ವಾಟ್ಸಪ್, ಫೇಸ್ಬುಕ್ ಗ್ರೂಪ್ ಅಲ್ಲಿ ಚಾಟಿಂಗ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ. ಸೊ ಈ ಒಂದು ಬಿಸ್ನೆಸ್ ಅನ್ನೋದು ಫುಲ್ ಟೈಮ್ ಕೊಡ್ಬೇಕು ಅಂತಲ್ಲ, ಪೀಪಲ್ ಟು ಪೀಪಲ್ ಬಿಸ್ನೆಸ್. ಜಸ್ಟ್ ಒಂದು ಮೆಸೇಜ್ ಇಂದಾನು ಬಿಸ್ನೆಸ್ ಶುರು ಮಾಡ್ಬೇಕು ಅಲ್ವಾ. ಜಸ್ಟ್ ಒಂದು ಮೆಸೇಜ್ ಇಂದಾನು ಕೂಡ ಒಂದು ಬಿಸ್ನೆಸ್ ಟೈಮ್ ಪಾಸ್ ಮಾಡ್ತೀವಿ, ಮೆಸೇಜ್ ಮಾಡ್ಕೊಂಡು, ಹಾಡ್ ಕೇಳ್ಕೊಂಡು, ಕಾಲ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ. ಅದೇ ಟೈಮ್ ಅನ್ನ ಇಲ್ಲಿ ಕೊಟ್ರೆ ನಮ್ಮ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು. ಜಸ್ಟ್ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಅವ್ರು ಬಂದ್ರೆ, ನಮ್ಮ ಸಂಸ್ಥೆಯಲ್ಲಿರುವಂತಹ ಜೀನಿಯನ್ ಪ್ರಾಡಕ್ಟ್ ನ ರಿಸಲ್ಟ್, ನಮ್ಮ ಸಂಸ್ಥೆಯಲ್ಲಿರುವಂತಹ ಕೋಟಿಗಟ್ಲೆ ಇನ್ಕಮ್ ಬಂದಿರುವಂತಹ ರಿಸಲ್ಟ್ ನೋಡ್ತಾರೆ. ಅದೆಲ್ಲ ನೋಡಿ ಅವರು ಸಮ್ ಟೈಮ್ ಅಲ್ಲ, ಫುಲ್ ಟೈಮರ್ ಆಗಿ ಕನ್ವರ್ಟ್ ಆಗ್ತಾರೆ. ಅದು ನಮ್ಮ ವಿಸ್ಟಾರ್ ನ ಕೆಪಾಸಿಟಿ, ಅದು ಪವರ್ ಆಫ್ ವಿಸ್ಟಾರ್ ಅಂತ ಹೇಳೋದು. ಯಾಕಂದ್ರೆ ಅಂತ ಒಂದು ವಂಡರ್ಫುಲ್ ಸಂಸ್ಥೆ ನಮ್ಮೊಟ್ಟಿಗೆ ಅಲ್ವಾ. ಸೊ ಹಾಗೆ ಟೈಮ್ ಇಲ್ಲ ಅಂದವ್ರಿಗೂ ಕೂಡ ಜಾಸ್ತಿ ಟೈಮ್ ಬೇಡ, ಸ್ವಲ್ಪ ಟೈಮ್ ನಮ್ಮ ವಿಸ್ಟಾರಿಗೆ ಬಂದ್ರೆ ಸಾಕು, ಇದರಿಂದ ನಾನು ಏನ್ ಮಾಡ್ಬೋದು ಅನ್ನೋದು ಒಂದು ಅವ್ರಿಗೆ ಅರ್ಥ ಆಗುತ್ತೆ. ನೆಕ್ಸ್ಟ್, 100% ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ, ನೋ ಸೈಡ್ ಎಫೆಕ್ಟ್ಸ್. ಈ ಪ್ರಾಡಕ್ಟ್ಸ್ ಅಲ್ಲಿ ಏನಾದ್ರೂ ಸೈಡ್ ಎಫೆಕ್ಟ್ ಆದ್ರೆ, ಎಕ್ಸಾಂಪಲ್ ನೋಡಿ, ನಮ್ಮ ಸಂಸ್ಥೆ ಈಗ ಸ್ಥಾಪನೆ ಆಗಿ ಆಲ್ರೆಡಿ 7 years ಕಂಪ್ಲೀಟ್ ಆಗಿ 8 years ರನ್ನಿಂಗ್ ಅಲ್ಲಿ, 8ನೇ ವರ್ಷ ರನ್ನಿಂಗ್ ಅಲ್ಲಿ ನಡೀತಾ ಇದೆ. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ, ಇಷ್ಟು ದಿನ ಬೇಕಾಗಿರ್ಲಿಲ್ಲ, ಇಷ್ಟು ದೊಡ್ಡ ಮಟ್ಟಕ್ಕೆ ನಮ್ಮ ಸಂಸ್ಥೆ ನಡೀತಾ ಇದೆ, ಡೇ ಬೈ ಡೇ ಗ್ರೋತ್ ಆಗ್ತಾ ಇದೆ. ಫಸ್ಟ್ ಇಯರ್ ಆನಿವರ್ಸರಿಯಿಂದ ನಾನಿದ್ದೀನಿ, ಫಸ್ಟ್ ಇಯರ್ ಆನಿವರ್ಸರಿಯಿಂದ 7th year ಆನಿವರ್ಸರಿವರೆಗೆ ವರ್ಷ ಗ್ರೋತ್ ಆಗ್ತಾನೆ ಇದೆ. ಫಸ್ಟ್ ಇಯರ್ ಆನಿವರ್ಸರಿಗೆ 1,000 ಇದ್ರು, ಅದೇ 2ನೇ ವರ್ಷಕ್ಕೆ 3,000, 4,000, 5,000, 8,000, 10,000. ಈಗ ಲಕ್ಷಾಂತರ ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ಸಂಸ್ಥೆಯ ಜಿನಿಯನ್ ಪ್ರಾಡಕ್ಟ್ ನ ರಿಸಲ್ಟ್. ಇಲ್ಲಿ ಯಾವುದೇ ರೀತಿಯಾದಂತ ಕೆಮಿಕಲ್ ಇಲ್ಲ, ಪ್ಯೂರ್ ಆಯುರ್ವೇದ ಗಿಡಮೂಲಿಕೆ ರಸಗಳಿಂದ ತಯಾರು ಮಾಡಿರುವಂತ ಫುಡ್ ಸಪ್ಲಿಮೆಂಟ್ ನಾವು ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಹಾಗೆ ಪ್ರಾಡಕ್ಟ್ ಗೆ ಬೇಕಾಗಿರುವಂತ ಎಲ್ಲಾ ರೀತಿ ಸರ್ಟಿಫೈಡ್ ಆಗಿದೆ, GMP, ಕೋಶರ್, ಹಲಾಲ್. ಎಲ್ಲದಕ್ಕಿಂತ ಹೆಚ್ಚಾಗಿ ಆಯುಷ್ ಪ್ರೀಮಿಯಂ ಅಂತ, ಆಯುಷ್ ಪ್ರೀಮಿಯಂ ಅಲ್ಲಿ ಯಾವ ತರ ಸೀಲ್ ಇರ್ಬೇಕು ಅಂತ ಕೂಡ ನಾನು ಆಲ್ರೆಡಿ ಇದ್ರ ಬಗ್ಗೆ ನಾನು ಹೇಳ್ಕೊಟ್ಟೆ. ಯಾವುದೇ ರೀತಿಯಾದಂತ ಸೈಡ್ ಎಫೆಕ್ಟ್ ಇಲ್ಲ. ಸೊ ಆರಾಮಾಗಿ ನಾವು
ಇದನ್ನ ಯೂಸ್ ಮಾಡ್ಬೋದು. ಇಫ್ ಇನ್ ಕೇಸ್ ನಿಮಗೆ ಅಷ್ಟು ಡೌಟ್ ಇದೆ ಅಂದ್ರೆ ನಾವು ಇಮಿಡಿಯೇಟ್ ಅಲ್ಲಿರುವಂತ ಪ್ರಾಡಕ್ಟ್ ನ ಓಪನ್ ಮಾಡಿ ಕುಡಿದು ಬೇಕಾದ್ರೆ ಅವ್ರಿಗೆ ತೋರಿಸ್ಬೋದು. ನಾವು ಡೇ ಒನ್ ಇಂದ ಇದೀವಿ, ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬೇಕು ಅಂದ್ರೆ ಇಷ್ಟು ದಿನ ಬೇಕಿತ್ತ, ನಾವ್ ಇಷ್ಟು ಚೆನ್ನಾಗಿ ಗಟ್ಟಿ ಮುಟ್ಟಾಗಿದೀವಿ ಅಂದ್ರೆ ಅದಕ್ಕೆ ಕಾರಣನೇ ನಮ್ಮ ಸಂಸ್ಥೆಯ ಜೀನಿಯನ್ ಪ್ರಾಡಕ್ಟ್ ನ ರಿಸಲ್ಟ್ ಅಂತ ಹೇಳ್ಬೋದು ಅಲ್ವಾ. ಜೆನ್ಯೂನ್ ಆಗಿ ಹೇಳ್ತೀವಿ, ಅಷ್ಟು ಒಳ್ಳೆ ಪ್ರಾಡಕ್ಟ್ ನ ರಿಸಲ್ಟ್ ಅಂತ ಹೇಳ್ಬೋದು. ಸೊ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ಇಲ್ಲ. ನೆಕ್ಸ್ಟ್ ಮೆಥಡ್, how your company distribute huge payout to people. ಸೊ ಯಾವ ತರ ನಿಮ್ಮ ಸಂಸ್ಥೆ ಪೇಔಟ್ ನ ನಿಮಗೆ ಕೊಡ್ತಾ ಇದೆ ಅಂತ ಕೆಲವ್ರಿಗೆ ನೀವು ಕೇಳಬಹುದು. ತುಂಬಾ ಜನ ಫೀಲ್ಡ್ ಹೋದಾಗ ಕೇಳ್ತಾರೆ, ಇಲ್ಲಿ ನಿಮ್ಗೆ ಈ ತರ ಎಲ್ಲ ಇನ್ಕಮ್ ಕೊಡ್ತಾ ಇದಾರಲ್ಲ ಯಾವ ತರ ಅಂತ ಹೇಳಿ. ಈಗ ನೋಡಿ, ನಾವೊಂದು ಏನೇ ಒಂದು ಬೈ ಮಾಡ್ಬೇಕು ಅಂದ್ರೂ ಕೂಡ, ಒಂದು ಬಟ್ಟೆ ಬೈ ಮಾಡ್ಬೇಕು ಅಂದ್ರೆ, ಒಂದ್ ಡ್ರೆಸ್ ಬೈ ಮಾಡಕ್ ಹೋಗ್ತೀವಿ. ಒಂದು ಡ್ರೆಸ್ಸಿನ ಬೆಲೆ 1000 ರೂಪಾಯಿ ಇದ್ರೆ, ಆದ್ರೆ ಅವರು 1000 ರೂಪಾಯಿ ನಮಗೆ ಯಾಕೆ ನಾವು 1000 ರೂಪಾಯಿ ಕೊಟ್ಟು ತಗೊಳ್ತೀವಿ ಅಂದ್ರೆ ಅಲ್ಲಿ ಮಧ್ಯವರ್ತಿಗಳಿಗೆ ತುಂಬಾ. ಈಗ ನಾವು ಒಂದು ಡೈರೆಕ್ಟ್ ಆಗಿ ನಾವು ಎಲ್ಲಿ ಒಂದು ಆ ಪ್ರಾಡಕ್ಟ್ ಅಂದ್ರೆ ಬಟ್ಟೆನ ತಯಾರು ಮಾಡ್ತಾರೆ, ಮ್ಯಾನುಫ್ಯಾಕ್ಚರ್ ಎಲ್ಲ ಆಗುತ್ತೆ, ಅಲ್ಲಿಂದ ಮಧ್ಯವರ್ತಿಗಳಿಗೆ, ಮ್ಯಾನುಫ್ಯಾಕ್ಚರ್ ಇಂದ ಡಿಸ್ಟ್ರಿಬ್ಯೂಟರ್ ಕೊಡ್ಬೇಕು, ಡಿಸ್ಟ್ರಿಬ್ಯೂಟರ್ ಇಂದ ಹೋಲ್ಸೇಲರ್ ಕೊಡ್ಬೇಕು, ಹೋಲ್ಸೇಲರ್ ಇಂದ ರಿಟೇಲ್ ಕೊಡ್ಬೇಕು, ರಿಟೇಲ್ ಇಂದ ಕಸ್ಟಮರ್ ಕೊಡ್ಬೇಕು. ಇಷ್ಟು ಎಲ್ಲಾರ್ಗು ಕೊಡ್ತಾ ಬಂದ್ರೆ ಪುಕ್ಸಟೆ ಕೊಡ್ಕೊಂಡ್ ಬರ್ತಾರ ಅವರು. ಸಮ್ ಪರ್ಸೆಂಟೇಜ್ ಎಕ್ಸ್ಟ್ರಾ ಆಡ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಈಗ ನಮ್ಗೆ ಮ್ಯಾನುಫ್ಯಾಕ್ಚರ್ ಇಂದ ನಮ್ಗೆ 100 ರೂಪಾಯಿ ಸಿಕ್ತು ಅಂದ್ರೆ ಡಿಸ್ಟ್ರಿಬ್ಯೂಟರ್ ಮ್ಯಾನುಫ್ಯಾಕ್ಚರ್ ಇಂದ 20% ಅಂದ್ರೆ ಡಿಸ್ಟ್ರಿಬ್ಯೂಟರ್ ಒಂದು 10% ಆಡ್ ಮಾಡ್ತಾರೆ, ಹೋಲ್ಸೇಲರ್ ಒಂದು 10% ಆಡ್ ಮಾಡ್ತಾರೆ, ರಿಟೇಲರ್ ಒಂದು 10% ಆಡ್ ಮಾಡ್ತಾರೆ. ಕಸ್ಟಮರ್ ಸಿಗ್ಬೇಕಾದ್ರೆ ಅದು 100% ಆಗಿರುತ್ತೆ. ಆದ್ರೆ ಇಲ್ಲಿ ಮ್ಯಾನುಫ್ಯಾಕ್ಚರ್ 20%, ಡಿಸ್ಟ್ರಿಬ್ಯೂಟರ್ 10%, ಹೋಲ್ಸೇಲರ್ 10%, ರಿಟೇಲ್ 10%, ಇನ್ 50% ಅಡ್ವರ್ಟೈಸರ್ ಅವ್ರಿಗೆ ಕೊಡ್ಬೇಕು. ನೆಕ್ಸ್ಟ್ ಮ್ಯಾಮ್, ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್ ಅವ್ರಿಗೆ ಕೊಡ್ಬೇಕು 50% ಅಡ್ವರ್ಟೈಸ್ಮೆಂಟ್. ಈಗ ತುಂಬಾ ಜನ ನಾವು ಟಿವಿನಲ್ಲಿ ಅಡ್ವರ್ಟೈಸ್ಮೆಂಟ್ ನ ನೋಡ್ಕೊಡ್ತಾರೆ. ಈಗ ನಮ್ಮ ಉಪೇಂದ್ರ ಸರ್ ಬಂದ್ಬಿಟ್ಟು ಹವಾಯ್ ಚಪ್ಪಲ್ ವಾಕ್ ಮೈ ಕಂಫರ್ಟ್ ಅಂತ ಹೇಳಿ ನಮ್ಮ ಮುಂದೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅವ್ರ ಹವಾಯ್ ಚಪ್ಪಲ್ ಹಾಕೊಂಡು ಓಡಾಡೋದನ್ನ ನೋಡಿದೀರಾ ನೀವು? ನೋಡಿದೀರಾ? ಅವ್ರ ಅಡ್ವರ್ಟೈಸ್ಮೆಂಟ್ ಗೆ 50% ದುಡ್ಡನ್ನ ಅವರೇ ತಗೊಂಡಿರ್ತಾರೆ, 40 ಗಟ್ಲೆ ದುಡ್ಡನ್ನ ತಗೊಂಡು ಹೋಗ್ತಾರೆ. ಅಮಿತಾಬ್ ಬಚ್ಚನ್ ತಂಡ ಕೂಲ್ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ನವರತ್ನ ಹೇರ್ ಆಯಿಲ್ ಅಂತ ಹೇಳ್ಬಿಟ್ಟು ಅವ್ರ ನವರತ್ನ ಆಯಿಲ್ ನ ಯೂಸ್ ಮಾಡ್ತಾರೆ. ಅವ್ರ ಅಡ್ವರ್ಟೈಸ್ಮೆಂಟ್ ನ ನೋಡಿ ನಾವು ತಗೊಳ್ತೀವಿ. ನಾವ್ ಒಂದು ನವರತ್ನ ತೈಲ ನಾನ್ ತಗೊಂಡ್ರೆ ಅವ್ರಿಗೆ ₹1 ಅಂದ್ರೆ ಕೋಟ್ಯಾಂತರ ಜನ ಇದಾರೆ, ಕೋಟ್ಯಾಂತರ ಜನ ನವರತ್ನ ತೈಲ ಯೂಸ್ ಮಾಡ್ತಾರೆ. ಅವರಿಗೆ ಒಬ್ಬರಿಗೆ ₹1 ಅಂದ್ರೂ ಕೂಡ ಕೋಟಿ ಗಟ್ಲೆ ಇನ್ಕಮ್ ಅವ್ರಿಗೆ ಹೋಗ್ತಾ ಇದೆ. ಮೇರಾ ಸೌಂದರ್ಯ ಲಕ್ಸ್ ಸೋಪ್ ಅಂತ ಹೇಳಿ ನಮ್ಮ ಐಶ್ವರ್ಯ ರೈ ಬರ್ತಾರೆ, ಅವರು ಲಕ್ಸ್ ಸೋಪ್ ಯೂಸ್ ಮಾಡ್ತಾರೆ. ಅವ್ರ ಮನೆ ನಾಯಿಗೂ ಲಕ್ಸ್ ಸೋಪ್ ಯೂಸ್ ಮಾಡಲ್ಲ, ಅವ್ರು ಯೂಸ್ ಮಾಡೋ ಲಕ್ಸ್ ಸೋಪ್ ಅಂದ್ಬಿಟ್ಟು ನಾವ್ ಯೂಸ್ ಮಾಡ್ತೀವಿ, ಅವ್ರು ಕೋಟಿ ಗಟ್ಲೆ ದುಡ್ಡನ್ನ ತಗೊಳ್ತಾರೆ. ಅಂದ್ರೆ ಇಲ್ಲಿ ಒಂದು ಮ್ಯಾನುಫ್ಯಾಕ್ಚರ್ ಇಂದ ಒಂದು ಕಸ್ಟಮರ್ ಬರ್ಬೇಕು ಅಂದ್ರೆ ಈ ಮಧ್ಯವರ್ತಿಗಳಿಗೆ ಎಷ್ಟೆಲ್ಲಾ ದುಡ್ಡನ್ನ ನಾವು ಪೇ ಮಾಡಿ ನಾವು ಕಸ್ಟಮರ್ ಆಗಿ ಯೂಸ್ ಮಾಡ್ತೀವಿ. ಮ್ಯಾನುಫ್ಯಾಕ್ಚರ್ ಅಲ್ಲಿ ತಯಾರಾದಂತದ್ದು ನಾವು ಕಸ್ಟಮರ್ ಆಗಿ ನಾವು ಪರ್ಚೇಸ್ ಮಾಡ್ಬೇಕು ಅಂದ್ರೆ ಮಧ್ಯವರ್ತಿಗಳಿಗೆಲ್ಲ ಕೊಟ್ಟು ನಮಗೆ ಇಷ್ಟು ಕಾಸ್ಟ್ಲಿ ಆಗಿ ನಮಗ್ ಸಿಗುತ್ತೆ. ಆದ್ರೆ ಇಲ್ಲಿ ಹೇಗೆ ನಮಗೆ ಪೇ ಔಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಟು ಕಸ್ಟಮರ್. ಇಲ್ಲಿ ಏನು ಮಧ್ಯವರ್ತಿಗಳಿದೆ, ಇಲ್ಲಿ ಯಾವ ಉಪೇಂದ್ರನೂ ಇಲ್ಲ, ಯಾವ ಐಶ್ವರ್ಯ ರೈ ಇಲ್ಲ. ನಾವೇ ಉಪೇಂದ್ರ, ನಾವೇ ಐಶ್ವರ್ಯ ರೈ, ನಾವೇ ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ ಅಲ್ವಾ. ಸೊ ಇಲ್ಲಿ ಯಾವ ಮಧ್ಯವರ್ತಿಗಳಿಗೂ ನಾವು ಇಷ್ಟು % ಅಂತ ಯಾರು ಪೇಮೆಂಟ್ ಮಾಡಲ್ಲ. ಇಲ್ಲ ನಾನೇ ಐಶ್ವರ್ಯ ರೈ ಅಪ್ಪ, ನಾವು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಇಂದ ನನಗ್ ಕೊಡ್ತಾರೆ, ನಾನೇ ಐಶ್ವರ್ಯ ರೈ, ನಾನೇ ಕೊಡ್ತೀನಿ, ನಾನೇ ಕಸ್ಟಮರ್ಗೆ ಕೊಡ್ತೀನಿ ಡೈರೆಕ್ಟ್. ಸೊ ಅಲ್ಲಿ ಮಧ್ಯವರ್ತಿಗಳಿಗೆ ಏನೇನ್ ಕೊಡ್ತಾ ಇದಾರೆ ಇಷ್ಟು % ಅಂತ ಆ ಪರ್ಸೆಂಟೇಜ್ ನಮಗ್ ಸಿಗ್ತಾ ಇದೆ. ಎಕ್ಸಾಂಪಲ್, ನಿಮ್ದು ಮ್ಯಾನುಫ್ಯಾಕ್ಚರಿಂಗ್, ನಿಮ್ಮಿಂದ ನಾವು ಪ್ರಾಡಕ್ಟ್ ನ ಬೈ ಮಾಡಿರ್ತೀನಿ, ನಾನು ನನ್ನ ಮನೆಯವ್ರಿಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಇಂದ ಕಸ್ಟಮರ್ ಕೊಟ್ಟಿರ್ತೀನಿ. ಇಲ್ಲಿ ಮಧ್ಯವರ್ತಿಗಳಿಗೆ ಕೊಡ್ತಾ ಇರುವಂತ ಪೇಮೆಂಟ್ ಏನ್ ಕೊಡ್ತಾ ಇದ್ರೆ ಅದನ್ನ ನಮಿಗಳಿಗೆ ಒಂದು ಪೇಮೆಂಟ್ ರೀತಿಯಲ್ಲಿ ನಮ್ಮೆಲ್ರಿಗೂ ಕೂಡ ಕೊಡ್ತಾ ಇದಾರೆ ಪೇಮೆಂಟ್ಸ್. ಸೊ ಹಾಗಾಗಿ ನಮಗೆ ಪೇಮೆಂಟ್ ಇಷ್ಟು ಲಕ್ಷಾಂತರ ರೂಪಾಯಿ, ಇಷ್ಟು ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ನಾವು ಮಾಡಬಹುದು. ಇಲ್ಲಿ ಯಾವುದೇ ರೀತಿಯಾದಂತ ಅಡ್ವರ್ಟೈಸ್ಮೆಂಟ್ ಗಳಿಗೆ ನಾವು ದುಡ್ಡು ಕೊಡ್ತಾ ಇಲ್ಲ, ಬೇರೆ ಮೆಡಿಕಲ್ ಗೆ ಕೊಟ್ಬಿಟ್ಟು ಸಮ್ ಪರ್ಸೆಂಟೇಜ್ ನೀವು ಇಟ್ಕೊಂಡು ಸೇಲ್ ಮಾಡಿ ಅಂತ ಕೊಡ್ತಾ ಇಲ್ಲ. ಇಲ್ಲ ನಾವೇ ಐಶ್ವರ್ಯ ರೈ, ನಾವೇ ದೀಪಿಕಾ ಪಡುಕೋಣೆ, ನಾವೇ ಪ್ರಿಯಾಂಕಾ ಚೋಪ್ರಾ, ಸೊ ನಾವೇ ಎಲ್ಲ ಆಗಿರೋದ್ರಿಂದ ದುಡ್ಡುಗಳನ್ನ ನಾವೇ ಮಾಡ್ಬೋದು ಅಲ್ವಾ. ಸೊ ಅಷ್ಟೇ. ನೆಕ್ಸ್ಟ್ ಮ್ಯಾಮ್, if anything goes wrong by using your product, ಸೊ ಈ ಪ್ರಾಡಕ್ಟ್ ನ ಯೂಸ್ ಮಾಡಿ ಯಾವುದೇ ರೀತಿಯಾದಂತ ಸೈಡ್ ಎಫೆಕ್ಟ್ ಆಗ್ಲಿಲ್ಲ. ಸೊ ಆಲ್ಮೋಸ್ಟ್ ನಾವೆಲ್ಲ ಗಟ್ಟಿ ಮುಟ್ಟಾಗಿದ್ದೀವಿ ಅಲ್ವಾ, ಯಾವುದೇ ರೀತಿಯಾದಂತ ಸೈಡ್ ಎಫೆಕ್ಟ್ ಇಲ್ದೇನೆ ತುಂಬಾ ಚೆನ್ನಾಗಿ ಇದೀವಿ. ಈ ಪ್ರಾಡಕ್ಟ್ ನ ಯೂಸ್ ಮಾಡಿ ಏನ್ ರಾಂಗ್ ಅಂತ ಏನು ಇಲ್ಲ, ಆರಾಮಾಗಿ ಈ ಪ್ರಾಡಕ್ಟ್ ನ ಯೂಸ್ ಮಾಡಿ ನಮ್ಮ ಸಂಸ್ಥೆಯಲ್ಲಿ ಸಾಕಷ್ಟು ಅಚೀವರ್ಸ್ ಗಳಿದ್ದಾರೆ. ಈ ಸಂಸ್ಥೆಯಲ್ಲಿ ಪ್ರಾಡಕ್ಟ್ ನ ಯೂಸ್ ಮಾಡಿ
ನಾವ್ ಆರೋಗ್ಯ ತಗೊಳ್ಳೋದ್ರ ಜೊತೆಗೆ 4 ಜನಕ್ಕೆ ಆರೋಗ್ಯನ ಕೊಟ್ಟು ಆದಾಯನ ಮಾಡಿದ್ದಾರೆ. ವೈ ವಿ ಸ್ಟಾರ್ ವೆಲ್ನೆಸ್ ಇಸ್ ಬೆಸ್ಟ್ ಅದರ್ ದೆನ್ ಎನಿ ಕಂಪನಿ. ಈ ಈ ವಿ ಸ್ಟಾರ್ ಕಂಪನಿ ಯಾಕೆ ಬೆಸ್ಟ್ ಅಂತ ಹೇಳಿದ್ರೆ ದ ರೀಸನ್ ಈಸ್ ನೆಕ್ಸ್ಟ್. ಯಾಕೆಂದ್ರೆ ನಮ್ಮ ಸಂಸ್ಥೆಯ ನೆಕ್ಸ್ಟ್ ಮ್ಯಾಮ್ ಈ ಸಂಸ್ಥೆಯ ಪ್ರಾಡಕ್ಟ್ ನ ಯೂಸ್ ಮಾಡಿ ರಿಸಲ್ಟ್ ನೋಡಿ, ಈ ರಿಸಲ್ಟ್ ಇಂದ 4 ಜನಕ್ಕೆ ನಾನು ಆರೋಗ್ಯ ತಗೊಂಡಿದ್ದೀನಿ, ನೀವು ಆದಾಯ ತಗೊಳ್ಳಿ ಅಂತ ಹೇಳಿ ನಾನು ಆದಾಯ ತಗೊಳ್ಳೋದ್ರ ಜೊತೆಗೆ 4 ಜನ ಆದಾಯನ ಕೊಟ್ಟು ಅವರ ಒಂದು ಲೈಫ್ ಅನ್ನ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡ್ಕೊಂಡಿರುವಂತ ಸಾಕಷ್ಟು ಉದಾಹರಣೆ ಇರುವಂತ ಲೀಡರ್ಸ್ ಗಳು ನಮ್ಮೊಟ್ಟಿಗಿದ್ದಾರೆ, ನಮ್ ಕಣ್ಮುಂದೆನೆ ಇದ್ದಾರೆ. ಬೇರೆಯವ್ರ ಎಕ್ಸಾಂಪಲ್ ಬೇಡ. ಅಯ್ಯೋ ಧೀರುಭಾಯಿ ಅಂಬಾನಿ ಪೆಟ್ರೋಲ್ ಬಂಕ್ ಅಲ್ಲಿ ಇದ್ರಂತೆ, ಈಗ ಅಷ್ಟು ಅಚೀವ್ಮೆಂಟ್ ಮಾಡಿದ್ರಂತೆ. ಯಾಕೆ ನಮ್ ಕಣ್ಮುಂದಲೇ ಎಲ್ಲಾ ಫೌಂಡರ್ಸ್ ಗಳು ಇದಾರಲ್ವಾ, ಎಲ್ಲಾ ಫೌಂಡರ್ಸ್ ಗಳು ಕಣ್ಮುಂದೆ ಇದಾರೆ. 0 to hero ಅಂದ್ರೆ ಈ ಒಂದು ಬಿಫೋರ್ ವಿ ಸ್ಟಾರ್ ಆಫ್ಟರ್ ವಿ ಸ್ಟಾರ್ ಬರೋ ಮುಂಚೆ ಅವರ ಲೈಫ್ ಸ್ಟೈಲ್ ಯಾವ ತರ ಇತ್ತು, ವಿ ಸ್ಟಾರ್ ಬಂದ ಮೇಲೆ ಅವರ ಲೈಫ್ ಸ್ಟೈಲ್ ಯಾವ ತರ ಚೇಂಜ್ ಆಗಿದೆ ನಮ್ ಕಣ್ಮುಂದೆನೆ ಕಾಣಿಸ್ತಾ ಇದೆ. ಅದಕ್ಕೆ ವಿ ಸ್ಟಾರ್ ಬರ್ಬೇಕು. ಯಾಕೆ ವಿ ಸ್ಟಾರ್ ಬೇಕು ನಮಗೆ? ಟೈಮ್ ಫ್ರೀಡಮ್, ಮನಿ ಫ್ರೀಡಮ್, ನಮ್ಮ ಲೈಫ್ ಅನ್ನ ಲಕ್ಸುರಿ ಲೈಫ್ ಸ್ಟೈಲ್ ಲೀಡ್ ಮಾಡೋದಕ್ಕೆ ಫೈನಾನ್ಷಿಯಲ್ ಫ್ರೀಡಮ್. ಸೊ ಪ್ರತಿಯೊಂದು ಬೇಕು ಅಂದ್ರೆ ಅದು ನಮ್ ವಿ ಸ್ಟಾರ್ ಬಂದ್ರೆ ಇಲ್ಲಿರುವಂತ ಎಲ್ರು ಕೂಡ ಒಂದು ದೊಡ್ಡ ಮಟ್ಟಕ್ಕೆ ಅಚೀವ್ಮೆಂಟ್ ನ ಮಾಡಿದ್ದಾರೆ, ಸಾಕಷ್ಟು ಆದಾಯನ ಮಾಡಿದ್ದಾರೆ, ಒಳ್ಳೊಳ್ಳೆ ಲಕ್ಸುರಿ ಕಾರ್ ತಗೊಂಡಿದ್ದಾರೆ. BMW, ಬೆನ್ಸ್, ಕೋಟಿ ಗಟ್ಲೆ ಕಾರಲ್ಲಿ ಓಡಾಡ್ತಾ ಇದ್ದಾರೆ. ನಮ್ ಕಣ್ಣು ಮುಂದೆನೆ ಬೆನ್ಸ್ ಕಾರ್ನ ತಗೊಂಡ್ ಬರ್ತಾ ಇದಾರೆ, ನಮ್ ಕಣ್ಣು ಮುಂದೆನೆ ಆಡಿ ಕಾರ್ನ ತಗೊಂಡ್ ಓಡಾಡ್ತಾ ಇದಾರೆ. ಕೋಟಿ ಗಟ್ಲೆ ಖರ್ಚು ಮಾಡಿ ಮನೇನ ಕಟ್ತಾ ಇದಾರೆ, 2 ಕೋಟಿ ಮನೆಗಳನ್ನ ಮಾಡ್ಕೊಂಡಿದ್ದಾರೆ, ಕೋಟಿ ಗಟ್ಲೆ ಮನೇನ ಕಟ್ಕೊಂಡು ಅವರ ಲೈಫ್ ನ ಲಕ್ಸುರಿ ಲೈಫ್ ಲೀಡ್ ಮಾಡ್ತಾ ಇದಾರೆ. ಹೇಗ್ ಮಾಡಿದ್ರು? ಜಸ್ಟ್ ಪ್ರಾಡಕ್ಟ್ ನ ಯೂಸರ್ ಆದ್ರು, ರಿಸಲ್ಟ್ ನೋಡಿದ್ರು, ಆ ರಿಸಲ್ಟ್ ನ 4 ಜನಕ್ಕೆ ಶೇರ್ ಮಾಡಿದ್ರು. 4 ಜನ 400 ಜನ ಕೇಳಿದ್ರು, 4 ಜನ 40 ಜನ ಕೇಳಿದ್ರು, 40 ಜನ 400 ಜನ ಕೇಳಿದ್ರು, 400 ಜನ 4,000 ಜನ ಕೇಳಿದ್ರು, 4,000 ಜನ 4 ಲಕ್ಷ ಜನ ಕೇಳಿದ್ರು. ಅಂದ್ರೆ ಪೀಪಲ್ ಟು ಪೀಪಲ್ ಬಿಸ್ನೆಸ್. ಅಂದ್ರೆ ನಾನ್ ಇವತ್ತು ತಿಂಗಳಿಡೀ ಕೆಲಸ ಮಾಡ್ತೀನಿ, ಅಲ್ಲಿ ಬರುವಂತ ಅಷ್ಟೇ ಇನ್ಕಮ್ ನಾನು ತಗೊಂಡು ಜೀವನ ಮಾಡ್ತೀನಿ ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ನಾವು ಸಕ್ಸಸ್ ಮಾಡ್ಕೊಳಕ್ ಆಗಲ್ಲ. ನಾನು ಒಬ್ಬರ ಹತ್ರ ₹1, ಈಗ ಎಕ್ಸಾಂಪಲ್ ನಾನು ಸರಸ್ವತಿ ಮೇಡಮ್ ಹತ್ರ ನನಗೆ ಮೇಡಮ್ ನನ್ಗೊಂದು ₹1 ಬೇಕು, ಕೊಡ್ತೀರಾ ಅಲ್ವಾ ಕೇಳಿದ್ರೆ? ಬೇಡ, ₹100 ಕೇಳಿದ್ರು ಕೊಡಲ್ವಾ ನಾನು? ಮೇಡಮ್ ನಂಗೊಂದು ₹100 ಬೇಕು. ನಿಮ್ಮಂತ 500 ಜನದ ಹತ್ರ ನಾನು ₹100 ನಾನು ಕಲೆಕ್ಟ್ ಮಾಡಿದ್ರೆ ಎಷ್ಟು ಆಯ್ತು ಅಲ್ವಾ? ನಾನು ಒಂದೇ ಕಡೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತಂದ್ರೆ ಅಲ್ಲಿರುವಂತ ಎಷ್ಟು ನನಗೆ ತಿಂಗಳ ಸ್ಯಾಲ್ರಿ ಬರುತ್ತೆ ಅಷ್ಟರಲ್ಲಿ ಫಿಕ್ಸ್ ಆಗಿರ್ತೀನಿ. ಪೀಪಲ್ ಟು ಪೀಪಲ್, ಜನಗಳಿಂದ ಜನಗಳಿಗೋಸ್ಕರ ನಾವು ಮಾಡ್ತಾ ಇದ್ವಿ ಈ ಬಿಸ್ನೆಸ್. ನಾವ್ ಎಲ್ಲಾ ಕಡೆಯಿಂದ ಒಬ್ಬರಿಂದ ₹1 ಇನ್ಕಮ್ ನಾನು ಮಾಡಿದ್ರೆ ನಾನು ಕರೋಡ್ಪತಿ ಅಲ್ವಾ? ಇಲ್ಲಿ ಕೋಟಿ ಗಟ್ಲೆ ಆದಾಯ ಮಾಡ್ಬೇಕು, ನನ್ನ ಲೈಫ್ ನ ಲೈಫ್ ಸ್ಟೈಲ್ ಕನ್ವರ್ಟ್ ಮಾಡ್ಕೊಳ್ಬೇಕು ಅಂದ್ರೆ ಅದಕ್ಕೆ ಇರುವಂತ ಒಂದೇ ದಾರಿ ಈ ಒಂದು ಸಂಸ್ಥೆ. ನಿಮ್ಮ ಲೈಫ್ ಅನ್ನ ನಿಮ್ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು ಅಂದ್ರೆ ನಮ್ ಜೊತೆ ಕೈ ಜೋಡಿಸಿದ್ರೆ 100% ನಿಮ್ಮ ಲೈಫ್ ಅನ್ನ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀರಾ. ಸೊ ಇಷ್ಟೊತ್ತು ಈ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಅಲ್ಲಿ ಏನೇನಿತ್ತು, ಏನೇನ್ ನಿಮಗೆ ಒಂದು ಕಡೆ ಫೀಲ್ಡ್ ನಮ್ ಕಣ್ ಮುಂದೆ ಇದೆ. ಕಂಪನಿ ಆಫರ್ಸ್ ಅಂಡಮಾನ್, ಊಟಿ ಇದೆ ಅಲ್ವಾ? ಅಂಡಮಾನ್ ಆಫರ್ ಇದೆ, ಊಟಿ ಇದೆ. ಜಸ್ಟ್ ನೀವು 1 ಲಕ್ಷ ಅಂದ್ರೆ ₹70,000 ಬಿಸ್ನೆಸ್ ಮಾಡಿ 30,000 ಕಂಪನಿಗೆ ಪೇ ಮಾಡಿದ್ರೆ ನಿಮ್ಗೆ ಅಂಡಮಾನ್ ಟ್ರಿಪ್ ಇದೆ. ಆದಷ್ಟು ಹೈಯೆಸ್ಟ್ ಅಂಡಮಾನ್ ಟ್ರಿಪ್ ನ ಅಂಡಮಾನ್ ಟ್ರಿಪ್ ಅಚೀವರ್ ಆಗಿ ಅದ್ರ ಜೊತೆಗೆ ಒನ್ ಡೇ ಕೂರ್ಗ್ ಟ್ರಿಪ್, ನಮ್ಮ ಆರ್ಕೆಯಿಂದ ಕೂರ್ಗ್ ಟ್ರಿಪ್ ಇದೆ ಕಣ್ರಿ. ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ನಾನ್ ಕೂರ್ಗ್ ಹೋಗಿಲ್ಲಪ್ಪ ಅಂತ ಹೇಳಿ. ಕೂರ್ಗಲ್ಲಿ ಇದ್ದವರು ಕೂಡ ಕೆಲವೊಂದು ಪ್ಲೇಸ್ ನ ನೋಡಿರಲ್ಲಪ್ಪ. ಸೊ ಈ ತರ ಇದೆ. ಜಸ್ಟ್ ನಮ್ಮಲ್ಲಿ 100 SP ಮಾಡಿ 4,000 ನ ಪೇ ಮಾಡಿದ್ರೆ 2,000 ವರ್ತ್ ಪ್ರಾಡಕ್ಟ್ ಕೊಡೋದ್ರ ಜೊತೆಗೆ ಜಸ್ಟ್ ₹2,000 ಗೆ ನಮ್ಮ ಕೊಡಗಲ್ಲಿ ಎಷ್ಟು ಕಾಸ್ಟ್ಲಿ ಗೊತ್ತಾ ರೂಮ್ಸ್ ಗಳೆಲ್ಲ. ಅಲ್ಲಿ 1 night 2 days ಇರುವಂತ ಅವಕಾಶ, ಅದ್ರ ಜೊತೆಗೆ ನಮ್ಗೆ ಊಟ ತಿಂಡಿ ಹೊಟ್ಟೆ ತುಂಬಾ ಊಟನ ಕೊಡ್ತಾರೆ. ಸೊ ಆಲ್ಮೋಸ್ಟ್ 2 days ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಆರಾಮಾಗಿ ಲಕ್ಸುರಿಯಸ್ ರೆಸಾರ್ಟ್ ಅಲ್ಲಿ ಹಾಲ್ಟ್ ಆಗಿ ಸೈಡ್ ಸೀನಿಗೆ ಸುತ್ತಾಡೋಕೆ ಬಸ್ ವ್ಯವಸ್ಥೆನೂ ಅವರೇ ಕೂಡ ಮಾಡ್ತಾರೆ. ಸೊ ಆರಾಮಾಗಿ ಎಲ್ಲಾ ಕಡೆ ಸುತ್ತಾಡ್ಕೊಂಡು 2 days ಮನೇನೆಲ್ಲ ಮರ್ತು ಟೆನ್ಷನ್ ಫ್ರೀ ಮಾಡ್ಕೊಂಡು ಆರಾಮಾಗಿ ಟ್ರಿಪ್ ನ ಎಂಜಾಯ್ ಮಾಡ್ಕೊಳಕ್ಕೆ ಒಂದು ಅವಕಾಶನ ಕೊಟ್ಟಿದ್ದಾರೆ, ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಆದಷ್ಟು ಜಸ್ಟ್ 100 SP ನ ಮಾಡಿ 4,000 ಪೇ ಮಾಡಿ ಅಚೀವ್ಮೆಂಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಇದೇ ಕಮಿಂಗ್ ಸಂಡೇ, ಅದಕ್ಕಿಂತ ಹೆಚ್ಚಾಗಿ ಸ್ಯಾಟರ್ಡೆ ಮೇನ್ ಕ್ಯಾಪ್ಟನ್ಸ್ಗೆಲ್ಲ ಆಹ್ವಾನ ಪತ್ರಿಕೆಗಳು ಬಂದಿದೆ. ನಮ್ಮ ಕಂಪನಿಯ 3 ಸ್ಟಾರ್ಸ್ ಗಳಿಗೆ ಅವಾರ್ಡ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಆರ್ಕೆ ಟೀಮಿನ ಕಂಪನಿಯ ಫೌಂಡರ್ ಮಿಸ್ಟರ್ ಸಂತೋಷ್ ಸರ್ಜಿ, ಹಾಗೆ ಸಂತೋಷ್ ಪಾಟೀಲ್ ಸರ್, ಹಾಗೆ ಮಾಯಿ ಸರ್ಗೆ ಅವಾರ್ಡ್ ನ ಕೊಡ್ತಾ ಇದ್ದಾರೆ. ಸೊ ಈ ಅವಾರ್ಡ್ ಫಂಕ್ಷನ್ ಗೆ ನಾವು ಕೂಡ ತುಂಬಾ ಜನ ಹೋಗ್ತಾ ಇದೀವಿ. ಅದಾದ್ಮೇಲೆ ನೆಕ್ಸ್ಟ್ ಇದೇ ಕಮಿಂಗ್ ಸಂಡೇ BOP ಬ್ಯಾಂಗ್ಳೂರಲ್ಲಿ ಒಂದು ಮೆಗಾ BOP ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಈ BOP ಗೆ ಈ ವಾರ ನಮ್ಮ ಆರ್ಕೆ ಟೀಮಿನ ಫೌಂಡರ್ ಮಿಸ್ಟರ್ ಸಂತೋಷ್ ಸರ್ಜಿ ಬರ್ತಾ ಇದ್ದಾರೆ, ಹಾಗೆ ನಮ್ಮ ಸಂತೋಷ್ ಪಾಟೀಲ್ ಸರ್ ಬರ್ತಾ ಇದ್ದಾರೆ, ನಮ್ಮ ಸಾಗರ್ ಸರ್ ಬರ್ತಾ ಇದಾರೆ, ಡೈಮಂಡ್ಸ್, ಡಬಲ್ ಡೈಮಂಡ್ಸ್, ರೂಬಿ ಡೈಮಂಡ್ಸ್ ಎಲ್ರೂ ಈ BOP ಬರ್ತಾ ಇದ್ದಾರೆ. ಸೊ ಆದಷ್ಟು ಹೈಯೆಸ್ಟ್ ಸ್ಟ್ರೆಂತ್ ನ ಕೂರಿಸ್ಕೊಂಡು ನೀವು
ಸಕ್ಸಸ್ ಆಗ್ಲಿ. ಅವ್ರು ಸಕ್ಸಸ್ ಆಗ್ಬಿಟ್ಟಿದ್ದಾರೆ, ಅವರೆಲ್ಲ ಬರ್ತಾ ಇದಾರೆ, ಸಕ್ಸಸ್ಫುಲ್ ಪರ್ಸನ್ಸ್ ಆ BOP ಬರ್ತಾ ಇದಾರೆ ಅಂದ ಮೇಲೆ ಆ BOP ಗೆ ಕರ್ಕೊಂಡು ಹೋಗಿ ನೀವು ಪ್ರಾಸ್ಪೆಕ್ಟ್ಸ್ ಗಳನ್ನ ಕೂರಿಸ್ಕೊಂಡು ನಾವು ಸಕ್ಸಸ್ ಆಗೋ ಕಡೆ ಗಮನ ಕೊಡ್ಬೇಕು. BOP ಇರೋದೇ ಹೊಸ ಹೊಸ ಪ್ರಾಸ್ಪೆಕ್ಟ್ಸ್ ಗಳಿಗೆ ಕೂರಿಸ್ಕೋಬೇಕು, ಗೆಲ್ಬೇಕು ಅಂತ ಹೇಳಿ ಅಲ್ವಾ. ಸೊ BOP ನಾನ್ ಲೀಡರ್, ನಾನು ಇದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ, ಈ ವಾರ ನಾನೇ ಹೋಗೋದು, ನೆಕ್ಸ್ಟ್ ವಾರನೂ ನಾನೇ ಹೋಗೋದು, ಆಚೆ ವಾರನೂ ನಾನೇ ಹೋಗೋದು, ಏನು ಯೂಸ್ಫುಲ್ ಇಲ್ಲ. ಈ ವಾರ ನಾನು ಹೋಗಿದ್ದೀನಿ, ಬರವಾರ ಇಬ್ರನ್ನ ಕರ್ಕೊಂಡು ಹೋಗ್ತೀನಿ, ಆದ್ರೆ ಆಚೆ ವಾರ 4 ಜನ ಅವ್ರಿಬ್ರು 4 ಜನ ಕರ್ಕೊಂಡ್ ಬರ್ತಾರೆ. ಇದಕ್ಕೆ BOP ಮಾಡೋದು ಅಲ್ವಾ. ಸೊ BOP ಲಿ ನಾವು ಎಷ್ಟು ಸ್ಟ್ರೆಂತ್ ನ ಕೂರಿಸ್ಕೊಳ್ತೀವಿ ಅಷ್ಟು ಅದು ಅಚೀವ್ಮೆಂಟ್ ಗೆ, ನಮ್ಮ ಸಕ್ಸಸ್ ಗೆ ಒಂದು ಸ್ಟೆಪ್. BOP ಗೆ ನಾವು ಎಷ್ಟು ಸ್ಟ್ರೆಂತ್ ಕೂರಿಸ್ಕೊಳ್ತೀವಿ ಅದು ನಮ್ಮ ಸಕ್ಸಸ್ ಒಂದು ಸ್ಟೆಪ್ ಆಗಿರುತ್ತೆ. ಸೊ ಆದಷ್ಟು ಈ ವಾರದಲ್ಲಿ ಹೈಯೆಸ್ಟ್ ಅಚೀವರ್ಸ್ ಗಳು ಈ ಸಲ ಬರುತ್ತೆ. ತುಂಬಾ ಜನ ಹೇಳಿರ್ಬಹುದು BOP ಕರ್ಕೊಂಡ್ ಬಂದಾಗ ನಮ್ಮಲ್ಲಿ ಲಕ್ಷಾಂತರ ರೂಪಾಯಿ ತಗೊಂಡಿರೋರು ಇದಾರೆ, ಕೋಟಿಗಟ್ಲೆ ಇನ್ಕಮ್ ತಗೊಂಡಿರೋರು ಇದಾರೆ ಅಂತ. ಅವರು ಈ ಸಲ ನಿಮ್ ಕಣ್ ಮುಂದೆನೆ ಬರ್ತಾ ಇದಾರೆ. ಅವ್ರನ್ನ ಡೈರೆಕ್ಟ್ ಆಗಿ ತೋರಿಸ್ತೀವಿ ಬನ್ನಿ ಅಂತ ಹೇಳಿ ಕರ್ಕೊಂಡೋಗಿ, ಅದ್ರ ಜೊತೆ ನಾನು ಬರ್ತಾ ಇದ್ದೀನಿ ಬೆಂಗಳೂರಿಗೆ. ಸೊ ಆದಷ್ಟು ಹೈಯೆಸ್ಟ್ ಸ್ಟ್ರೆಂತ್ ಅಲ್ಲಿ ಈ ವಾರದ BOP ನ ಸಕ್ಸಸ್ಫುಲ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಝೂಮ್ ಮೀಟಿಂಗ್ ಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಸಂತೋಷ್ ಸರ್ಜಿಗೆ ಥ್ಯಾಂಕ್ ಯು ಹೇಳ್ತೀನಿ. ಹಾಗೆ ಇವತ್ತಿನ MC ಕಾರ್ಯಕ್ರಮ ನಮ್ಮ ರಾಯಲ್ ಚಾಲೆಂಜರ್ಸ್ ಟೀಮಿನ ಮೇನ್ ಫೌಂಡರ್, ಟ್ವಿಂಕ್ಲಿಂಗ್ ಸ್ಟಾರ್ ನ ಮೇನ್ ಫೌಂಡರ್ ಮಿಸಸ್ ಸರಸ್ವತಿ ಮೇಡಮ್ಗೂ ಥ್ಯಾಂಕ್ ಯು ಹೇಳ್ತೀನಿ. ಹಾಗೆ ಸ್ಕ್ರೀನ್ ಶೇರ್ ಮಾಡಿದಂತ ನಮ್ಮ ಭಾಗ್ಯಲಕ್ಷ್ಮಿ ಮೇಡಮ್ಗೂ ಥ್ಯಾಂಕ್ ಯು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.